ಇದಕ್ಕೆ ವಿಷಯ ಅಧ್ಯಾಸ ಅನ್ನೋ ವಿಷಯ. ಮೊದಲು 3 ವಿಷಯವನ್ನ ಗುರುಗಳು ಒಂದು ರೀತಿ ಅಖಂಡ ವೇದಾಂತಕ್ಕೋ ಈ ಶಂಕರ ವೇದಾಂತದ ಅಸಾಧಾರಣೆಗೋ ಅದಕ್ಕೆ ಬಳಸಿಕೊಂಡು ಪೀಠಿಕೆಯಂತೆ ಯಾಕೆ ಶಂಕರ ಸಂಪ್ರದಾಯವನ್ನೇ ಆರಿಸ್ಕೊಳ್ಬೇಕು ಅನ್ನೋದಕ್ಕೆ ಹೇಳಿದರು. ಈಗ ನೇರಾಗಿ ವಿಷಯ ಕೇಳಿತಾ ಇದ್ದಾರೆ. ಶಂಕರ ವೇದಾಂತದಲ್ಲಿ ಮೊಟ್ಟ ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯ ಅಂದರೆ ಅಧ್ಯಾಸ. ಯಾರಿಗೆ ಅಧ್ಯಾಸದ ಬಗ್ಗೆ ಚೆನ್ನಾಗಿ ಅರ್ಥ ಆಗೋಲ್ಲ ಅವರಿಗೆ ಇಡೀ ಶಂಕರ ಭಾಷ್ಯದ ರಹಸ್ಯವಾಗಲಿ ಅಥವಾ ವಿಷಯದ ಕ್ರಮವಾಗಲಿ ಉಪದೇಶ ಕ್ರಮವಾಗಲಿ ಯಾವುದೂ ಅರ್ಥವಾಗಲ್ಲ. ಯಾಕೆಂದರೆ ಅಧ್ಯಾಸವನ್ನು ಇಟ್ಟುಕೊಂಡೇ ಬಾಕಿದೆಲ್ಲ ಹೊರಡೋದು. ಆದ್ದರಿಂದ ಈ ಅಧ್ಯಾಸದ ವಿಷಯವನ್ನು ನಾವು ಆಳವಾಗಿ ಚೆನ್ನಾಗಿ ಭಾಷ್ಯದ ಮತ್ತು ನಮ್ಮ ಅನುಭವದ ಯುಕ್ತಿಯ ಆಧಾರದಿಂದ ಅಧ್ಯಾಸ ಅಂದರೆ ಹೀಗೆ ಅಂತ ಹೇಳಿದ್ರು. ಈ ವಿಷಯ ಇದೆಯಲ್ಲ ಇದು ಒಂದು ರೀತಿ ಸರಳ ಹೌದು, ಆದರೆ ಕೆಲವು ಜಾಗದಲ್ಲಿ ಏನೋ ಒಂಥರ ಗಡ್ಚು. ಸರಳ ಅಂದರೆ ಅಧ್ಯಾಸ ಶಬ್ದಾರ್ಥ ಕೇಳಿದರೆ ತಪ್ಪು ತಿಳುವಳಿಕೆ ಅಂತ ಅರ್ಥ, ಬಹಳ ಸರಳವಾದ ಅರ್ಥ. ತಪ್ಪು ತಿಳುವಳಿಕೆ ಅನ್ನೋ ಸರಳವಾದ ಅರ್ಥಕ್ಕೆ ಇಷ್ಟು ದೊಡ್ಡ ಪೀಠಿಕೆ ಯಾತಕ್ಕೆ? ಯಾಕೆ ಅದನ್ನು ಬಹಳ ಆಳವಾಗಿ ಹೇಳ್ತಾರೆ ಅಂದರೆ, ಬೆಳಗ್ಗೆ ಹೇಳಿದ ಹಾಗೆ ನಮ್ಮನ್ನ ಇನ್ನೊಬ್ಬರ ಅಧೀನವಾಗಿ ಮಾಡಿದ್ದು ಆಸೆ, ಕಾಮ. ಆ ಕಾಮಕ್ಕೆ ಹಿನ್ನೆಲೆಯಾಗಿ ತಪ್ಪು ತಿಳುವಳಿಕೆ ಬ್ಯಾಕ್ಗ್ರೌಂಡ್ ಆಗಿದೆ. ಅಂದರೆ ತಪ್ಪು ತಿಳುವಳಿಕೆಯಿಂದ ಕಾಮ, ಆ ಕಾಮದಿಂದ ಪಾರತಂತ್ರ್ಯ, ಪಾರತಂತ್ರ್ಯದಿಂದ ದುಃಖ, ದುಃಖವನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಈ ಕರ್ಮ, ಇವುಗಳೆಲ್ಲ ನಡೀತಾ ಇದೆ. ಒಟ್ಟು ಮೂಲತಃ ತಪ್ಪು ತಿಳುವಳಿಕೆಯಿಂದ ಆಸೆ ಬಂದಿದೆ ನಮಗೆ ಅರ್ಥವಾದರೆ ನಮಗೆ ಈ ತಪ್ಪು ತಿಳುವಳಿಕೆ ನಮ್ಮನ್ನು ಇದನ್ನು ದಬ್ತಾ ಇದೆ, ಕಾಮ ನಮ್ಮನ್ನು ಇದನ್ನು ಕೆಡುತ್ತಾ ಇದೆ, ನಾವು ಪರತಂತ್ರರಾಗಿರೋದು ಇನ್ನೊಬ್ಬರಲ್ಲ ನಮ್ಮ ಆಸೆಯಿಂದ ಅನ್ನೋದು ನಮಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಜ್ಞಾನದ ಮಹಿಮೆ ಗೊತ್ತಾಗಬೇಕು, ನಾವು ಇನ್ನೊಬ್ಬರ ಅಧೀನವಾಗೋದಕ್ಕೆ ಕಾರಣ ಗೊತ್ತಾಗಬೇಕು, ನಮ್ಮ ನಿಜವಾದ ಜೀವನದ ಪರಮ ಲಕ್ಷ್ಯ ಗೊತ್ತಾಗಬೇಕು ಅಂದರೆ ಇದು ಅರ್ಥ ಆಗಬೇಕು. ಈ ತಪ್ಪು ತಿಳುವಳಿಕೆಯ ಸ್ವಭಾವ ಹೇಳ್ತೇನೆ. ಇದು ಇದ್ದಾಗ ಮನುಷ್ಯನಿಗೆ ತಪ್ಪು ತಿಳುವಳಿಕೆ ಅಂತ ಅನಿಸಿರಲ್ಲ. ಎಲ್ಲರೂ ನಾವು ಚೆನ್ನಾಗೇ ತಿಳ್ಕೊಂಡಿದ್ದೀವಿ, ಸರಿಯಾಗಿ ತಿಳ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ತಪ್ಪು ತಿಳುವಳಿಕೆ ಮೂಲ ಸ್ವಭಾವವೇ ಅದು. ಈ ತಪ್ಪು ತಿಳುವಳಿಕೆಯ ವಿಷಯವನ್ನು ಇಟ್ಕೊಂಡ್ರೆ ಯಾರ ಬಗ್ಗೆ ತಪ್ಪು ತಿಳುವಳಿಕೆ ಅಂತ ಹೇಳಿದರೆ, ಜಗತ್ತಿನ ಬಗ್ಗೆ ತಪ್ಪು ತಿಳುವಳಿಕೆಯ, ಜೀವನ ಬಗ್ಗೆ ತಪ್ಪು ತಿಳುವಳಿಕೆಯ, ಅಥವಾ ಜಗತ್ಕಾರಣನಾದ ಪರಮಾತ್ಮನ ಬಗ್ಗೆ ತಪ್ಪು ತಿಳುವಳಿಕೆಯ ಅಂತ 3 ಪ್ರಶ್ನೆ ಬರುತ್ತೆ. ನಿಮ್ಮನ್ನು ಕೇಳೋಣ, ಈಗ ಹೇಗೆ ಮಾಡೋಣ ಅಂದರೆ, ಜಗತ್ತನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಅದರಲ್ಲಿ ತಿಳ್ಕೊಳ್ಳದೇ ಇರೋ ಭಾಗ ಎಷ್ಟೋ ಇದೆ, ಸಂಶಯವಾಗಿ ತಿಳ್ಕೊಂಡಿರೋ ಭಾಗ ಇದೆ, ಸರಿಯಾಗಿ ತಿಳ್ಕೊಂಡಿದ್ದೀವಿ ಅಂತ ಮಾಡ್ಕೊಂಡಿರೋ ಭಾಗ ಇದೆ, ತಪ್ಪಾಗಿ ತಿಳ್ಕೊಂಡಿರೋ ಭಾಗವೂ ಇದೆ. ಒಟ್ಟು 4 ವಿಧವಾದಂಥ ನಾವು ಹೇಳ್ತೀವಿ. ಅಂದರೆ ಸರಿಯಾಗಿ ತಿಳ್ಕೊಳ್ಳೋದು ಬಿಟ್ಟರೆ ಇನ್ನು ತಪ್ಪಾಗಿ ತಿಳ್ಕೊಳ್ಳೋದು, ಸಂಶಯವಾಗಿ ತಿಳ್ಕೊಳ್ಳೋದು, ತಿಳ್ಕೊಳ್ಳದೇ ಇರೋದು. ಈ ಜಗತ್ತಲ್ಲಿ 3 ಥರ ಇದೆ. ಎಷ್ಟೋ ಜಗತ್ತಲ್ಲಿ ವಿಷಯ ಗೊತ್ತೇ ಇಲ್ಲ, ಎಷ್ಟೋ ಭಾಷೆಗಳು ಗೊತ್ತಿಲ್ಲ, ಎಷ್ಟೋ ದೇಶಗಳು ಗೊತ್ತಿಲ್ಲ, ಎಷ್ಟೋ ಕ್ರಿಯೆಗಳು ಗೊತ್ತಿಲ್ಲ, ಎಷ್ಟೋ ವಿಚಾರ ಅರ್ಥವೇ ಆಗಿಲ್ಲ. ಬಿಟ್ಟು ನಮಗೇನು ಅದರಲ್ಲೇನೋ ಹಾನಿ ಇಲ್ಲ, ಲಾಸ್ ಆಗಿದೇನು ಮಾಡ್ಕೊಂಡೇ ಇಲ್ಲ. ಇನ್ನು ಸಂಶಯವಾಗಿ ಕೆಲವು ತಿಳ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಆ ಸಂಶಯವಾಗಿ ತಿಳ್ಕೊಂಡಿರೋ ಬಗ್ಗೆಯೂ ನಾವು ತುಂಬ ಏನು ತಲೆ ಕೆಡಿಸಲ್ಲ. ನಮಗೇನೋ ಅಂದರೆ ನಮ್ಮ ವ್ಯವಹಾರಕ್ಕೆ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡ್ತೀವಿ, ಅವ್ರ ಬಗ್ಗೆ ಗೊತ್ತಾದ್ರೆ ನಾವು ಯಾವ ಜೊತೆ ವ್ಯವಹಾರ ಮಾಡ್ತೇವೋ ಅವ್ರ ಬಗ್ಗೆ. 3ನೇ ತಪ್ಪಾಗಿ ತಿಳ್ಕೊಂಡ್ರೆ ಯಾರ ಬಗ್ಗೆ ತಪ್ಪು ತಿಳ್ಕೊಂಡು ವ್ಯವಹಾರ ಮಾಡ್ತೀವೋ ಅವ್ರನ್ನ ಬಿಟ್ಟಾಕ್ಬಿಡ್ತೀವಿ. ಅಯ್ಯೋ ಬೇಡಪ್ಪ, ಸವಾಸ ಬೇಡ. ಆದರೆ ಆ ತಪ್ಪು ತಿಳುವಳಿಕೆ ಅಂತ ಅನಿಸಿರೋಲ್ಲ ನಮಗೆ. ಈಗ ತಂದೆ ಮಕ್ಕಳಿಬ್ಬರಿದ್ದಾರೆ, ಮಗನಿಗೆ ತಂದೆ ತಪ್ಪು ತಿಳುವಳಿಕೆ ಅಥವಾ ತಂದೆಗೆ ಮಗನ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಅಂತ ಇಟ್ಕೊಂಡು ಅದು ಏನಾಗ್ಬಿಡುತ್ತೆ ಅಂದರೆ, ಇಡೀ ಸಂಸಾರದಲ್ಲಿ ತಪ್ಪು ತಿಳುವಳಿಕೆ ಇದ್ದರೆ ತಿಳ್ಕೊಂಡು ಸರಿ ಅಂತ ಅನ್ನಿಸ್ಕೊಂಡು ಮಾತಾಡ್ಸಲ್ಲ. ಮಗನೇ ಅಲ್ಲ, ಗಂಡನೇ ಅಲ್ಲ, ನಮ್ಗೆ ಗೊತ್ತುಕೊಂಡ್ರೆ ಅಂತಾರೆ. ಅದನ್ನು ಮತ್ತೆ ರಿವಿಷನ್ ಮಾಡೋಕ್ಕೆ ಬಿಡಲ್ಲ. ಈ ಅಭಿಮಾನ ಇದೆಯಲ್ಲ, ಯಾಕೆ ನಾನು ತಪ್ಪು ತಿಳ್ಕೊಂಡೇನಾ, ಅರ್ಥ ಮಾಡ್ಕೊಂಡು ಹಾಗೆ ಅವನು ಇದಾನೋ ಇಲ್ವೋ, ಬೇರೆ ಥರ ಇರ್ಬೋದೋ, ಈ ತರಹ ಮನುಷ್ಯನ ಯೋಚನೆನೇ ಬರಲ್ಲ. ಕಾರಣ ಏನು ಅಂದರೆ, ಅದಕ್ಕೇನು ಹೇಳ್ತೀವಿ ನಾವು, ಒಂದು ರೀತಿ ಆಗ್ರಹ, ದುರಾಗ್ರಹ. ನಾನು ತಿಳ್ಕೊಂಡ ಹಾಗೆ ಅವನು ಇರೋದು, ಅವ್ರು ಹಾಗೆ ಮಾಡೋದು ನಂಗೆ ಗೊತ್ತು, ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ನಿಯಮ ಚೆನ್ನಾಗಿ ಇಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಭಗವಂತ ಇನ್ನೊಬ್ಬರನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೋದರೆ ಖಂಡಿತ ಯಾರಿಗೂ ಅರ್ಥ ಆಗಿರಲ್ಲ. ಈಗ ನಾನೇ ಆಗಲಿ, ಇವರೇ ಆಗಲಿ, ನೀವೇ ಆಗಲಿ, ಯಾರ ಮನಸ್ಸು ಇನ್ನೊಬ್ಬರಿಗೆ ಗೊತ್ತಾಗದಾಗೇ ಇಟ್ಟಿರೋದು. ಅವರ ಮನಸ್ಸಲ್ಲಿ ಯೋಚನೆ ಇರುತ್ತೆ, ಅವ್ರು ಏನೇನು ತಿಳ್ಕೊಂಡಿದ್ದಾರೆ, ಅವರ ಸ್ವಭಾವ ಏನೋ, ಅವರ ನಡವಳಿಕೆ ಏನೋ, ಅವ್ರು ಯಾವಾಗ ಸಿಟ್ಟು ಬರುತ್ತೆ, ಯಾವುದೂ ಅರ್ಥ ಆಗಲ್ಲ. ಎಷ್ಟೋ ಒಂದಷ್ಟು ಊಹೆ ಮಾಡಿಕೊಂಡು ಮತ್ತು ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅಂತ ಹೀಗೆ ಹೆಸರು ಕೊಡ್ತೀವಿ ಹೊರತು ಎಲ್ಲ ನಮ್ಮ ದೃಷ್ಟಿ. ಇನ್ನೊಬ್ಬರ ಮನಸ್ಸನ್ನು ಗೊತ್ತಾಗದಾಗೆ ಇಟ್ಟಿರೋದೇ ಪ್ರಪಂಚದ ವೈಚಿತ್ರ್ಯ. ಇಡೀ ಇಷ್ಟು ಜಗತ್ತಿನಲ್ಲಿ ಮನಸ್ಸೊಂದನ್ನೇ ಅರ್ಥ ಮಾಡ್ಕೊಳ್ಳದೆ ಹೋದ್ಮೇಲೆ
ಇನ್ನು ವಸ್ತುಗಳು, ನೀರು ಅಂದ್ರೇನು, ಬೆಳಕು ಅಂದ್ರೇನು, ಉಷ್ಣ ಅಂದ್ರೆ ಅದೆಲ್ಲ ತಿಳ್ಕೊಳಕ್ ಹೋಗ್ತೀವ. ನಮ್ಗೆ ಎಷ್ಟು ಹಾಕಿ ಧ್ಯಾನ ತಿರುಗಿ ಗಾಳಿ ಬಂದ್ರಾಯ್ತು, ಅದು ಯಾಕೆ ಗಾಳಿ ತಿರುಗತ್ತೆ, ಯಾಕೆ ಇದಾಗತ್ತೆ, ನಮ್ಗೆ ಅದೆಲ್ಲ ಬೇಡ. ಅಂದ್ರೆ ನಮ್ಮ ವಿಚಾರ ನೇರಾಗಿ ನಮಗೆ ಸಂಬಂಧಪಟ್ಟ ವಿಷಯ ಸಾಕು. ಇಡೀ ಪ್ರಪಂಚದ ವಿಷಯ ಎಲ್ಲ ಮಾತಾಡಕ್ಕೆ ಹೋಗ್ತೀವೋ ಅವಲ್ಲ. ಆದ್ರಿಂದ ಪ್ರಪಂಚದ ತಪ್ಪು ತಿಳುವಳಿಕೆಯಲ್ಲಿ ಬಹಳವನ್ನು ಬಿಟ್ಟಾಕೋಣ, ಅದು ಆಮೇಲೆ ಹೇಳ್ತೀನಿ ನಾನು. ಇನ್ನು ಜಗತ್ತಿಗೆ ಕಾರಣ ಅವನು ಯಾರೋ ಅದೇನೋ ಅರ್ಥವಾಗಲ್ಲ, ಹೇಳ್ತೀವಿ ಊಹೆ. ಒಬ್ಬ ಈಶ್ವರ ಅಂತಾನೆ, ಒಬ್ಬ ಇನ್ಯಾವುದೋ ಪರಮಾಣು ಅಂತಾನೆ, ಒಬ್ಬ ಪ್ರಧಾನ ಅಂತಾನೆ, ಒಬ್ಬ ಕ್ಷಣಿಕ ವಿಜ್ಞಾನ ಅಂತಾನೆ, ಒಬ್ಬ ಶೂನ್ಯ ಅಂತಾನೆ. ಯಾವುದು ಈ ಜಗತ್ತೇ ಅರ್ಥವಾಗದೆ ಹೋದ್ಮೇಲೆ ಇದಕ್ಕೆ ಕಾರಣ ಎಂತ ಅರ್ಥವಾಗತ್ತೆ? ತಿಳ್ಕೊಳ್ಳೋಕ್ಕೆ ಆಗಲ್ಲ. ತಿಳ್ಕೊಳ್ಳೋಕ್ಕೆ ಆಗದೆ ಇರೋದನ್ನು ತಪ್ಪು ತಿಳ್ಕೊಳ್ಳೋಕೆ ಬರುತ್ತೋ? ಅದು ಆಗಲ್ಲ. ಆದ್ರಿಂದ ಜಗತ್ಕಾರಣನಾದ ಪರಮಾತ್ಮನ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅನ್ನೋದು ನಮಗೇನು ಅನುಭವಕ್ಕಿಲ್ಲ. ಇನ್ನು ಒಬ್ಬ ಉಳಿದ, ಯಾರೋ ನಾನು ಜೀವ, ನಾನು ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರೋ ಇಲ್ವೋ, ಅದೇ ವಿಷಯ. ಈಗ ಇನ್ನು ಯಾವ ವಿಷಯವಾದರೂ ಪರವಾಗಿಲ್ಲ, ನಾನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅದು ನಮಗೆಲ್ಲ ಗೊತ್ತಿದೆಯೋ ಇಲ್ವೋ, ನಾನು ನಮಗೆ ಗೊತ್ತು ಅಂತ ಹೇಳ್ತೀವೋ ಇಲ್ವೋ, ಅದನ್ನು ವಿಚಾರವಾಗಿ ಇಟ್ಕೊಂಡು ಹೊರಟಿದ್ದಾರೆ. ಇದು ಯಾಕೆ ಹೀಗೆ ಹೇಳಿದ್ದಾರೆ ಅಂದರೆ, ಇಲ್ಲಿ ಒಂದು ಮನುಷ್ಯ ತಪ್ಪು ತಿಳುವಳಿಕೆಯ ಬಗ್ಗೆ ಒಂದು ನಿಯಮವನ್ನು ಇಟ್ಕೊಂಡಿದ್ದಾನೆ. ಆ ನಿಯಮವನ್ನು ಹೊರಗಡೆ ಒಂಥರ, ತನ್ನೊಳಗೆ ಒಂಥರ ಅಪ್ಲೈ ಮಾಡ್ತಾನೆ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಈಗ ನಾನು ಯಾವ ವಸ್ತು ನೋಡ್ತೀನೋ, ಆ ಕುರ್ಚಿ ನೋಡ್ತಾ ಇದ್ದೀನಿ, ಆ ಕುರ್ಚಿ ಎಷ್ಟು ಹೊತ್ತು ನೋಡಿದ್ರು ನಾನೇ ಕುರ್ಚಿ ಅಂತ ಅನ್ನಲ್ಲ ಅಂತೀವ. ಸೊ ಯಾವುದನ್ನು ಒಂದ್ಸಲ ನೋಡಿದ್ರು ಅದೇ ನಾನು ಅಂತ ಹೇಳೋದೇ ಇಲ್ಲ, ಯಾವತ್ತಿಗೂ ಹೇಳಲ್ಲ. ಅಷ್ಟು ಚೆನ್ನಾಗಿ ನಿಯಮ ಆಗುತ್ತೋ. ನಮಗೆ ಏನು ಕಾಣಿಸುತ್ತೋ ಅದು ನಾವಾಗಿರೋದಿಲ್ಲ. ಇದು ಒಂದು ನಿಯಮ. ಇದು ಹೇಗೆ ಅಂದರೆ, ಒಂದು ದೃಷ್ಟಾಂತವನ್ನು ತಗೊಂಡು ದೃಷ್ಟಾಂತಕ್ಕೆ ತಕ್ಕ ಹಾಗೆ ಒಂದು ನಿಯಮವನ್ನು ಮಾಡ್ಕೋತೀವಿ. ಇದು ಜ್ಞಾನದಲ್ಲೂ ಕ್ರಮ, ತಪ್ಪು ತಿಳುವಳಿಕೆಯಲ್ಲೂ ಕ್ರಮ. ಈಗ ದೇಹೇಂದ್ರಿಯ ಮನಸ್ಸುಗಳು ನಮಗೆ ಕಾಣಿಸುತ್ತೋ ಇಲ್ವೋ ಅಂತ ಕೇಳಿದ್ರೆ ಹೇಳ್ತೀರಿ ಕಾಣುತ್ತೆ ಅಂತ. ಆದರೆ ನಾನು ಅಂತ ಹೇಳ್ತೀರಿ, ಅದು ಬಂದ್ಬಿಟ್ಟಿದೆ, ಎಲ್ಲರೂ ಹೇಳ್ಕೊಂಡಿದ್ದಾರೆ, ಎಲ್ಲರೂ ಮಾಡಿರೋದ್ಮೇಲೆ ತಪ್ಪಲ್ಲ. ಅದು ನಾನು ಒಬ್ಬರೇ ಅಲ್ಲ, ಕೇಳಿ ಇವ್ರನ್ನ ಕೇಳಿದ್ರಿ, ಅವ್ರನ್ನ ಕೇಳಿದ್ರೆ ಅವ್ರು ಎಲ್ಲರೂ ನಾನು ಕೂತಿದ್ದೀನಿ, ನಾನು ಮಾತಾಡ್ತೀನಿ, ನಾನು ನೋಡ್ತೀನಿ ಹೇಳ್ತೀವೋ ಇಲ್ವಾ? ನಾನು ಕಣ್ಣನ್ನು ನೋಡ್ತೀನಿ, ನಾನೇ ಕಣ್ಣಾಗಿದ್ದೀನಿ. ನಾನು ಮನಸ್ಸನ್ನು ನೋಡ್ತೀನಿ, ನಾನೇ ಮನಸ್ಸಾಗಿದ್ದೀನಿ. ನಾನು ದೇಹ ನೋಡ್ತೀನಿ, ನಾನೇ ದೇಹ ಆಗಿದ್ದೀನಿ. ಇದು ಯಾಕೆ ಬಂತು? ಯಾರಾದರೂ ವಿಚಾರ ಮಾಡಿದಾರಾ? ಅದು ಬೇಡ್ರಿ, ಇದು ಬಂದುಬಿಟ್ಟು ಇಲ್ಲಿ ತರ್ಕ ಮಾಡಬಾರ್ದು, ಎಲ್ಲರೂ ಇಟ್ಕೊಂಡು ಹಾಗೆ ನಾವು ಹೋಗೋದು. ಮನುಷ್ಯ ಇದಕ್ಕೆ ತನಗೆ ಒಂಥರ ನಿಯಮ, ಹೊರಗಿನವರಿಗೆ ಒಂಥರ ನಿಯಮ, ನನಗೆ ಆ ನಿಯಮ ಇಲ್ಲ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನೇ ಇಟ್ಕೊಂಡು ಭಾಷ್ಯಕಾರ ಏನು ಮಾಡಿದ್ರು, ಈಗ ನೋಡಪ್ಪ, ನಿನ್ನ ಸ್ವಭಾವ ಏನು, ನೀನು ನೋಡ್ತಾ ಇರೋ ಪ್ರಪಂಚದ ಸ್ವಭಾವ ಏನು, ಇದಕ್ಕೆ ನಿನಗೆ ಒಂದು ಹೆಸರಿದೆ ವೇದಾಂತದಲ್ಲಿ. ನಾನೇನಾಗಿ ಉಳಿದ್ರೆ ನನಗೆ ಆತ್ಮ ಅಂತ ಹೆಸರು. ಇನ್ನು ನಾನು ಅಲ್ಲದೆ ಇರೋದು ಅಷ್ಟಕ್ಕೂ ಒಂದೇ ಹೆಸರೇನೋ, ಅನಾತ್ಮ. ನಾನು ಮಿಕ್ಕದ್ದು, ನಾನು ಮಿಕ್ಕದ್ದು ಎರಡನ್ನು ಇಟ್ಕೊಂಡಿದೀವಿ ಇಲ್ವ? ನೀನು ಇಟ್ಕೊಂಡಿದ್ದೀವಿ. ಈಗ ನಾನು ಮಿಕ್ಕದ್ದು ಅನ್ನೋ ಒಂದು ಗೆರೆ ಹಾಕ್ಬೇಕು. ಇಷ್ಟಕ್ಕೆ ನಾನಾಯಿತು, ಇಷ್ಟರಿಂದ ಹೊರಕ್ಕೆ ಮಿಕ್ಕದ್ದು ಅಂತ ಎಲ್ಲಿಗೆ ಗೆರೆ ಹಾಕ್ತೀವಿ ನೀವು? ಗೆರೆ ಹಾಕದೆ ಹೋದ್ರೆ ನಾನು ಮಿಕ್ಕದ್ದು ಅಂತ ನಿಮಗೆ ಆ ವಿವೇಕ ಎಲ್ಲಿ ಬರುತ್ತೆ? ವಿವೇಕನೇನೋ ವಿಂಗಡವಾಗಿ ಅರಿಯುವುದೇ ವಿವೇಕ. ಹಾಲು ನೀರು ಬೆರೆತು ಬಿಡ್ತು ಇಟ್ಕೊಂಡ್ರೆ, ಆದರೂ ಹಾಲು ಅಂತ ತಿಳ್ಕೊಂಡಾದ್ರೆ ಏನು ಅರ್ಥ ಆಗುತ್ತೆ? ತಪ್ಪು ತಿಳುವಳಿಕೆ ಅಂತಾನೆ. ನೀರು ಹಾಲು ಕೊಡ್ತಾ ಇದ್ದಾರೆ, ಒಳ್ಳೆ ಹಾಲು ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ಬೆರಕೆಯಾಗಿ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ, ವಿಂಗಡವಾಗಿ ತಿಳಿಯೋದು ಸರಿಯಾದ ತಿಳುವಳಿಕೆ. ವಿಂಗಡವಾಗಿ ತಿಳ್ಕೋಬೇಕಾಯ್ತು, ನನ್ನನ್ನ ಮಿಕ್ಕದ್ದನ್ನ ಎರಡನ್ನು ಮಾಡಬೇಕಾಯ್ತು. ಇದನ್ನು ಮಾಡೋಕೆ ಬರದೆ ಮನುಷ್ಯ ಏನು ಮಾಡಿಬಿಟ್ಟ, ಒಂದು ರೀತಿ ತಿಳ್ಕೊಂಡು ವ್ಯವಹಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಈ ವ್ಯವಹಾರ ಆದ ಮೇಲೆ ಬೇಕಾದ್ರೆ ಕೂತ್ಕೊಂಡು ವಿಚಾರ ಮಾಡೋಣ ಅಂತ. ಇದು ವೇದಾಂತದಲ್ಲಿ ಹೇಳಿರೋ ಈ ತಪ್ಪು ತಿಳುವಳಿಕೆ ಲೋಕದ ಒಳಗಡೆ ಆಗುವ ತಪ್ಪು ತಿಳುವಳಿಕೆಗೂ ಈ ತಪ್ಪು ತಿಳುವಳಿಕೆಗೂ ಒಂದು ಬಹಳ ವ್ಯತ್ಯಾಸಗಳಿವೆ. ಲೋಕದಲ್ಲಿ ತಪ್ಪು ತಿಳುವಳಿಕೆ ಆಗಬೇಕಾದ್ರೆ ಏನೇನು ನಿಯಮ ಇದೆ. ಈಗ ನಾವು ನಾವೇ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡು, ನಾನು ದಪ್ಪವಾಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಮುದುಕನಾಗಿದ್ದೀನಿ, ನಾನು ಚೆನ್ನಾಗಿ ಬುದ್ಧಿವಂತನಾಗಿದ್ದೀನಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ನನ್ನನ್ನೇ ನಾನು ತಪ್ಪು ತಿಳ್ಕೊಂಡ್ರೆ, ಆ ತಪ್ಪು ತಿಳುವಳಿಕೆಗೂ ಲೋಕದಲ್ಲಿ ಹೊರಗಡೆ ಕಾಡೋ ತಪ್ಪು ತಿಳುವಳಿಕೆಗೂ ವ್ಯತ್ಯಾಸ ಇದೆ. ತಪ್ಪು ತಿಳುವಳಿಕೆ ಅಂತ ಆದರೂ ನಿಯಮದಲ್ಲಿ ವ್ಯತ್ಯಾಸ ಇದೆ. ಏನು ನಿಯಮ ವ್ಯತ್ಯಾಸ ಅಂದರೆ, ಲೋಕದಲ್ಲಿ ಆಗೋ ತಪ್ಪು ತಿಳುವಳಿಕೆಗೆ, ಈಗ ಸಂಜೆ ಹೊತ್ತು ನೀವು ವಾಕಿಂಗ್ ಹೋಗ್ತಾ ಇದ್ದೀರಿ, ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಿ, ಸ್ವಲ್ಪ ದೂರದಲ್ಲಿ ಏನೋ ಒಂದು ನಿಂತಿದೆ, ಅದನ್ನು ನೀವು ಇಂದ್ರಿಯ ದೋಷವೋ ಬೆಳಕಿನ ದೋಷವೋ, ಅಂದರೆ ಬೆಳಕು ಸಾಕಾಗಷ್ಟಿಲ್ಲ, ಅಥವಾ ನಿಮ್ಮ ಕಣ್ಣು ಅಷ್ಟು ಸ್ಪಷ್ಟ ಇಲ್ಲ, ಯಾರನ್ನೋ ಅಥವಾ ಯಾವುದೋ ವಸ್ತುವನ್ನ, ಒಂದು ಕಂಬನ ಮನುಷ್ಯ ಅಂತ ತಿಳ್ಕೊಂಡು, ಮನುಷ್ಯ ಅಂತ ತಿಳ್ಕೊಂಡು ಕೂಡಲೇ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಬರೀ ಅಷ್ಟರಲ್ಲೇ ಇರಲ್ಲ, ಮುಂದಿನ ಕಲ್ಪನೆ ಬರುತ್ತೆ, ಯಾಕೆ ಇಲ್ಲಿ ಮನುಷ್ಯ ಕೂತಿಯಾನೆ, ಬಹುಶಃ ನನ್ನನ್ನು ಹೊಡೆಯೋಕ್ಕೋಸ್ಕರ ನಿಂತ್ಕೊಂಡಿಯಾನೆ ಅಂತ ಭಯ ಶುರುವಾಗ. ತಪ್ಪು ತಿಳುವಳಿಕೆ ಹಿಂದ್ಗಡೆಯಲ್ಲೇ ಭಯ,
ತಪ್ಪು ತಿಳುವಳಿಕೆ ಹಿಂದ್ಗಡೆಯಲ್ಲೇ ಆಸೆ, ತಪ್ಪು ತಿಳುವಳಿಕೆ ಹಿಂದ್ಗಡೆಯಲ್ಲೇ ಕೋಪ, ಇದೆಲ್ಲ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡೇ ಮೇಲೆ ಎದ್ಕೊಳ್ತಾ ಇದೆ. ಇಲ್ಲಿ ಒಂದು ವಸ್ತುವನ್ನ ತಪ್ಪು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕತ್ಲೆ ಇರಬೇಕು, ಸ್ವಲ್ಪ ಬೆಳಕು ಇರಬೇಕು. ಒಂದು ಸ್ವಲ್ಪನೂ ಕಾಣಿಸ್ತಾ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಪೂರ್ತಿ ಕತ್ಲೆ ಆಗಿದ್ರೆ ತಪ್ಪು ತಿಳ್ಕೊಳಕ್ತಿರ್ಲಿಲ್ಲ. ಸೊ ಪೂರ್ತಿ ಬೆಳಕೆ ಆಗಿದ್ರೆ, ಕಣ್ಣೇ ಚೆನ್ನಾಗಿದ್ರೆ ಸರಿಯಾಗಿ ತಿಳ್ಕೊತಿದ್ವಿ. ಆದ್ರಿಂದ ತಪ್ಪು ತಿಳುವಳಿಕೆ ಆಗಬೇಕಾದ್ರೆ ಸ್ವಲ್ಪ ಸಾಮಾನ್ಯನೂ ಗೊತ್ತಿರಬೇಕು, ವಿಶೇಷವಾಗಿ ಗೊತ್ತಿರಬಾರ್ದು. ಸರಿತಾನೆ? ಸಾಮಾನ್ಯವಾಗಿ ಗೊತ್ತಿದ್ದು ವಿಶೇಷವಾಗಿ ಗೊತ್ತಿರದೆ ಹೋದ್ರೆ ಅಲ್ಲಿ ತಪ್ಪು ತಿಳುವಳಿಕೆ ಆಗತ್ತೆ. ಒಂದನೇ ರೂಲ್ಸು. ಈ ರೂಲ್ಸ್ ಮಾಡ್ತಾ ಹೋಗ್ತಾರೆ. ಎರಡನೇದೇನು ಅಂದ್ರೆ, ನಮಗಿಂತ ಮುಂದಿರಬೇಕು ಆ ವಸ್ತು. ಈಗ ಮೋಟ ಮರನ ಮನುಷ್ಯ ಅಂತ ತಿಳ್ಕೊಂಡ್ವಿ, ನಮಗೆ ಮುಂದ್ಗಡೆ ಇರೋ ವಸ್ತು ನಾವು ತಿಳ್ಕೊಳಕ್ಕೆ ಹೊರತು ನಮ್ಮನ್ನೇ ನಾವು ತಪ್ಪು ತಿಳ್ಕೊಳಕ್ ಬರುತ್ತಾ? ಶಂಕರಾಚಾರ್ಯ ಬರ್ತಾರೆ, ಪುರೋವಸ್ಥಿತೇ ಏವ ವಿಷಯೇ ವಿಷಯಾಂತರ ಮಧ್ಯಸ್ಥಿತಿ. ಮುಂದ್ಗಡೆ ಇರೋ ವಿಷಯದಲ್ಲಿ ಬೇರೆಲ್ಲೋ ನೋಡಿರೋ ಮನುಷ್ಯನನ್ನ ಅಲ್ಲಿ ಕೂತ್ಬಿಟ್ಯಾನ ಮನುಷ್ಯ ಅಂತ. ಅವನು ಮನುಷ್ಯನ ನೋಡಿರ್ಬೇಕು. ಅವನು ಯಾರು ತಪ್ಪು ತಿಳ್ಕೊತಾನೋ, ಮೋಟ ಮರವನ್ನ ಒಂದು ಕಂಬಾನ ಮನುಷ್ಯ ಅಂತ ತಿಳ್ಕೊಬೇಕಾದ್ರೆ ಅವನು ಮನುಷ್ಯನ ನೋಡಿರ್ಬೇಕು ಅಲ್ವಾ? ಮನುಷ್ಯನೇ ನೋಡಿದ್ರೆ ಆ ಮನುಷ್ಯ ಅಂತ ಹಾಕಿ ತಿಳ್ಕೊತಾನೆ. ಆದ್ರಿಂದ ಮನುಷ್ಯನನ್ನು ನೋಡಿರುವ, ಮನುಷ್ಯನ ಅಲ್ಲದೇ ಇರುವ ವಸ್ತುವಿನಲ್ಲಿ ಮನುಷ್ಯ ಅಂತ ತಿಳುವಳಿಕೆ ಬಂದ್ರೆ ಆ ತಿಳುವಳಿಕೆಗೆ ಹೆಸರೇನೋ ತಪ್ಪು ತಿಳುವಳಿಕೆ. ಈಗ ಆ ಕಂಬಾನ ಮನುಷ್ಯ ಅಂತ ತಿಳ್ಕೊಬೇಕಾದ್ರೆ ಒಂದು ಸ್ವಲ್ಪ ಅದರ ಥರ ಕಾಣಿಸ್ಬೇಕು. ಬೇರೆ ಥರ ಇದ್ರೆ ಒಂದು ಗೋಡೆ ತಗೊಂಡು ಈ ಮನುಷ್ಯ ಅಂತ ತಿಳ್ಕೊಳ್ಳಲ್ಲ, ಒಂದು ಕುರ್ಚಿ ನೋಡ್ತಾ ಇದ್ದು ಮನುಷ್ಯ ಅಂತ ತಿಳ್ಕೊಳ್ಳಲ್ಲ. ಮನುಷ್ಯನ ಥರ ಅದಕ್ಕೆ ಕೈಕಾಲು ಬರೋ ಥರ ಬಟ್ಟೆ ಗಿಟ್ಟೆ ಹಾಕಿರ್ಬೇಕು ಆ ಕಂಬದ ಮೇಲೆ. ಇದು ಮುಖ, ಇದು ಕಣ್ಣು. ಆಮೇಲೆ ತಪ್ಪು ತಿಳ್ಕೊಂಡ್ಮೇಲೆ ಎಲ್ಲ ಬಂದ್ಬಿಡುತ್ತೆ, ಕೈಕಾಲ ಬಂದ್ಬಿಡುತ್ತೆ ಅದಕ್ಕೆ. ಅಂದ್ರೆ ನಿಜವಾಗಿ ಇಲ್ಲದೆ ಇರೋದು ತಪ್ಪು ತಿಳ್ಕೆ ಆದ್ಮೇಲೆ ಬರುತ್ತೆ. ಇಲ್ಲಿ ಹೋಲಿಕೆ ಇರಬೇಕು ಅಂತ ಒಂದು ನಿಯಮ, ಹೊರಗಡೆ ಇರಬೇಕು ಅಂತ ಎರಡನೇ ನಿಯಮ, ಸಾಮಾನ್ಯವಾಗಿ ಗೊತ್ತಿರಬೇಕು, ವಿಶೇಷವಾಗಿ ಗೊತ್ತಿರಬಾರ್ದು ಅಂತ ಮೂರನೇ ನಿಯಮ. ಹಿಂದೆ ಒಬ್ಬ ಮನುಷ್ಯನ ನೋಡಿರ್ಬೇಕು, ಅದು ನೋಡಿದವರು ಬರೋದಿಲ್ಲ. ಹಾವನ್ನೇ ನೋಡದೇ ಇದ್ರೆ ಜೀವನದಲ್ಲಿ ಹಾವನ್ನು ತಪ್ಪು ತಿಳ್ಕೊಳ್ಳಲ್ಲ. ಈ ಸಂಸ್ಕಾರ ಇರಬೇಕು. ಈ ಥರ ನಿಯಮವೆಲ್ಲ ಹೊರಗಡೆ ವಸ್ತುವಿನಲ್ಲಿದೆ. ಈ ನಿಯಮ ನಾವು ನಮ್ಮನ್ನು ದೇಹೇಂದ್ರಿಯ ಸಂಘಾತವನ್ನು ತಪ್ಪು ತಿಳ್ಕೊಂಡಾಗ ನಾವು ಅಲ್ಲಿ ಕೂತಿರೋ ದೇಹ ಇದೆಯಲ್ಲ ಅದು ನನ್ನ ಥರಾನೇ ಇದೆ ಅಂತ ಯಾರು ತಪ್ಪು ತಿಳ್ಕೊಳ್ಳಲ್ಲ. ಒಂದು ದಿವಸ ಹೋಲಿಕೆ ಅಥವಾ ನನ್ನನ್ನು ದೇಹೇಂದ್ರಿಯಗಳನ್ನು ಒಂದೇ ಥರ ಇದೆ ಅಂತೂ ತಿಳ್ಕೊಂಡಿಲ್ಲ, ಬೇರೆಯಾಗಿ ನೋಡೇ ಇಲ್ಲ. ನಾವು ದೇಹೇಂದ್ರಿಯಗಳಿಲ್ಲದೆ ಹೋದ್ರೆ ನಾವು ಇದೀವಿ ಅಂತ ಯಾವತ್ತಾದ್ರು ತಿಳ್ಕೊಂಡಿದೀವೋ? ನಾವು ಯಾಕೆ ಡಾಕ್ಟರ್ ಹೋಗ್ತೀವಿ ಜ್ವರ ಬಂದೆ ಅಂದ್ರೆ ದೇಹ ಹೋದ್ರೆ ನಾವೇ ಇಲ್ಲ, ನಾವಿಲ್ಲ ಆಗ್ಬಿಡ್ತೀವಿ. ಆದ್ರೆ ನಮಗೂ ದೇಹೇಂದ್ರಿಯಕ್ಕೂ ಬೇರೆಯಾದ ಅಸ್ತಿತ್ವವನ್ನೇ ನೋಡಿಲ್ಲ. ದೇಹೇಂದ್ರಿಯ ಕಾಣ್ತಾ ಇದೆ ಅಂತ ಅಂತೀವಿ, ಆದರೂ ಈ ಮರ ಕಂಡ ಹಾಗೆ, ಮೋಟ್ ಮರ ಕಂಡ ಹಾಗೆ ಅಥವಾ ಒಂದು ಕುರ್ಚಿ ಕಂಡ ಹಾಗೆ ದೇಹೇಂದ್ರಿಯ ಕಾಣುತ್ತೋ? ಹಾಗೆ ಕಾಣಿಸೋದಿಲ್ಲ. ಹಾಗೆ ಕಾಣಿಸ್ಬೇಕಾದ್ರೆ ಏನಾಗ್ಬಿಡ್ಬೇಕು ಅಂದ್ರೆ ಈ ದೇಹೇಂದ್ರಿಯ ತಗೊಂಡು ಅಲ್ಲಿ ಕೂರಿಸ್ಬೇಕು. ನಾನು ಇಲ್ಲಿ ಮೇಲ್ ಮಾಡಿ ನಿಂತು ಓಹೋ ದೇಹೇಂದ್ರಿಯದಲ್ಲಿ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರು ಕನ್ನಡಕ ಹಾಕ್ಕೊಂಡಿದ್ದಾರೆ ಅವರು ಅಂತ ಹೇಳಬೇಕು. ನಾನು ಅಂತ ಹೇಳೋ ಹಾಗಿಲ್ಲ, ಯಾಕಂದ್ರೆ ಅಲ್ಲಿ ಕೂತಿದ್ದೀನಲ್ಲ, ದೇಹೇಂದ್ರಿಯ ಅಲ್ಲಿ ಕೂತ ಮೇಲೆ ಅದು ನಾನು ಅಂತ ಹೇಳೋಕ್ಕಾಗ. ಆ ಕುರ್ಚಿ ಅಂತ ಹೇಳಿದಾಗ ಈ ದೇಹೇಂದ್ರಿಯವನ್ನು ನಾನು ಅಲ್ಲಿಟ್ಟು ನಾನು ಅಲ್ಲಿಂದ ಇಲ್ಲಿ ಎದ್ದು ಬಂದು ಅಲ್ಲಿ ಕೂತಿದೆಯಲ್ಲ ಆ ದೇಹೇಂದ್ರಿಯ ಹೇಗಿದೆ, ನನ್ನ ಥರಾನೇ ಇದೆ, ಸ್ವಲ್ಪ ನನ್ನ ಕಣ್ಣಲ್ಲಿ ಮಬ್ಬಿದೆ ಅಂತೆಲ್ಲ ಹೇಳಬೇಕು. ದೇಹೇಂದ್ರಿಯ ಅಲ್ಲಿ ಇಟ್ಟ ಮೇಲೆ ಕಣ್ಣು ತಗೊಳಕ್ ಬರೋದು ಹೇಗೆ? ದೇಹೇಂದ್ರಿಯ ಮನಸ್ಸು ಎಲ್ಲ ಅಲ್ಲಿ ಇಟ್ಬಿಟ್ಟು ನಾನು ಅದರಿಂದ ಮತ್ತೆ ವಾಪಸ್ ತಗೊಳಕ್ ಬರುತ್ತೋ? ಮತ್ತೆ ಆ ದೇಹೇಂದ್ರಿಯ ನೋಡೋಕ್ ಬರುತ್ತೋ? ನೋಡೋಕೆ ಬರಲ್ಲ ಅಂತಂದ್ಮೇಲೆ ದೇಹೇಂದ್ರಿಯಗಳು ಕಾಣಿಸ್ತಾನೆ ಇಲ್ಲ ಅಂತ ಹೇಳೋಣ. ನಮ್ಗೆ ಯಾವತ್ತೂ ನಮ್ಮ ದೇಹೇಂದ್ರಿಯ ಮನಸ್ಸುಗಳು ಕಂಡೇ ಇಲ್ಲ ಅಂತ ನೀವು ಒಪ್ಕೋತೀರೋ? ಹಾಗೆ ಒಪ್ಕೊಂಡ್ರೆ ಏನು ಉತ್ತರ ಬರುತ್ತೆ ಗೊತ್ತಾ? ಇದೇ ಅನ್ನೋಕೆ ಏನು ಪ್ರೂಫ್ ಅಂತ ಕೇಳ್ತಾರೆ. ಕಂಡೇ ಇಲ್ಲ ಅಂದ್ರೆ ಯಾವತ್ತೂ ಕಾಡದೇ ಇರೋ ದೇಹೇಂದ್ರಿಯ ನಿಮಗೆ ಇದೆ ಅಂತ ಹೇಗೆ ಅನ್ನಿಸ್ತು? ಈ ಪ್ರಶ್ನೆಯೆಲ್ಲ ನಾವು ಯಾರೂ ಮಾಡೂ ಇಲ್ಲ, ಅನುಭವ ನೋಡೂ ಇಲ್ಲ. ಇಲ್ಲೇನು ಶಾಸ್ತ್ರ ಚರ್ಚೆ ಅಲ್ಲ, ವಾಕ್ಯಾರ್ಥವೂ ಇಲ್ಲ. ಶಂಕರಾಚಾರ್ಯರು ಈ ಅಧ್ಯಾಸ ಸ್ವರೂಪವನ್ನು ಹೇಳುವಾಗ ಯಾವುದೇ ಶಾಸ್ತ್ರವನ್ನು ಹೇಳಿಲ್ಲ. ಆದರೆ ಅವ್ರು ಏನು ಮಾಡಿಬಿಟ್ರು ಅಂದ್ರೆ ಈ ತಪ್ಪು ತಿಳುವಳಿಕೆ ನಿಯಮ ಮುಂಚೆ ಹೇಳಿದ್ನಲ್ಲ, ಆ ನಿಯಮ ಇಲ್ಲಿ ಅಪ್ಲೈ ಆಗಲ್ಲ. ಈಗ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನೋ ಇಲ್ವಾ? ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ. ಆ ನನ್ನನ್ನು ಅಂದ್ರೆ ಯಾರು? ನಾನು ಈ ದೇಹೇಂದ್ರಿಯ ತಾನೆ. ಈ ದೇಹೇಂದ್ರಿಯ ನಾನು ಅಂತ ತಿಳ್ಕೊಳ್ಳದೆ ಹೋದ್ರೆ ನೀವು ನನ್ನನ್ನು ನೋಡೋದಲ್ಲ. ಆದ್ರಿಂದ ನಾನು ದೇಹೇಂದ್ರಿಯ ಸಂಘಾರದಲ್ಲಿ ಕೂತ್ಕೊಂಡು ನಾ ಇದ್ದೀನಿ ಅನ್ನೋ ತಿಳುವಳಿಕೆಗೆ ನಾನು ಯಾರನ್ನು ಪ್ರಶ್ನೆ ಮಾಡದೆ ಮುಂಚೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಹೀಗೆ ಇರೋದು. ಇದಕ್ಕೆ ಯಾರು ಹೇಳ್ಕೊಟ್ಟದ್ದಲ್ಲ, ಒಂದು ದಿವಸ ಹುಟ್ಟಿದ್ದಲ್ಲ, ಅಥವಾ ಯಾವುದೋ ಇಂದ್ರಿಯಗಳನ್ನು ನೋಡಿ ಮೋಟಮರ ನೋಡಿದಾಗ ಒಂದು ದಿವಸ ಉಂಟಾದದ್ದಲ್ಲ. ಈ ತಪ್ಪು ತಿಳುವಳಿಕೆಗೂ ಲೋಕದಲ್ಲಿ ಒಂದು ಕಾಲದಲ್ಲಿ ಒಂದು ಘಟನೆಯಲ್ಲಾಗೋ ತಪ್ಪು ತಿಳುವಳಿಕೆಗೂ ತುಂಬ ವ್ಯತ್ಯಾಸ ಇದೆ.
ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಆಚಾರ್ಯರ ಶಂಕರರ ಭಾಷ್ಯದ ಶೈಲಿ ಆಗಿದೆ ಅಂದರೆ, ಲೋಕದ ನಿಯಮ ತಗೊಂಡು ವೇದಾಂತಿಗಳೇ ನೀವು ಹೇಳ್ತೀರಲ್ಲ ಈ ಥರ ತತ್ವಳಿಕೆ ಪ್ರಪಂಚದಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಏನು ಮಾಡಿಬಿಟ್ರು ಅಂದರೆ, ಆ ಪೂರ್ವ ಪಕ್ಷಿ ಯುಕ್ತಿಯನ್ನು ಜೋಡಿಸ್ತಾ ಇದ್ದಾರೆ. ಒಂದು ಇರೋದು, ಒಂದು ಇಲ್ಲದೆ ಇರೋದು. ಒಂದು ಕತ್ತಲೆ ಹಾಗೆ ಏನೂ ಇಲ್ಲ, ಇನ್ನೊಂದು ಬೆಳಕಿನಾಗಿದೆ. ಬೆಳಕನ್ನು ನೋಡ್ತಾ ಅಲ್ಲಿ ನೋಡಿ ಕತ್ಲೆ ಥರ ಕಾಣಿಸುತ್ತೆ ಅಂತ ಯಾರು ತಿಳ್ಕೋತಾರ? ಬೆಳಕನ್ನು ಕತ್ಲೆಯನ್ನು ತಿಳ್ಕೊಳ್ಳುವಂಥ ತಪ್ಪುಳಿಕೆ ಬರುತ್ತೋ? ಇರೋದನ್ನು ಇಲ್ಲ ಅಂತ ತಿಳ್ಕೊಳ್ಳೋ ತಪ್ಪುಳಿಕೆ ಬರುತ್ತೋ? ನೋಡಿಸ್ಕೊಂಡದ್ದನ್ನೇ ನೋಡುವವನು ತಪ್ಪುಳಿಕೆ ಬರುತ್ತೋ? ಯಾವುದು ನೋಡ್ತಾ ಆ ಕುರ್ಚಿ ನೋಡ್ತಾ ಇದ್ದಿಲ್ಲ ಅದೇ ನೋಡೋಣ, ನಾನಿಲ್ಲಿದ್ದೀನಲ್ಲ ಅದು ನನ್ನ ನೋಡ್ತಾ ಇದೆ ಅಂತ ಯಾರು ತಿಳ್ಕೊತಾರ? ಆ ಕುರ್ಚಿ ನನ್ನ ನೋಡ್ತಾ ಇದೆ ಅಂತ. ಈ ತರ ತತ್ವಳಿಕೆ ಆಗಿದೆ ಅಂತ ಹೇಳ್ತೀರಲ್ರಿ ನೀವು ಅಂತ ವೇದಾಂತಿಗಳನ್ನ ಆಕ್ಷೇಪಣೆ ಮಾಡಿ, ಈ ತತ್ವಳಿಕೆ ಲೋಕದಲ್ಲಿ ಆಗಿಲ್ಲ, ಇದು ಸುಳ್ಳು, ನೀವು ಹೇಳ್ತಾ ಇರೋ ತತ್ವಳಿಕೆ ಲೋಕದಲ್ಲಿ ಎಲ್ಲೂ ಇಲ್ಲ ಅಂತ ಪೂರ್ವ ಪಕ್ಷಿಯ ಬಾಯಲ್ಲಿ ಹಾಕ್ಬಿಟ್ರು. ಇದು ಯುಕ್ತಿ. ಅದಕ್ಕೆ ಅವನು ಹೇಳಿದ, ಸರಿ ಲೋಕದ ಜನ ವ್ಯವಹಾರ ಮಾಡೋದು ಹಾಗೆ. ನಾನು ಪೇಟೆಗೆ ಹೋಗಿದ್ದೆ ಅಂತ. ಯಾವ್ದು ಹೋಗಿದ್ದು? ನಾನು ಮಧ್ಯಾಹ್ನ 1:15 ಗಂಟೆ ಊಟ ಮಾಡಿದೆ. ಊಟ ಮಾಡಿದವನು ಯಾರೋ? ನಾನು ವೇದಾಂತ ಶ್ರವಣ ಮಾಡ್ತಾ ಇದ್ದೀನಿ. ಶ್ರವಣ ಮಾಡಿದವನು ಯಾರೋ? ಎಲ್ಲ ಕಿವಿ ನಾನಾಗಬೇಕು, ಕೂತವ್ ನಾನಾಗಬೇಕು, ಬಾಯಿ ನಾನಾಗಬೇಕು, ಊಟ ಮಾಡಿ ಎಲ್ಲರ ವ್ಯವಹಾರದಲ್ಲೂ ಕಾಣ್ತಾ ಇದೆಯಲ್ರಿ. ನೈಸರ್ಗಿಕೋಯಂ ಲೋಕ ವ್ಯವಹಾರ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಇದು ಹೇಗೆ ಅಂದರೆ, ನಿಮ್ಗೆ ಉದಾಹರಣೆ ಹೇಳಿದ್ರೆ ಉದಾಹರಣೆಯಲ್ಲೇ ನಿಂತು ಬಿಡ್ತೀರೋಣ. ಒಂದು ದಿವಸ ರಾತ್ರಿ ಕನಸು ಬರುತ್ತೆ. ಕೆಲವರು ವಿಠ್ಠಲ ಶಾಸ್ತ್ರಿ ಹೇಳ್ತಾ ಇದ್ರು, ಅವರು ನನ್ನ ಕನಸಲ್ಲಿ ನಾನು ಚಿಟ್ಟೆ ಆಗಿಬಿಟ್ಟಿದ್ದೆ ಅಂತ. ಚಿಟ್ಟೆ ಆಗಿಬಿಟ್ರೆ ಅವರು ಇಲ್ಲಿ ಈ ಎಚ್ಚರದಲ್ಲಿ ಮನುಷ್ಯ, ಕನಸಲ್ಲೇನೋ ಅವರೇ ಚಿಟ್ಟೆ ಹಾರಾಡ್ತಾ ಇದ್ದಾರೆ. ಹೀಗೆ ಅವರು ಚಿಟ್ಟೆಯಾಗಿದ್ದುಕೊಂಡೇ ತಿಳ್ಕೊಂಡ್ರು, ಚಿಟ್ಟೆಯಾಗಿದ್ದದನ್ನು ನೋಡ್ತಾ ತಿಳ್ಕೊಂಡ್ರು ಚಿಟ್ಟೆಯಾಗಿದ್ದೆ ಅಂತ. ನೋಡ್ತಾ ಇದ್ರೆ ನಾನು ಚಿಟ್ಟೆಯಾಗಿದ್ದೆ ಅನ್ನೋ ತಪ್ಪು. ಚಿಟ್ಟೆಯಾಗಿದ್ದೀನಿ ತಿಳ್ಕೊಳಕ್ ಬರಲ್ಲ. ಚಿಟ್ಟೆಗೆ ನಾನು ತಿಳ್ಕೊತೀನಿ ಅಂತಿದ್ಯಾ? ಇಲ್ಲ. ಆ ಥರ ಒಳಗಿದ್ದು ಕನಸಲ್ಲಿ ಯಾವುದೋ ಒಂದು ದೇಹ ಕಂಡ್ರೆ ತಕ್ಷಣ ನಾನೊಂದು ಮಾಡ್ಕೊಂಡು ಶುರು ಮಾಡ್ತೀವಲ್ಲ ವ್ಯವಹಾರನ. ಕನಸಲ್ಲಿ ಯಾರೋ ಹೇಳ್ಕೊಡ್ತಾರಾ? ಈಗ ಹೆಂಗಸರ ನಿದ್ದೆ ಮಾಡ್ತೀರಿ, ರಾತ್ರಿ ನಿಮಗೊಂದು ಕನಸು ಬರುತ್ತೆ. ಕನಸಲ್ಲಿ ನೀವು ಹೆಂಗಸರಾಗಿಯೇ ಒಂದು ವ್ಯವಹಾರ ಗಂಡಸರಾಗಲ್ಲ, ಸಾಮಾನ್ಯವಾಗಿ ಆಗಲ್ಲ, ಅದು ಆಗಬಾರ್ದು ಅಂತಿಲ್ಲ. ಹೆಂಗಸರಾಗಿ ಎಲ್ಲೋ ಹೋಗ್ತಾ ಇರ್ತೀರಿ. ಹೆಂಗಸರಾಗಿ ನಾನು ಹೊಳೆ ಹೋಗಿದ್ದೆ, ಅಲ್ಲಿ ಬಟ್ಟೆ ಒಗೀತಾ ಇದ್ದೆ, ನಿಮ್ಗೆ ಕನಸು ಬಂದರೆ ಆ ಹೊಳೆ ಹೋದ ದೇಹವನ್ನು ನಾನು ಮಾಡ್ಕೊಳ್ಳೋ ಯಾರು ಹೇಳ್ಕೊಟ್ರು ನಿಮಗೆ? ಯಾರು ಹೇಳ್ಕೊಟ್ಟಿಲ್ಲ. ಎಚ್ಚರದಲ್ಲೂ ಅಷ್ಟೇ, ಯಾರೂ ಹೇಳಿಕೊಡ್ದೇನೆ ಮನುಷ್ಯನಿಗೆ ದೇಹದಲ್ಲಿ ನಾನು ನಂದು ಅನ್ನೋ ಬುದ್ಧಿ ಬಂದುಬಿಟ್ಟಿದೆ. ಇದು ಅಧ್ಯಾಸದ ಸ್ವರೂಪ. ತಪ್ಪು ತಿಳುವಳಿಕೆ ಬಂದದ್ದು ಲೋಕ ವ್ಯವಹಾರದಲ್ಲಿ ಕಂಡಿದೆ ಅಂತ. ಬರಬಾರ್ದಾಗಿತ್ತು ಅಂತ ಯುಕ್ತಿ, ಬಂದುಬಿಟ್ಟಿದೆಯಲ್ಲ ಅಂತ ಅನುಭವ. ಈಗ ಏನು ಅಂದರೆ, 2 ಹಂತ ಇಟ್ಕೊಳ್ಳಿ. ಒಂದು ಲೌಕಿಕ ಯುಕ್ತಿ, ಇನ್ನೊಂದು ಲೌಕಿಕ ಅನುಭವ, ಇನ್ನೊಂದು ಪರಮಾರ್ಥ ಅನುಭವ. ಪರಮಾರ್ಥ ಅನುಭವಕ್ಕಂಥ ಯುಕ್ತಿ. 4 ಹಂತವನ್ನು ಚೆನ್ನಾಗಿ ಯೋಚನೆ ಮಾಡಬೇಕು. ಲೋಕದ ಯುಕ್ತಿ ಬಳಸ್ಕೊಂಡು ಲೋಕಾನುಭವ ಹಾಗಿರಬಾರ್ದಾಗಿತ್ತು ಅಂದರೆ ಇದೆಯಲ್ಲ. ಯಾರಾದರೂ ಕೂತ್ಕೊಂಡು ಒಬ್ಬ ನೇರಾಗಿ ತರ್ಕ ಮಾಡ್ತಾ, ನೀರು ಅನ್ನೋದು ಒಂದೇ ವಸ್ತು ಕಂಡ್ರೆ 2 ವಸ್ತು ಆಗೋಕ್ಕೆ ಸಾಧ್ಯ ಇಲ್ಲ, ನಾವು ನೀರು ಕುಡಿತೀವಿ, ನೀರು ಕುಡಿದ ಮೇಲೆ ನೀರು ಒಂದು ತಾನೆ ಕುಡಿಯೋಕೆ ಬರುತ್ತೆ ತಾನೆ ಅಂತ ಒಬ್ಬ ಸೈಂಟಿಸ್ಟಿಗೆ ಹೇಳಿದರೆ, ಬನ್ನಿ ಇಲ್ಲಿ ತೋರಿಸ್ತೀನಿ ಅಂತೇಳಿ ನೀರನ್ನು ಹಾಕಿ ನೋಡಿ, ಇದು ಹೈಡ್ರೋಜನ್ನು, ಇನ್ನೊಂದು ಆಕ್ಸಿಜನ್ನು, 2 ವಸ್ತು ಬೆಳಕೆ ಆದ್ರೆ ನೀರಾಗಿ ಕಾಣುತ್ತೆ ನೋಡ್ರಿ, ಆಗೋ ಕಾರಣ ಇಲ್ಲ ನೀವು ಹೇಳ್ಬಿಟ್ರೆ ಆಗಿದೆಯಲ್ಲ ಅಂತ ಯುಕ್ತಿ ಕೊಡ್ತಾರೆ. ಆದ್ರೆ ನಾವು ವ್ಯವಹಾರ ಮಾಡುವಾಗಲ್ಲ ನೀರು ಒಂದು ಅಂತಲೇ ವ್ಯವಹಾರ ಮಾಡ್ತೀವಿ. ಅವ್ರು ಹೇಳ್ಕೊಳ್ಳಿ, ನೀವು 2 ಗಾಳಿ ಕುಡಿತಾ ಇದ್ದೀನಿ ಅಂತ 1 ನೀರು ಕುಡಿತೀರಾ? ಆಕ್ಸಿಜನ್ ಆಗಲಿ ಹೈಡ್ರೋಜನ್ ಆಗಲಿ 2 ಗಾಳಿ ತಾನೆ. 2 ಅನಿಲವನ್ನು ಕುಡಿತೀರಾ? 1 ನೀರನ್ನು ಕುಡಿತೀರಾ? 1 ನೀರನ್ನೇ ಕುಡಿತೀವಿ. ಅಂದ್ರೆ ನಮಗೇನೋ ವ್ಯವಹಾರದ ಅನುಭವವೇ ಮುಖ್ಯವೇ ಹೊರತು ಬರೀ ತರ್ಕ ಅಲ್ಲ. ಎಷ್ಟೇ ಬರೀ ತರ್ಕ ಮಾಡಿದ್ರು ನೋಡಿ, ಆ ಮೊಟ್ಟ ಮರ ಕಾಣಿಸ್ತಾ ಇದೆಯಲ್ಲ, ಹಾಗೆ ನಿಂಗೆ ದೇಹ ಕಾಣಿಸ್ತಾ ಇದೆಯೋ ಇಲ್ವಾ? ಕಾಣಿಸ್ತಾ ಇದೆ. ಹಾಗಾದ್ರೆ ದೇಹ ನಾನು ಅನ್ಬಾರ್ದು. ಮತ್ತೇನಪ್ಪ, ನಾನೀಗ ಊಟಕ್ಕೆ ಹೋಗ್ತೀನಿ, ನೀವು ಸುಮ್ಮನಿರಿ ಅಂತಾರೆ. ನಾನು ಊಟಕ್ಕೆ ಹೋಗ್ತೀನಿ ಇನ್ನಷ್ಟೇ ದೇಹ ನಾನಾಗಿರ್ತೀನಿ. ನಾನು ಯೋಗ ವ್ಯಾಯಾಮ ಮಾಡಬೇಕು. ಯೋಗ ವ್ಯಾಯಾಮ ಮಾಡಬೇಕು ಅಂದ್ರೆ ಏನರ್ಥ? ದೇಹ ನಾನು ಅದನ್ನು ತೆಳ್ಳಗೆ ಮಾಡ್ಕೋಬೇಕು, ಹಾಗೆ ತಾನೆ ಅರ್ಥ. ದೇಹ ನಾನು ಅಂತ ಇಟ್ಕೊಂಡು ತಾನೆ ನಾನು ಚೆನ್ನಾಗಿ ಬೆಳಗ್ಗೆ ಕೂಡಲೇ ಪ್ರಾಣಾಯಾಮ ಮಾಡ್ತೀನಿ ಕಂಡ್ರಿ ತಾನೆ ಒಬ್ಬ. ಪ್ರಾಣಾಯಾಮ ಮಾಡೋದು ವೇದಾಂತ ಮಾಡ್ಕೊಂಡಿರ್ತಾರೆ ಪಾಪ. ಅದೇನಾದರೂ ಆಗಲಿ, ಆರೋಗ್ಯಕ್ಕೆ ಮಾಡಲಿ, ಆ ವಿಷಯ ಅಲ್ಲ. ಆದರೆ ಯಾರು ದೇಹೇಂದ್ರಿಯಗಳನ್ನು ನಾನು ಅಂತ ಇಟ್ಕೊಂಡು ಏನೇನು ವ್ಯವಹಾರ ಮಾಡ್ತಾರೋ ಅಷ್ಟೊತ್ತಿಗೆ ಅವ್ರಿಗೆ ತಪ್ಪುವಿಕೆ ಬಂದುಬಿಡುತ್ತೆ. ನೀವು ಅಲ್ಲಿ ಲಾಜಿಕ್ ನಡೆಯಲ್ಲ.
ನೋಡಿ, ಎಷ್ಟೇ ತರ್ಕ ಹೇಳಿ 3 ಅವಸ್ಥೆಗಳು ನೀವು ಬಂದು ಹೋಗುತ್ತಲ್ವಾ, ನೀವು ನೋಡ್ತಾ ಇದ್ದೀರಲ್ವಾ, 3 ಅವಸ್ಥೆಗಳು ಹೋದ್ಮೇಲೆ ನಿಮಗೂ ಅವಸ್ಥೆಗೂ ಸಂಬಂಧ ಇಲ್ವಲ್ಲ, ಆದ್ರೆ 3 ಅವಸ್ಥೆಗಳು ಬೇರೆ ಗೊತ್ತಾಯ್ತಲ್ಲ ಅಂತ ತರ್ಕ ಮಾಡಿದರೆ ಆ ತರ್ಕ ಅಲ್ಲೇ ಇರುತ್ತೆ. ಯಥಾ ಪ್ರಕಾರ ದೇಹೇಂದ್ರಿಯ ನಾನೇ, ನನಗೆ ಎಚ್ಚರ ಬಂದಾಗ ಎಚ್ಚರ ಪ್ರಪಂಚ ನಿಜ, ಕನಸು ಸುಳ್ಳು, ನಿದ್ದೆ ತತ್ಕಾಲಕ್ಕೆ ಬರುತ್ತೆ, ಹೀಗೆ ಶುರುವಾಗುತ್ತೆ. ಇದಕ್ಕೆ ಹೇಳೋದು ಯುಕ್ತಿಗಿಂತ ಲೋಕಾನುಭವ ಬಲ, ಲೋಕಾನುಭವಕ್ಕಿಂತ ಗುರುಗಳು ಹೇಳಿದ ಪರಮಾರ್ಥಾನುಭವ ಬಲ. ಮೊದಲು ಯುಕ್ತಿ ತರ್ಕ, ನೀವು ತರ್ಕವನ್ನು ನೀವು ವೇದಾಂತ ವಾಕ್ಯದಿಂದಾರು ಹೇಳ್ರಿ, ಎಷ್ಟೇ ಲಾಜಿಕ್ ಮಾಡಿ, ಲೋಕಾನುಭವ ಮಾತ್ರ ತನ್ನ ವಿಷಯ ಬಿಟ್ಕೊಡಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ನೀವು ವೇದಾಂತ ವಿಚಾರಕ್ಕೆ ಬರುವಾಗ ಸ್ವಲ್ಪ ವ್ಯವಹಾರವನ್ನು ಪಕ್ಕಕ್ಕಿಟ್ಟು, ತುಂಬ ವ್ಯವಹಾರದಲ್ಲಿ ಮುಳುಗಬೇಡ್ರಿ. ತುಂಬ ದುಡ್ಡು ಕಾಸಲ್ಲಿ ವ್ಯವಹಾರ ಮುಳುಗಲ್ಬಿಟ್ರೆ ಅವನಿಗೆ ಇದೇ ಆಗಲ್ಲ, ವಿಚಾರ ಮಾಡೋಕ್ಕಾಗಲ್ಲ, ವಿವೇಕಕ್ಕಾಗಲ್ಲ. ತುಂಬ ಕರ್ಮ ಮಾಡೋನಿಗೂ ಅಷ್ಟೇ, ಬೆಳಗ್ಗೆ ಎದ್ದು ಕೂಡಲೇ ಸಂಕಲ್ಪ ಮಾಡ್ತಾನೆ, ಕರ್ಮ ಮಾಡ್ತಾನೆ, ಊಟ ಮಾಡ್ತಾನೆ, ಅವರಿಗೆ ವೇದಾಂತ ವಿಚಾರ ಹತ್ತೋದಿಲ್ಲ. ಯಾಕಂದ್ರೆ ಮಾಡೋನು ಮಾಡೋದು ತಿನ್ನೋದು, ಮಾಡೋದು ತಿನ್ನೋದು ದುಡಿಯೋದು, ಮಾಡೋದು ತಿನ್ನೋದು ದುಡಿಯೋದು, ಅವರಿಗೆ ವಿವೇಕ ಬರಲ್ಲ. ವಿವೇಕ ಬರಬೇಕಾದ್ರೆ ಸ್ವಲ್ಪ ಶಾಂತವಾಗಿ ತಿಳಿಯಾಗಿ ಕೂತ್ಕೊಂಡು ಅನುಭವವನ್ನು ವಿಚಾರ ಮಾಡಿ ಹೀಗಿದೆ ಅಂತ ತಿಳ್ಕೋಬೇಕು. ಹೀಗೆ ಅಧ್ಯಾಸ ವಿಷಯವನ್ನು ನಾವು ವಿಚಾರ ಮಾಡಿಕೊಂಡಾಗ ದೇಹೇಂದ್ರಿಯ ಸಂಘಾತಕ್ಕೂ ನನ್ನ ಸ್ವಭಾವಕ್ಕೂ ಜೀವ ತಾನೇ ತತ್ತು ತಿಳ್ಕೊಂಡದ್ದು, 3ರಲ್ಲಿ ಜೀವನ ಬಗ್ಗೆ ಇರೋ ತತ್ತು ತಿಳುವಳಿಕೆನೆ. ಈ ಅಧ್ಯಾಸ ಇದೆಯಲ್ಲ, ಇದು ಹೇಳಿಕೊಟ್ಟು ಬಂದದ್ದಲ್ಲ, ಒಂದು ದಿವಸ ಉಂಟಾದದ್ದಲ್ಲ. ಇದು ಯಾಕೆ ಉಂಟಾಯಿತು ಅಂತ ಕಾರಣ ಕೇಳಬೇಕಾಗಿಲ್ಲ. ಇದಕ್ಕೇನು ಪ್ರಮಾಣ ಅಂತ ಕೇಳಬೇಡಿ. ಒಟ್ಟು ನೀವು 4 ವಿಚಾರವನ್ನು ಅಧ್ಯಾಸದ ಬಗ್ಗೆ ಮಾಡಬಾರ್ದು, 4 ವಿಚಾರವನ್ನು ಮಾಡಬೇಕು. ಅಷ್ಟು ನಾನೀಗ ಮುಖ್ಯವಾಗಿ ಹೇಳ್ತೇನೆ. ಏನು 4 ಮಾಡಬಾರ್ದು ಅಂತ. ನಮಗೆ ದೇಹೇಂದ್ರಿಯಗಳಲ್ಲಿ ನಾನು ನಂದು ಅನ್ನೋ ಬುದ್ಧಿ ಬಂದ್ಬಿಟ್ಟಿದೆ. ದೇಹೇಂದ್ರಿಯಗಳ ನಾನು, ಇಂದ್ರಿಯಗಳಲ್ಲಿ ನಂದು, ದೇಹ ನಾನು ಅನ್ನೋ ಬುದ್ಧಿ ಬಂದ ಮೇಲೆ ಮನುಷ್ಯ ತತ್ಕ್ಷಣದಲ್ಲಿ ಅವನೇನು ಯೋಚನೆ ಮಾಡ್ತಾನೆ, ನಾನು ತಿಳ್ಕೊಳ್ಳೋನು, ನಾನು ಮಾಡೋನು, ನಾನು ಅನುಭವಿಸೋನು. ನಾನು ಅಂದರೆ ಯಾರೋ? ತಿಳ್ಕೊಳ್ಳೋನು, ಮಾಡುವವನು, ಅನುಭವಿಸುವವನು. ಈ 3 ಬುದ್ಧಿ ಇದು ಈ ತಪ್ಪು ತಿಳ್ಕೆ ಆದ ಕೂಡಲೇ ಬರುತ್ತೆ. ಅದಕ್ಕೆ ಆಚಾರ್ಯರು ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ, ಮನುಷ್ಯನಿಗೆ ಮಾಡೋದನ್ನು ಅನುಭವಿಸೋದನ್ನು ಹೇಳ್ಕೊಡೋದು ಯಾವುದು ಅಂದರೆ ಈ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯಿಂದ ನಾನು ತಿಳ್ಕೊಳ್ಳೋನು, ಮಾಡೋನು, ಅನುಭವಿಸೋನು ಅಂತ ಆದಮೇಲೆ ಮುಂದಕ್ಕೆ ಈ ಪ್ರಪಂಚದ ಬಗ್ಗೆ ನೋಡ್ತಾ ತನ್ನ ವಿಚಾರ ಬಿಟ್ಟುಬಿಟ್ಟ. ಪ್ರಪಂಚದಲ್ಲಿ ಅರ್ಥ ಮಾಡಿಕೊಂಡು ಇದು ಯಾವುದಕ್ಕೆ ಬರುತ್ತೆ, ಈ ನನ್ನ ದೇಹ ನಾನಾಗಿದ್ದೀನಲ್ಲ, ದೇಹಕ್ಕೆ ಯಾವುದು ಅನುಕೂಲ, ಯಾವುದು ಪ್ರತಿಕೂಲ, ಅದ್ರಲ್ಲಿ ನನಗೆ ಬೇಕಾದ ಯಾವುದು, ಹೇಗೆ ಬಳಸಬಹುದು ಅಂತ ಮಾಡೋದು ಅನುಭವಿಸೋದು, ಮಾಡೋದು ಅನುಭವಿಸೋದು. ತಿಳ್ಕೊಳ್ಳೋದು ಸ್ವಲ್ಪನೇ. ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ತಿಳುವಳಿಕೆಗೆ ಬುದ್ಧಿ ಕೆಲಸ ಮಾಡಲ್ಲ. ಅದಕ್ಕೆ ಹಿಂದಿನವರು ವಿದ್ಯಾಭ್ಯಾಸ ಅಂತ ಬಾಲ್ಯ ಇಟ್ಟರು, ಆಮೇಲೆ ದುಡಿಮೆ ಅಂತ ಹೇಳಿ ತಾರುಣ್ಯ ಇಟ್ಟರು, ವಯಸ್ಸಾದ್ಮೇಲೆ ತಪಸ್ಸು ಮಾಡಿ ಅಂದರು, ಹೆಚ್ಚು ಭೋಗ ಅನುಭವಿಸ್ಬೇಡಿ ಅಂದರು, ಕೊನೆಯಲ್ಲಿ ದೇಹ ಬಿಟ್ಬಿಡಿ ಅಂದರು. ಅದು ವಿಷಯ ಬಿಡಿ. ಈಗ ನಾವೇನು ಮಾಡ್ತೀವಿ ಅಂದರೆ ವಯಸ್ಸಾದ್ಮೇಲೆ ತಿಳ್ಕೊಳಕ್ಕೆ ಹೋಗ್ತೀವಿ. ಆರಂಭದಲ್ಲಿ ತಿಳ್ಕೊಬೇಕಾಗಿತ್ತು. ಬಾಲ್ಯದಲ್ಲಿ 10ನೇ ಕ್ಲಾಸನ್ನ ಒಳಗೆ ಅಥವಾ 14ನೇ ವಯಸ್ಸೊಳಗೆ ನೀವು ವಿಚಾರ ಮಾಡಿ ತಿಳ್ಕೋಬೇಕಾಗಿತ್ತು. ಚೆನ್ನಾಗಿ ಜ್ಞಾನ ಬಂದ ಮೇಲೆ ಜ್ಞಾನದಿಂದ ಆನಂದವನ್ನು ಪಡ್ಕೊಳ್ಳೋದಾಗಿದ್ದರೆ ಆವಾಗ ಈ ಥರ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಈ ಕಷ್ಟ ಎಲ್ಲ ಬರ್ತಿರ್ಲಿಲ್ಲ. ಮನುಷ್ಯ ಇನ್ನೊಬ್ಬರು ಅಧೀನವಾಗಿ ಒದ್ದಾಡಿಕೊಂಡು, ಅಯ್ಯೋ ಒಂದು ಕೆಲಸ ಕೊಡಿ, ಒಂದು ಅರ್ಜಿ ಕೊಡ್ತೀನಿ, ನೀವು ದಯವಿಟ್ಟು ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಂಡು ನನ್ನನ್ನು ಕೃತಾರ್ಥನಾಗಿ ಮಾಡಬೇಕು. ಹಣೆ ಬರ ಎಂಥ ಗ್ರಹಚಾರ! ಏನಪ್ಪ ನಿಮ್ಮ ಸ್ವರೂಪವಾಗಿ ಭಗವಂತ ಇದ್ದಾನೆ, ಆನಂದ ನಿಧಿ, ಎಂದೆಂದೂ ಆನಂದ ಮುಗಿಯೋಲ್ಲ. ಅವನು ಹೃದಯದಲ್ಲಿ ನನ್ನ ಆನಂದವೆಲ್ಲ ಕೊಡ್ತೀನಿ ಅಂದರೆ ಕೂತ್ಕೊಂಡು ಬರಿತಾ ಇದೆ. ನನಗೆ ಹತ್ರ ಜಾತಕ ತೋರಿಸ್ತಾನೆ, ನಮ್ಮ ಹುಡುಗನಿಗೆ ಕೆಲಸ ಸಿಗತ್ತೆ ಅಂದ್ರಿ ಅಂತಾರೆ. ನಾನು ಹೇಳ್ತೀನಿ, ಅಯ್ಯೋ ಚೆನ್ನಾಗಿ ಪೂಜೆ ಮಾಡಿ ಕೆಲಸ ಸಿಗತ್ತೆ ಅಂತ. ಯಾಕೆಂದ್ರೆ ಕೇಳೋದು ಕೆಲಸ ಸಿಗತ್ತೆ ಅಂತ ನಿಜವಾದ ಮೂಲ ಕೇಳಲ್ಲ. ಪ್ರಶ್ನೆ ಕೇಳಿದಷ್ಟು ಉತ್ತರ ತಾನೆ. ಪ್ರಶ್ನೆ ಹಾಕಿ ಕೇಳ್ತೀರೋ ಅದಕ್ಕೆ ತಕ್ಕಷ್ಟು ಉತ್ತರ. ಪ್ರಶ್ನೆಯಲ್ಲಿ ದೋಷ ಇರುತ್ತೆ, ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಎಲ್ಲ ಪ್ರಶ್ನೆಗಳಲ್ಲೂ ದೋಷ ಇರುತ್ತೆ ಹೊರತು ಉತ್ತರ ಹೇಳೋದ್ರಲ್ಲಿ ದೋಷ ಇರಲ್ಲ. ನೀವು ಏನು ಕೇಳಿರ್ತೀರಿ ಆ ಕೇಳಿದ್ದಕ್ಕಾಗಿ ಪ್ರಶ್ನೆ. ಈಗ ಒಬ್ಬ ಬಂದ, ನನಗೆ ಮಕ್ಕಳಾಗತ್ತೋ ಇಲ್ವೋ ಅಂತ ಪ್ರಶ್ನೆ ಮಾಡ್ದ. ಈಗ ಅವನಿಗೆ ನೀನು ದೇಹವೇ ಇಲ್ಲ, ಇಂದ್ರಿಯವೇ ಅಲ್ಲ, ನಿನಗೆ ಹಿಂದೂ ಮಕ್ಕಳಿಲ್ಲ ಅಂತ ಯಾರು ಉತ್ತರ ಹೇಳ್ತಾರಾ? ಹೇಳಲ್ಲ. ನೀನು ಒಳ್ಳೆ ಸತ್ಯನಾರಾಯಣ ಪೂಜೆ ಮಾಡೋ, ಪುರುಷ ಸೂಕ್ತ ಹೋಮ ಮಾಡೋ, ಮಕ್ಕಳಾಗತ್ತೆ ಅಂದರೆ ಅವನಿಗೆ ದೇಹೇಂದ್ರಿಯ ಹೌದು, ನಿನಗೆ ಹೆಂಡತಿ ಇದ್ದಾಳೆ, ನಿನ್ನ ಮಕ್ಕಳಾಗತ್ತೆ ಅಂತಲೇ ಹೇಳಬೇಕು. ಸುಮ್ಮನೆ ಏನೋ ಹೇಳಿದ್ರೆ ಯಾಕೆ ಕೇಳ್ತಾರೆ? ಹಾಗೆ ಈ ಅಧ್ಯಾಸವನ್ನು ಇಟ್ಕೊಂಡ ವ್ಯವಹಾರದಲ್ಲಿ ಅವರವ್ರು ಎಷ್ಟೆಷ್ಟು ಒಪ್ಕೊಂಡಿದ್ದಾರೋ ಅಲ್ಲಿಂದ ಮುಂದಕ್ಕೆ ಕೇಳಬೇಕೆ ಹೊರತು ಹಿಂದಕ್ಕೆ ಹೋಗೋ ಹಾಗಿಲ್ಲ. ಅದನ್ನು ಬೇಗ ನೀವು ಯೋಚನೆ ಮಾಡೋರಾಗಿದ್ದರೆ ಇದರಲ್ಲಿ ಚೆನ್ನಾಗಿರ್ತಿತ್ತು. ಈಗ ಅಧ್ಯಾಸದಲ್ಲಿ 4 ವಿಷಯವನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೀನಿ. ಮೊದಲನೇದು ಬರ್ಕೊಳ್ಳಿ, ಅಧ್ಯಾಸ ಸ್ವರೂಪ. ಆಮೇಲೆ 2ನೇದು ಈ ತಪ್ಪು ತಿಳುವಳಿಕೆ ಹೊಂದತ್ತ ಅನುಭವಕ್ಕೆ ಅಂತ ಸಂಭಾವನಾ ಅಂತ ಹೇಳ್ತೀವಿ. ಅಧ್ಯಾಸ ಸಂಭಾವನಾ.
ಮೂರನೇ ವಿಚಾರ ಬಹಳ ಮುಖ್ಯವಾದ್ದು. ಈ ಅಧ್ಯಾಸದ ಫೀಲ್ಡ್, ಅಧ್ಯಾಸ ಪುರಸ್ಸರ, ಅಧ್ಯಾಸ ಎಷ್ಟನ್ನು ಆವರಿಸ್ಕೊಂಡಿದೆ, ಈ ತಪ್ಪು ತಿಳುವಳಿಕೆ ಒಳಗೆ ಎಷ್ಟು ಬರುತ್ತೆ ಅಂತ, ಅದು ಬಹಳ ಮುಖ್ಯ ವಿಚಾರ. ವ್ಯಾಪ್ತಿ, ಅಧ್ಯಾಸದ ವ್ಯಾಪ್ತಿ. ವ್ಯಾಪ್ತಿ ಅಂತ ಹೇಳ್ತೀರಾ? ಫೀಲ್ಡ್ ಅಂದ್ರೆ ಅಧ್ಯಾಸ ಕ್ಷೇತ್ರ ಅಂತ ಹೇಳ್ಬೋದು. ಈಗ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ಹಾಗೆ ಅಧ್ಯಾಸ ಕ್ಷೇತ್ರ. ನಾವೆಲ್ಲ ಅಧ್ಯಾಸ ಕ್ಷೇತ್ರದಲ್ಲಿ ಇದೀವಿ. ಯಾಕೆಂದ್ರೆ ನಾನು ನನ್ನನ್ನು ಮಾಡ್ಕೊಂಡ್ಬಿಟ್ಟಿದೀವಿ. ಏನು ಅಧ್ಯಾಸ ಕ್ಷೇತ್ರದಲ್ಲಿ ಏನು ಮಾಡ್ತೀವಿ ಅಂದ್ರೆ ಮಾಡೋದು, ತಿನ್ನೋದು, ಬೈಯೋದು, ಜಗಳ ಆಡೋದು, ರಾಗದ್ವೇಷ, ಕುಡಿಯೋದು, ತಿನ್ನೋದು, ಅಷ್ಟೇ. ಅಧ್ಯಾಸ ಕ್ಷೇತ್ರದಲ್ಲಿ ಏನೇನು ಬರುತ್ತೆ ಅಂತ ಮೂರನೇ ವಿಚಾರ, ಅದು ಬಹಳ ಮುಖ್ಯ. ನಾಲ್ಕನೇದು ಅಧ್ಯಾಸದಿಂದ ಆದ ಅನರ್ಥ. ಈ 4 ವಿಷಯ ನಾನು ಮುಂದೆ ಹೇಳ್ತೀನಿ. ಇನ್ನು 4 ಹೇಳೋದಿಲ್ಲ. ಯಾವ 4 ಹೇಳಲ್ಲ ಅಂದ್ರೆ ಈ ತಪ್ಪು ತಿಳುವಳಿಕೆಗೆ ಕಾರಣ ಏನು ಹೇಳಲ್ಲ. ಎರಡನೇದು ಈ ತಪ್ಪು ತಿಳುವಳಿಕೆಗೆ ಪ್ರಮಾಣ ಏನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಆಮೇಲೆ ಹೇಳ್ತೇನೆ. ಮೂರನೇದು ಈ ತಪ್ಪು ತಿಳುವಳಿಕೆ ಮಾಡ್ಕೊಂಡವ್ರು ಯಾರು ಮಾಡ್ಕೊಂಡವ್ರು ಹೇಳಲ್ಲ. ಯಾಕಂದ್ರೆ ಮಾಡ್ಕೊಂಡವರೇ ಬರೋದು. ಈಗ ನನ್ನ ಹತ್ರ ಕೇಳೋಕೆ ಬರೋರು ಯಾರು ಅಂದ್ರೆ, ಈಗ ಡಾಕ್ಟರ್ ಹತ್ರ ಯಾರೋ ಒಬ್ಬ ತೋರ್ಸೋಕೆ ಹೋಗ್ತಾನೆ. ತೋರ್ಸೋಕೆ ಹೋದವನು ರೋಗಿ ಅಂತ ತಿಳ್ಕೊಂತಾನೆ ಹೋಗ್ತಾನೆ. ಅವನು ಡಾಕ್ಟ್ರು ನೀನು ರೋಗ ಇಲ್ಲ, ಹಿಂದೂ ರೋಗ ಇಲ್ಲ, ಮುಂದೂ ರೋಗ ಇಲ್ಲ ಅಂತ ಹೇಳಿದ್ರೆ ಈ ಡಾಕ್ಟರ್ ತಲೆ ಸರಿ ಇಲ್ಲ ಅಂತ. ಡಾಕ್ಟ್ರು ಬಂದ ಕೂಡಲೇ ನೋಡಿದ ಕೂಡಲೇ ರೋಗ ನೀನು ರೋಗಿ ಹೌದು, ನಮಗೆ ಜಾತಕ ಕೊಟ್ಟು ಕೂಡಲೇ ಅವ್ರಿಗೆ ಕಷ್ಟ ಇದೆ, ಇಲ್ಲದವರೇ ಜಾತಕ ಹೇಳೋದಲ್ಲ ನಾನು. ಅಂದ್ರೆ ಏನು ನಮ್ಮಲ್ಲಿ ಒಂದು ಹ್ಯಾಕ್ ತಿಳುವಳಿಕೆ ಇದೆ ಅಂದ್ರೆ, ನೀವು ಯಾವಾಗ ಈ ತಪ್ಪು ತಿಳುವಳಿಕೆಯಿಂದ ತಿಳ್ಕೋಬೇಕು ಅಂತ ಬಂದ್ರೋ ನಿಮ್ಗೆ ತಪ್ಪು ತಿಳುವಳಿಕೆ ಇದೆ. ಅದು ಯಾರಿಗಿದೆ, ಯಾರು ಮಾಡ್ಕೊಂಡ್ರು ಅದೆಲ್ಲ ಹೇಳ್ಬೇಕಾಗಿಲ್ಲ. ಆದ್ರೆ ಇದು 3 ವಿಷಯ ಹೇಳಲ್ಲ ಅಂತ ಹೇಳಿದೆ. ಯಾವ್ಯಾವುದು? ಪ್ರಮಾಣ ಏನೋ, ಕಾರಣ ಏನೋ, ಯಾರು ತಪ್ಪು ತಿಳ್ಕೊಂಡ್ಯಾರೆ, ಈ 3 ವಿಚಾರ ಹೇಳಲ್ಲ. 4ನೇದು ಯಾವತ್ತು ಶುರುವಾಯಿತು ಹೇಳಲ್ಲ. ಯಾವತ್ತು ಆರಂಭ, ಈಗ ತಪ್ಪು ತಿಳುವಳಿಕೆ ಲೋಕದಲ್ಲಾದ್ರೆ ಯಾವತ್ತು ಶುರುವಾಯಿತು ಅಂತ ಹೇಳಬೇಕು. ಈ 4 ವಿಚಾರವನ್ನು ಹೇಳಲ್ಲ. ಆದರೆ ಸುಮ್ಮನೆ ಸಂಗ್ರಹವಾಗಿ ಅದಕ್ಕೆ ಉತ್ತರ ಹೇಳಬಹುದು. ಆದರೆ ಆ ಸಂಗ್ರಹ ಉತ್ತರ ಸರಿಯಾದ್ದಲ್ಲ. ಈಗ ಮೊಟ್ಟ ಮೊದಲು ಅಧ್ಯಾಸ ಸ್ವರೂಪ ಏನು ಅದೇ ಮುಖ್ಯ. ಯಾವ ಅಧ್ಯಾಸ? ವೇದಾಂತದಲ್ಲಿ ಹೇಳಿದ ಅಧ್ಯಾಸ. ಲೋಕದೊಳಗಾಗೋ ಅಧ್ಯಾಸಕ್ಕೆ ತಪ್ಪು ತಿಳುವಳಿಕೆ ಅಂತ ಹೆಸರು. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಅದು ಬಹಳ ಕಷ್ಟ ಅಲ್ಲ. ತಪ್ಪು ತಿಳ್ಕೊಂಡ್ರೆ ಬಿಟ್ಟಾಕಾಯ್ತು. ಅಪ್ಪ ಮಗ ತಪ್ಪು ಬಿಟ್ಟು ಹೋದ್ರೆ ಅವನು ಅಪ್ಪ ಅಪ್ಪರಾಗಿರ್ತಾರೆ, ಮಗ ಮಗನಾಗಿರ್ತಾರೆ. ಏನು ಕಷ್ಟ? ಹಾಗೂ ಇರ್ತಾರಲ್ಲ, ತಪ್ಪು ಹೇಳ್ಬೋದು. ಅಪ್ಪ ಮಗ ಬಿಟ್ಟಿರಬಾರ್ದು, ಗಂಡ ಹೆಂಡತಿ ಡೈವರ್ಸ್ ಆಗಬಾರ್ದು. ಯಾಕಾಗತ್ತೆ ಅಂದ್ರೆ ತಪ್ಪು ತಿಳ್ಕೊತಾರೆ ಅಷ್ಟೇ. ಅವ್ರು ನನ್ನ ಗಂಡ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ ಇವ್ರು ಹೇಳ್ತಾರೆ, ಅವ್ರು ಹಾಗೆ ಹೇಳ್ತಾರೆ, ಇಬ್ರು ಡೈವರ್ಸ್ ಆಗ್ತಾರೆ. ಆದರೆ ಭಾರಿ ಅನರ್ಥ ಅಂತ ಏನಲ್ಲ. ಯಾಕಂದ್ರೆ ದೇಹೇಂದ್ರ ಏನು ಕಳ್ಕೊಂಡಿಲ್ವಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಹಾಳಾಗಿ ಹೋದ್ರು, ಆ ವಿಷಯ ಬಿಡ್ರಿ. ಆದರೆ ನಿಜವಾಗಿ ಮನುಷ್ಯ ಈ ತಪ್ಪು ತಿಳುವಳಿಕೆಯ ಸ್ವರೂಪ ಲೋಕದ ಆಗೋ ತಪ್ಪು ತಿಳುವಳಿಕೆಗೂ ವೇದಾಂತದಲ್ಲಿ ಹೇಳಿರೋ ತಪ್ಪು ತಿಳುವಳಿಕೆಗೂ ವ್ಯತ್ಯಾಸ ಇದೆ. ವೇದಾಂತದಲ್ಲಿ ಹೇಳೋದು ನಾನು ನನ್ನನ್ನು ತಪ್ಪು ತಿಳ್ಕೊಂಡ್ವಿ. ಎಷ್ಟು ತರಹ ತಪ್ಪು ತಿಳ್ಕೊಂಡ್ವಿ ಅಂದರೆ, ಈಗ ನಾನು ಮುಂಚೆನೇ ಹೇಳಿದ್ದೀನಿ, ದೇಹೇಂದ್ರಿಯ ಸಂಘಾತಗಳು ನಮಗೆ ಕಾಣಿಸ್ತಾ ಇದೆ ಅಂತ ಮೊದಲನೇ ತಪ್ಪು ತಿಳುವಳಿಕೆ. ಆ ಕಾಣಿಸ್ತಾ ಇದ್ರು ಆ ದೇಹೇಂದ್ರಿಯ ಸಂಘಾತಗಳು ನಾನೇ ಆಗಿದ್ದೀನಿ, ಅದೇ ನಾನು, ಅದಕ್ಕಿಂತ ಬೇರೆಯಾದ ನಾನು ಅನ್ನೋದು ಇಲ್ಲವೇ ಇಲ್ಲ. ಎರಡನೇ ತಪ್ಪು ತಿಳುವಳಿಕೆ. ಇನ್ನು ನನ್ನ ನಿಜವಾದ ಒಂದು ಸ್ವರೂಪ ಇರಬೇಕಿತ್ತಲ್ಲ. ಶಂಕರಾಚಾರ್ಯ ಹೇಳುವಾಗ ನಮ್ಮ ನಿಜವಾದ ಸ್ವರೂಪ ಎಲ್ಲವನ್ನು ನೋಡುವ ಅನುಭವ ಸ್ವರೂಪ, ಅರಿವಿನ ಸ್ವರೂಪ. ಆ ಬರಿಯ ಅರಿವು, ಅದಕ್ಕೆ ಅರಿವಿದೆ, ಅದಕ್ಕೆ ದೇಹೇಂದ್ರಿಯ ಸಂಘಾತ ಇಲ್ಲ ಅಂದರೆ ನೀವು ಹೊಂತೀರಾ? ಕೈಕಾಲಿಲ್ಲ. ನಮ್ಮ ನಿಜವಾದ ಸ್ವರೂಪ ಇದೆ. ನಾವೆಲ್ಲ ಕೈಕಾಲು ಇಲ್ಲದೆ ಇದ್ದವರು, ಆದರೆ ಎಲ್ಲವನ್ನು ಅರಿತಾ ಇರೋರು. ಹೌದಾ? ಅಂದರೆ ನೀವೇನಂತೀರಿ? ನಾವು ದೆವ್ವ ಪಿಶಾಚಿ ಎಲ್ಲ ಕಂಡ್ರಿ, ನಾವು ಚೆನ್ನಾಗಿ ಕೈಕಾಲು ಇರೋರು, ಅದೆಲ್ಲ ಭೂತ ಪ್ರೇತಕ್ಕಾದ್ರೆ ಆ ಥರ ಆಗಬಹುದು ಅಂತ ಭಯ ಪಡ್ತೀರಿ. ಆದರೆ ನಿಜವಾದ ನಿಮ್ಮ ಸ್ವಭಾವ ಯಾವಾಗಲೂ ಅರಿವಿನ ಸ್ವರೂಪ. ಸೂರ್ಯನು ಹೇಗೆ ಬರಿಯ ಬೆಳಕಿನ ಮುದ್ದೆದು, ಸೂರ್ಯನಲ್ಲೇ ಬೆಳಕಲ್ಲದೆ ಬೇರೆ ಇಲ್ಲ. ಹಾಗೆ ನಮ್ಮ ಸ್ವರೂಪದಲ್ಲಿ ಏನೋ ಅರಿವಲ್ಲದೆ ಬೇರೆ ಇಲ್ಲ. ಅರಿವಿನ ಸ್ವರೂಪದವರು ನಾವು. ನಮ್ಮನ್ನೇ ಕೈಕಾಲು ತಲೆ ಇರೋರು ಅದೇ ನಾನು, ಅದಕ್ಕಿಂತ ಬೇರೆ ನಾನು ಇಲ್ಲವೇ ಇಲ್ಲ. ಯಾವುದು ಇದೆಯೋ ಅದು ಇಲ್ಲವೇ ಇಲ್ಲ, ಯಾವುದು ಇಲ್ಲವೇ ಇಲ್ವೋ ಅದು ಇದೆ. ಇದು ಒಂಥರ ತಪ್ಪು ತಿಳುವಳಿಕೆ. ಯಾವುದು ಇಲ್ಲವೇ ಇಲ್ಲ, ದೇಹೇಂದ್ರಿಯ ಸಂಘಾತ ಯಾವತ್ತೂ ಯಾರಿಗೂ ಕಾಣಿಸಲ್ಲ. ಅಲ್ಲ ರೀ, ನೀವು ಮಾತಾಡ್ತಾ ಇದ್ದೀರಲ್ಲ ಅಂದರೆ ಇದು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೂತ್ಕೊಂಡು ಮಾತಾಡದೆ ಈ ವಿಷಯ ತಿಳಿಸೋಕ್ಕಾಗಲ್ಲ. ಇಲ್ಲಿ ಕೂತ್ಕೊಂಡು ನಾನು ದೇಹೇಂದ್ರಿಯ ಸಂಘಾತಗಳು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹೇಳ್ತಾ ಇರೋರು ಯಾರೋ? ಬರುತ್ತಲ್ವಾ ಕಾಂಟ್ರವರ್ಸಿ ಅಂತೀವಲ್ಲ, ಸೆಲ್ಫ್ ಕಾಂಟ್ರವರ್ಸಿ, ಸ್ವವ್ಯಾಹತೋಕ್ತಿ ಅಂತಾರೆ. ನಾನೇ ನನ್ನನ್ನು ನಾನು ಹುಟ್ಟಿದ ಆರಭ್ಯ ಇವತ್ತಿನವರೆಗೆ ಒಂದು ದಿವಸವೂ ಮಾತಾಡಿಲ್ಲ ಅಂತ ಮಾತಾಡ್ತಾ ಇದ್ದೀನಿ. ಇದು
ಮಾತಾಡ್ತಾನೆ ಇದು ಆ ಥರ ಆಗತ್ತೆ. ಆದರೆ ನಿಜವಾಗಿ ಅನುಭವ ನೋಡಿದಾಗ ಹೌದು ನನಗೆ ದೇಹೇಂದ್ರಿಯ ಸಂಘಾತಗಳ ಸಂಬಂಧ ಇಲ್ಲ. ತಿಳ್ಕೊಂಡವ್ರು ಏನು ಮಾಡಿಬಿಟ್ರು ಅಂದರೆ ಒಬ್ಬ ನೋಡುವವನು ನೋಡಿಸ್ಕೊಳ್ಳೋದು, ಅದರಲ್ಲಿ ಈ ನೋಡುವ ನಮ್ಮ ಸ್ವಭಾವ ಇದೆಯಲ್ಲ, ಕೇವಲ ನಾವೇ ಇದ್ರೆ ಅದರ ಸ್ವಭಾವಕ್ಕೂ ಬರಿಯ ದೇಹೇಂದ್ರಿಯಕ್ಕೂ ಒಂದೊಂದು ಸ್ವಭಾವ ಹೇಳಬೇಕು. ಸ್ವಭಾವ ಅಂದರೆ ಗುಣ. ಅದರ ಈಗ ಸಕ್ಕರೆ ಸಿಹಿಯಾಗಿರುತ್ತೆ, ಗುಲಾಬಿ ಕೆಂಪಾಗಿರುತ್ತೆ. ಹಾಗೆ ದೇಹೇಂದ್ರಿಯಕ್ಕೂ ನಮ್ಮ ನಿಜವಾದ ಸ್ವಭಾವಕ್ಕೂ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಗೊತ್ತಾದರೆ ವಿಂಗಡ ಮಾಡ್ಬೋದು. ವಿಂಗಡ ಮಾಡಿಕೊಂಡ್ರೆ ಕರೆಕ್ಟಾಗಿ ತಿಳ್ಕೊಬೋದು ಅಲ್ವಾ. ಅದಕ್ಕೋಸ್ಕರ ಸ್ಫಟಿಕ ಲಿಂಗಕ್ಕೆ ಪೂಜೆ ಮಾಡಿಬಿಟ್ರೆ ಬೇರೆ ಬೇರೆ ಬಣ್ಣ ಕಾಣುತ್ತೆ. ಬಣ್ಣ ಯಾವ ಥರದ್ದು? ಹೂವಿಂದು. ಲಿಂಗ ಬಣ್ಣ ಕಾಣೋ ಶುರು ಮಾಡಿಬಿಡುತ್ತೆ. ಹಾಗೆ ನಮ್ಮ ನಿಜವಾದ ಅರಿವಿನ ಸ್ವರೂಪಕ್ಕೂ ದೇಹೇಂದ್ರಿಯ ಸ್ವಭಾವಕ್ಕೂ ತುಂಬ ವ್ಯತ್ಯಾಸ ಇದೆ, ಪೂರ್ತಿ ವಿರುದ್ಧ. ಇದು ಯಾವತ್ತೂ ನೋಡೇ ಇಲ್ಲ, ಅಂದರೆ ಇದಕ್ಕೆ ನೋಡೋ ಶಕ್ತಿನೇ ಬಂದಿಲ್ಲ. ಅವನು ಯಾವತ್ತೂ ನೋಡೋನೇ ಆಗಿದ್ದಾನೆ. ನೋಡೋ ಶಕ್ತಿ ಇಲ್ಲದ, ಅಂದರೆ ನೋಡುವ ಸಾಮರ್ಥ್ಯವೇ ಇಲ್ಲದ, ಹೇಗೆ ಈ ಮೇಜೋ, ಹೇಗೆ ಈ ಕಬ್ಬಿಣನೋ, ಹೇಗೆ ಆ ಗೋಡೆಯೋ, ಹಾಗೆ ದೇಹೇಂದ್ರಿಯಗಳು ಪಂಚಭೂತಗಳಿಂದ ಉಂಟಾದ್ಮೇಲೆ ಪಂಚಭೂತಗಳಿಂದ. ಪಂಚಭೂತಕ್ಕೆ ಯಾವುದಾದ್ರು ಒಂದು ದಿವಸ ನೋಡೋ ಶಕ್ತಿ ಬಂತೋ? ಭೂಮಿ ಯಾವತ್ತಾದ್ರು ನೋಡುತ್ತೋ? ಗಾಳಿ ಯಾವತ್ತಾದ್ರು ನೋಡುತ್ತೋ? ಬೆಳಕು ನೋಡುತ್ತೋ? ಆ ಮೂಲ ವಸ್ತುವಿಗೆ ಇಲ್ಲದೆ ಇರೋದು ಅದರಿಂದ ಹುಟ್ಟಿರೋ ದೇಹೇಂದ್ರಿಯಕ್ಕೆ ಬರುತ್ತೋ? ಆದರೆ ಇದಕ್ಕೆ ನೋಡೋದು ಬಂದುಬಿಟ್ಟಿದೆ. ವಿರುದ್ಧವಾದ ಸ್ವಭಾವವನ್ನು ನಾವು ಹೇಳ್ಬಿಟ್ಟಿದ್ದೀವಿ. ಇನ್ನೊಂದು, ನಾನು ನಿಜವಾದ ನೋಡುವವನು ಕಾಣ್ತಾನೇ ಇಲ್ಲ, ಇಲ್ಲವೇ ಇಲ್ಲ. ಆಮೇಲೆ ಯಾರನ್ನ ನಾನು ಅಂತ ತಿಳ್ಕೋತೀವೋ ಅದು ತುಂಬ ನಮಗೆ ಬೇಕಾದದ್ದು. ನಮಗೆ ಅತಿ ಹೆಚ್ಚು ಬೇಕಾದ ಯಾವುದು ಅಂದರೆ ಯಾವುದನ್ನು ನಾನು ಅಂತ ತಿಳ್ಕೋತೀವೋ ಅದು ಹೆಚ್ಚು ಬೇಕು. ಆ ನಾನುವಿಗೆ ಬೇಕಾದದ್ದು ನನ್ನದು. ನನ್ನ ಮಗ, ಯಾಕೆಂದ್ರೆ ನಾನಿದ್ದೀನಿ, ನನ್ನ ಮಗ. ನೀವೇ ಇಲ್ಲ ಅಂತಾರೆ ನಿನ್ನ ಮಗ ಬೇಕಾ? ಸಾಧ್ಯನೇ ಇಲ್ಲ, ಬೇಡವೇ ಬೇಡ. ನನಗಾಗಿ ಈ ಪ್ರಪಂಚ, ನನಗಾಗಿ ಮನೆ, ನನಗಾಗಿ ಗಂಡ, ನನಗಾಗಿ ಹೆಂಡತಿ, ನನಗಾಗಿ ದುಡ್ದು, ನಾನಿದ್ರೆ ಈ ಲೋಕ. ನಾನೇ ಹೋದ್ರೆ ಎಂಥದ್ದು ಅಂದರೆ ನಾನು ಅನ್ನೋದು ಅತ್ಯಂತ ಪ್ರೇಮಕ್ಕೆ ಪಾತ್ರ ಅನ್ನೋದು ಸರಿ. ಆದರೆ ಯಾವ ನಾನು? ದೇಹೇಂದ್ರಿಯ ನಾನಲ್ಲ. ದೇಹೇಂದ್ರಿಯ ನಾನು ಪರಮ ಪ್ರೇಮಕ್ಕೆ ಪಾತ್ರ ಅಲ್ಲ. ಪರಮ ಪ್ರೇಮ ಪಾತ್ರವಾದ ನಮ್ಮ ನಿಜವಾದ ಸ್ವರೂಪ. ಅದನ್ನು ತಗೊಂಬಂದು ಇದಕ್ಕೆ ಹಾಕ್ಬಿಟ್ವಿ. ಯಾವುದಕ್ಕೆ? ದೇಹೇಂದ್ರಿಯಕ್ಕೆ. ಇದೇ ನಿಜವಾದ ಪ್ರಿಯವಾದದ್ದು, ಇದಕ್ಕೆ ಎಲ್ಲ ಬೇಕು. ಇದು ವಿರೋಚನ ಸಂಪ್ರದಾಯ ಅಂತ. ವಿರೋಚನ ಸಂಪ್ರದಾಯ ಅಂದರೆ ಇಂದ್ರ ವಿರೋಚನ ಇಬ್ಬರೂ ಕೂಡ ಹಿರಣ್ಯಗರ್ಭ ಪ್ರಜಾಪತಿ ಹತ್ರ ಹೋಗಿ ಬ್ರಹ್ಮವಿದ್ಯೆ ಕಲಿಯಬೇಕು ಅಂತ ಹೋದರು. ಅವನು ಒಂದು ಮಾತು ಹೇಳಿದ್ದಂತೆ, ಯಾರು ಈ ಆತ್ಮನನ್ನ ನಿಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೋತಾನೋ ಅವನು ಎಲ್ಲ ಲೋಕಗಳನ್ನು ಗೆಲ್ತಾನೆ, ಎಲ್ಲ ಕಾಮಗಳು ಅವನಿಗೆ ಪೂರೈಸುತ್ತೆ, ಸಮಸ್ತಕ್ಕೂ ಅಧಿಪತಿ ಆಗ್ಬಿಡ್ತಾನೆ ಅಂತ. ಅವರು ದೇವತೆಗಳು ಹೇಳಿದ್ರು, ತಿಳ್ಕೊಂಡ್ರೆ ಇಷ್ಟೆಲ್ಲ ಸಿಗೋದಾದ್ರೆ ಯುದ್ಧ ಯಾಕೆ ಮಾಡಬೇಕು ಅಂತ ರಾಜಿ ಮಾಡ್ಕೊಂಡ್ಬಿಟ್ರು. ಎಂಥ ಮಾತು ನೋಡಿ. ಇಬ್ಬರು ಯುದ್ಧ ಮಾಡ್ತಾ ಇದ್ದವರು, ಇವನು ಹಿರಣ್ಯಗರ್ಭ ಪ್ರಜಾಪತಿ ಬಂದು, ಯಾರು ಈ ಆತ್ಮನನ್ನ ತಿಳ್ಕೋತಾರೋ ಅವರು ಸಕಲ ಲೋಕಗಳನ್ನು ಗೆಲ್ತಾರೆ, ಸಕಲ ಕಾಮಗಳನ್ನು ಪಡ್ಕೊಳ್ತಾರೆ, ಸಕಲ ಇಷ್ಟಾರ್ಥವೂ ನೆರವೇರುತ್ತೆ, ಅವರದೇ ಸಾಮ್ರಾಜ್ಯ, ಅವನೇ ಸರ್ವಾಧಿಪತಿ, ಅವನೇ ಎಲ್ಲವೂ ಆಗ್ತಾರೆ ಅಂತ ಹೇಳಿದರು. ಹಾಗಾದರೆ ಆ ಆತ್ಮನನ್ನು ತಿಳ್ಕೋಬೇಕು ಅಂತ ಹೇಳಿ ದೇವತೆಗಳ ರಾಜ ಇಂದ್ರ, ರಾಕ್ಷಸರ ರಾಜ ಅಸುರರ ರಾಜ ವಿರೋಚನ ಇಬ್ಬರೂ ಕೂಡ ಸ್ನೇಹಿತರಾಗಿ ಹೋದ್ರಂತೆ. ನೋಡಿ ಬ್ರಹ್ಮವಿದ್ಯೆಯ ಶಕ್ತಿ ಎಷ್ಟು ಅಂದರೆ, ಹುಟ್ಟಾ ವಿರೋಧಿಗಳಾದವರು ವಿದ್ಯೆ ಕಲಿಯೋಕೆ ಒಬ್ಬನೇ ಗುರುವಿನ ಹತ್ರ ಇಬ್ಬರು ಹೋದರು. 32 ವರ್ಷ ಬ್ರಹ್ಮಚರ್ಯ ಮಾಡಿದರು. ಒಂದು ದಿವಸ, 2 ದಿವಸ ಅಲ್ಲ, 5 ದಿವಸ ಅಲ್ಲ, ಎಷ್ಟೋ ಹೇಳಿ 32 ವರ್ಷ ಸುಮ್ಮನೆ ಕೂರಿಸ್ತಾ. ಯಾಕೆಂದ್ರೆ ಅಭ್ಯಾಸ ಮಾಡೋದು, ಸಾಧನ ಮಾಡಬೇಕಲ್ಲ. ನಾವು ಹೇಳಿದ್ನಲ್ಲ ಬೆಳಗ್ಗೆ, ಸಾಧನ ಚತುಷ್ಟಯ ಅದು ಚೆನ್ನಾಗಿದೆಯೋ ಇಲ್ವೋ, ಶಮದಮಾದಿಗಳಿದೆಯೋ ಇಲ್ವೋ, ವಿವೇಕ ವಿರಾಗ್ಯ ಇದೆಯೋ ಇಲ್ವೋ, ಅವರಿಗೆಲ್ಲ ಕೂದು ತಲೆ ಎಲ್ಲ ಬೆಳ್ಕೊಂಡು ಹೋಗಿತ್ತು. 32 ವರ್ಷ ಆದಮೇಲೆ ಒಂದೇ ಒಂದು ವಾಕ್ಯ ಉಪದೇಶ ಕೊಟ್ಟ. ಈ ಕಣ್ಣಲ್ಲಿ ಕಾಣ್ತಾನಲ್ಲ, ಏಷೋಕ್ಷಿಣಿ ಪುರುಷೋ ದೃಶ್ಯತೆ ಏಷಾತ್ಮೇತಿ ಹೋವಾಚ ಏತದಮೃತಂ ಅಭಯಂ ಏತದ್ ಬ್ರಹ್ಮ. ಈ ಕಣ್ಣಲ್ಲಿ ಕಾಣುವಂತಹ ಆತ್ಮ ಅದು ಅಭಯ ಅಮೃತ, ಅದೇ ಆತ್ಮ, ಅದನ್ನೇ ನಾನು ಅಲ್ಲಿ ಹೇಳಿದ್ದು ಸಭೆಯಲ್ಲಿ ಅಂತ ಹೇಳಿದ. ಅಲ್ಲಿ ಆತ್ಮನಿಗೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರ, ಮೃತ್ಯು ಆರೂ ಇಲ್ಲ ಅಂತ ಹೇಳಿದ್ದ ಮೊದಲನ ಸಭೆಯಲ್ಲಿ. ಇಲ್ಲಿ ಕಣ್ಣಲ್ಲಿ ಕಾಣೋದು ಅಂತ ಹೇಳಿ ಇಬ್ಬರು ಕೂತ್ಕೊಂಡ್ರು ಶಿಷ್ಯರು. ಕಣ್ಣನ್ನು ನೋಡ್ತಾ ಇದ್ರು. ಇಂದ್ರ ನೋಡ್ದ, ಕಣ್ಣಲ್ಲಿ ಗೊಂಬೆ ಕಾಣುತ್ತೆ ಇಂದ. ವಿರೋಚನ ನೋಡ್ದ, ನನಗೆ ಅವನ ಕಣ್ಣಲ್ಲಿ ನನ್ನ ದೇಹ ಕಾಣಿಸುತ್ತೆ. ಅಂದರೆ ಆ ಗೊಂಬೆ ಅವನ ಕಣ್ಣಲ್ಲಿ ಕಾಣುವಂಥ ನನ್ನ ದೇಹ ಅಲ್ಲ, ಆ ಗೊಂಬೆ ಕಾಣೋ ಕಾರಣವಾದ ಈ ದೇಹ ಆತ್ಮ ಅಂತ ಹೇಳಿದಾನೆ ಅಂತ ತಿಳ್ಕೊಂಡ. ಇಬ್ಬರು ತಪ್ಪು ತಿಳ್ಕೊಂಡವ್ರ. ಹೇಗೆ ತಪ್ಪು ತಿಳ್ಕೊಂಡ್ರು? ಒಬ್ಬ ಕಣ್ಣಲ್ಲಿ ಕಾಣೋ ಗೊಂಬೆನೇ ಅಂತ ತಿಳ್ಕೊಂಡ, ಯಾರೋ ಇಂದ್ರ. ಇನ್ನೊಬ್ಬ ವಿರೋಚನ ಆ ಗೊಂಬೆ ಕಾಣೋದಕ್ಕೆ ನಿಮಿತ್ತವಾದ ನನ್ನ ದೇಹವೇ ಆತ್ಮ ಅಂತ ತಿಳ್ಕೊಂಡ. ಯಾರಲ್ಲಿ ಇಬ್ಬರಲ್ಲಿ ಯಾರು ಬುದ್ಧಿವಂತರು?
ಹಿಂದೆ ಬಂದಿದ್ದ. ಇಬ್ಬರದು ತಪ್ಪೇ ಆದ್ರೂ ದಡ್ರಲ್ಲಿ ಸ್ವಲ್ಪ ವಾಸಿ. ಏನ್ ತಿಳ್ಕೊಂಡ ಅಂದ್ರೆ ಅವನು ಹೇಳಿದಷ್ಟು ತಿಳ್ಕೊಂಡ. ಯಾರೋ ಇಂದ್ರ. ವಿರೋಚನ ತರ್ಕ ಮಾಡ್ದ. ತಪ್ಪು ತರ್ಕ ಮಾಡಿದ್ನೋ ಇಲ್ವಾ, ಭಯ ಆಗ್ಬಿಡ್ತಾ. ಹೇಗಿರುತ್ತೆ ನೋಡ್ರಿ ಪ್ರಜ್ಞೆ, ದೇಹದಲ್ಲಿ ನಾನು ಅರಿವು ಹೇಗಿರುತ್ತೇನೋ ಒಂದು ಇರ್ಬೇಕು. ನಾನು ಅಂತ ಅಂದ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಅದು ಪ್ರಜ್ಞೆ ಹೇಗಿರುತ್ತೆ. ನಾನು ನನ್ನನ್ನು ನುಡಿಸ್ಕೋಬೇಕು, ನಾನು ನನ್ನನ್ನು ಕಾಪಾಡಬೇಕು, ನಾನು ನನಗೆ ಅದು ಹುಟ್ಟಿಂದ ಕಲಸಿ 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 ಒಂದು ಸಣ್ಣ ಚೂಜಿ ತಗೊಂಬೋದು, ಇವು ಬೇಡ 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 ಕಟ್ರಿ, ಚುಚ್ಚಬೇಡ್ರಿ ಅದೇ ನಾನು ಅಂತ. ಹೀಗೆ ದೇಹದಲ್ಲಿ ನಾನು ಅನ್ನೋ ಬುದ್ಧಿ ಮಾಡಿ 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 ಗಟ್ಟಿಯಾಗಿರೋದು. ಹಾಗೆ ವಿರೋಚನ ದೇಹವನ್ನು ನಾನು ಅಂತ ತಿಳ್ಕೊಂಡು ಪ್ರಪಂಚ ಎಲ್ಲ ಪ್ರಚಾರ ಮಾಡಿದಂತೆ. ಆ ವಿರೋಚನ ಅಸುರ ಸಂಪ್ರದಾಯವೇ ಇವತ್ತಿಗಿರೋದು. ಈ ಪ್ರಪಂಚದಲ್ಲಿ ಇರೋದು ಯಾವುದೋ ವಿರೋಚನ ಸಂಪ್ರದಾಯ. ಅವನು ಹೇಳ್ಕೊಟ್ಟ, ತಮ್ಮ ತಂದೆ ಹೇಳಿದ್ದಾರೆ ಗುರುಕುಲಕ್ಕೆ ಹೋಗಿ ತಪ್ಪು ತಿಳ್ಕೊಂಡು ದೇಹವನ್ನೇ ನಾನು ಮಾಡ್ಕೋಬೇಕು, ದೇಹಾರಾಧನೆ ಮಾಡಬೇಕು, ದೇವಾರಾಧನೆ ಅಲ್ಲ. ಏನಾರಾಧನೆ? ದೇಹಾರಾಧನೆ. ಚೆನ್ನಾಗಿ ಇದು ಊಟ ಹಾಕಬೇಕು, ಚೆನ್ನಾಗಿ ತೊಳಿಬೇಕು, ಚೆನ್ನಾಗಿ ಅಲಂಕಾರ ಮಾಡಬೇಕು. ಸತ್ತ ಮೇಲೂ ಅಲಂಕಾರ ಮಾಡಬೇಕು ಅಂದ ಅವನು, ಬದುಕಿದ್ದಾಗಲ್ಲ, ಸತ್ತ ಮೇಲೂ ಅಲಂಕಾರ ಮಾಡಬೇಕು, ಮುಂದೆ ಅವನಿಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳಿ. ಹೀಗೆ ವಿರೋಚನ ಅಸುರ ಸಂಪ್ರದಾಯ. ಅಸುರ ಅಂದರೆ ಇಂದ್ರಿಯಗಳಿಗೆ ತೃಪ್ತಿಯನ್ನು ಕೊಡಿಸುವಂತಹ ಸಂಪ್ರದಾಯ. ಯಾವ್ಯಾವ ಇಂದ್ರಿಯ ಏನೇನು ಹೇಳುತ್ತೋ ಅದೆಲ್ಲ ಮಾಡೋದು, ಅದೆಲ್ಲ ಅಧ್ಯಾಸದಿಂದ ಬಂದಿರೋದು. ಶಂಕರಾಚಾರ್ಯರು ಅಧ್ಯಾಸ ಸ್ವರೂಪವನ್ನು ಹೇಳುವಾಗ ಆತ್ಮನ ಸ್ವರೂಪವನ್ನು ದೇಹಾದಿಗಳ ಸ್ವಭಾವವನ್ನು ಎರಡನ್ನು ಇಟ್ಕೊಂಡು ಎರಡಕ್ಕೂ ಒಂದನ್ನು ತಪ್ಪಾಗಿ ತಿಳ್ಕೊಂಡು ನಿಜವಾದ ಆತ್ಮ ಇಲ್ಲ, ದೇಹೇಂದ್ರಿಯಗಳೇ ಇರೋದು. ಆತ್ಮನಲ್ಲಿರುವ ಪ್ರಿಯತ್ವ ದೇಹಾದಿಗಳು ಪ್ರಿಯವಾಗಿದೆ. ಆತ್ಮನು ಎಲ್ಲವನ್ನು ಅರಿಯುವನಾದರೆ ದೇಹಾದಿಗಳೇ ಅರಿತಾ ಇದೆ. ಆತ್ಮನು ಸ್ವತಃಸಿದ್ಧನಾದರೆ ದೇಹಾದಿಗಳೇ ಸ್ವತಃಸಿದ್ಧವಾಗಿದೆ. ಈ ರೀತಿ ನಾವು ತಪ್ಪಾಗಿ ತಿಳ್ಕೊಳ್ಳುವಾಗಲೂ ಅನ್ಯೋನ್ಯಾಧ್ಯಾಸ ಇದೆಯಲ್ಲ, ಅಂದ್ರೆ ಆತ್ಮನ ಸ್ವರೂಪವನ್ನ ದೇಹಾದಿಗಳಲ್ಲೂ ದೇಹಾದಿಗಳ ಸ್ವಭಾವವನ್ನು ಆತ್ಮನಲ್ಲೂ ಒಟ್ಟಿಗೆ ಹಾಕೊಂಡು ತಿಳ್ಕೊಳ್ಳೋದಿದೆಯಲ್ಲ, ಹಾಗೆ ತಪ್ಪು ತಿಳುವಳಿಕೆ ಲೋಕದಲ್ಲಿ ಉದಾಹರಣೆ ಸಿಗಲ್ಲ. ಈಗ ಒಂದು ವಾಕ್ಯ ಹೇಳ್ತೇನೆ, ನಾನು ಕೆಂಪಾಗಿದ್ದೀನಿ ಅಂತ ಹೇಳಿದ. ನಾನು ಅನ್ನೋದ್ರಲ್ಲಿ ಬೆಳಗ್ಗೆ ಹೇಳಿದ್ರು, ನಾನು ಅನ್ನೋದು ಅರಿವಿನ ಸ್ವರೂಪ, ನೂ ಅನ್ನೋದು ಇದರ ಅಂಶ ಅಂತ. ನೂಹು ಅಂದ್ರೆ ದೇಹ, ನಾ ಅಂದ್ರೆ ಅರಿವು. ಅರಿವಾದ ನಾನು ಕೆಂಪಾಗಿದ್ದೀನಿ. ಕೆಂಪು ಅಂದ್ರೆ ಯಾವುದು? ದೇಹ. ನನ್ನ ತಲೆಯಲ್ಲಿ ಕೂದಲಿಲ್ಲ, ನನಗೆ ಕೂದಲಿಲ್ಲ. ನಾನು ಅಂದ್ರೆ ಯಾರು? ನಿಜವಾದ ಅರಿವನು. ಕೂದಲಿಲ್ಲ ಅಂದ್ರೆ ದೇಹ. ಕೂದಲಿಲ್ಲದ ದೇಹ ನಿಜವಾದ ನಾನಲ್ಲಿ ಹಾಕ್ಕೊಂಡು ನಾನು ಕೂದಲಿಲ್ಲದವನು. ಹೀಗೆ ನನ್ನನ್ನು ದೇಹದಲ್ಲಿ ನನ್ನನ್ನು ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ತಿಳ್ಕೊತಾ ಇದ್ದೀವಿ. ಇದನ್ನು ಹೇಳುವಾಗ ಸ್ವಾಮಿ ಹೇಳಬೇಡಿ, ನಂಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ. ಆ ಗೊತ್ತಿದೆ ಅನ್ನೋದಿದೆಯಲ್ಲ, ಗೊತ್ತು ಮಾಡ್ಕೊಳ್ಳೋದು ಅರಿವಿನಿಂದ, ಅದು ಆತ್ಮನದು. ಆದರೆ ಆ ಗೊತ್ತು ಮಾಡ್ಕೊಳ್ಳೋ ಕೆಲಸ ಮಾಡೋದು ಬುದ್ಧಿ. ತನ್ನನ್ನು ಬುದ್ಧಿಯನ್ನು ಸೇರಿಸ್ಕೊಂಡು ಒಟ್ಟಿಗೆ ನಂಗೆ ಅರ್ಥ ಆಯ್ತು ನೀವು ಹೇಳ್ತಾ ಇರೋದು ಸಾಕು. ಅರ್ಥ ಆದ್ಮೇಲೆ ಮಾತಾಡಿದ್ರೆ ಅಂತಾರೆ, ಸುಂದರಯ್ಯ ಮಾತಾಡಬೇಡ, ಗೊತ್ತಾಯ್ತು ಎಷ್ಟೋ ಹೇಳ್ತೀಯ ಅಂತಾರೆ. ಅಂದರೆ ಬುದ್ಧಿಯನ್ನು ನಾನೊಂದು ಮಾಡ್ಕೊಳ್ಳೋದು, ಇಂದ್ರಿಯಗಳನ್ನು ನಾನೊಂದು ಮಾಡ್ಕೊಳ್ಳೋದು, ಮನಸ್ಸನ್ನು ನಾನೊಂದು ಮಾಡ್ಕೊಳ್ಳೋದು, ದೇಹವನ್ನು ನಾನೊಂದು ಮಾಡ್ಕೊಳ್ಳೋದು, ದೇಹದ ಒಂದೊಂದು ಅವಯವು, ಕೈ ಕಾಲು ಎಲ್ಲವೂ ನಾನುಗಳು ತುಂಬ ಇರುತ್ತೋ. ನಾನು ಒಂದು ಅಂತಲೂ ಗೊತ್ತು, ಎಲ್ಲವೂ ನಾನು ಅಂತ ಗೊತ್ತು, ಹೂ ಅಂತ ಅಂತೀವಿ, ಇಲ್ಲ ಅಂತ ಅಂತೀವಿ. ಇಲ್ಲೇ ವಿಚಾರ ಮಾಡದೆ, ವಿಚಾರ ಮಾಡದೆ ನಾನು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಇದು ಅಧ್ಯಾಸದ ಸ್ವರೂಪ ಅಂತ ಇಷ್ಟು ಹೇಳಿದ ಮೇಲೆ ಅಧ್ಯಾಸ ಅನ್ನೋದು ಆಗಬಾರ್ದಾಗಿತ್ತು ಅಂತ ಅವನು ಪೂರ್ವಕ್ಕೆ ಹೇಳಿದ್ರೆ ಆಗಿರೋದು ಕಂಡಿದೆಯಲ್ಲ ಲೋಕದಲ್ಲಿ. ಇಷ್ಟು ಹೇಳಿದ ಮೇಲೆ ಈಗ ಕೇಳ್ತಾನೆ, ಈ ಅಧ್ಯಾಸ ಲೋಕದ ತಪ್ಪು ತಿಳುವಳಿಕೆ ತರ ಹೊಂದಲ್ಲ ಅಂತ. ಹೊಂದಿಸ್ಬೇಕಲ್ಲ. ಹೊಂದಿಸೋದು ಅಂದ್ರೇನು? ಇದು ತಪ್ಪು ತಿಳುವಳಿಕೆ ಹೌದು ಅನ್ನೋದಕ್ಕೆ. ಲೋಕದಲ್ಲಿ ತಪ್ಪು ತಿಳುವಳಿಕೆ ಆಗಬೇಕಾದ್ರೆ ಮುಂದಿರೋ ವಸ್ತು ಆಗಬೇಕು. ಇಲ್ಲಿ ಆತ್ಮನೋ ದೇಹವೋ ಎರಡೂ ಇದ್ದು, ಆತ್ಮನ ತರಹ ದೇಹ ಕಾಣಿಸ್ತಾ ಇದೆ, ಆದ್ದರಿಂದ ದೇಹವನ್ನು ಆತ್ಮ ಅಂತ ತಿಳ್ಕೊಂಡಿರೋದು ಇದೆಯೋ? ಇಲ್ಲ. ಆದ್ರಿಂದ ಅದು ಹೊಂದೋದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹಾಗೇನಿಲ್ಲ, ಮುಂದಿರಬೇಕಾದ ವಸ್ತುವಿನಲ್ಲಿಯೇ ತಪ್ಪು ತಿಳುವಳಿಕೆ ಉಂಟಾಗಬೇಕು ಅಂತೇನಿಲ್ಲ, ಅಥವಾ ಕಣ್ಣಿಗೆ ಕಾಣಿಸೋ ವಸ್ತುವಿನಲ್ಲೇ ತಪ್ಪು ತಿಳುವಳಿಕೆ ಆಗಬೇಕು ಅಂತೇನಿಲ್ಲ ಅಂಥೇಳಿ ಒಂದೊಂದಾಗಿ ತೆಗೆದು ಮನುಷ್ಯನಿಗೆ ಸಾಮಾನ್ಯವಾಗಿ ಗೊತ್ತಿದ್ದು ವಿಶೇಷವಾಗಿ ಗೊತ್ತಿಲ್ಲದೆ ಹೋದ್ರೆ ತಪ್ಪು ತಿಳುವಳಿಕೆ ಬರೋದು ಅಷ್ಟಿದೆಯಲ್ಲ. ಸಾಮಾನ್ಯವಾಗಿ ಗೊತ್ತಿರೋದೇನೋ ನಾನಿದ್ದೀನಿ ಗೊತ್ತಿದೆಯೋ ಇಲ್ಲ ನಮಗೆ, ನಾನಿದ್ದೀನಿ ಅನ್ನೋ ಸಂಶಯ ಇಲ್ಲ. ಆದರೆ ವಿಶೇಷವಾಗಿ ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ. ಒಂದೊಂದ್ಸಲ ಹೇಳ್ತೀನಿ. ಒಂದ್ಸಲ ನಾನೇ ಕಣ್ಣು, ನಾನೇ ಕಿವಿ, ನಾನೇ ಮನಸ್ಸು, ನಾನೇ ಬುದ್ಧಿ, ನಾನೇ ದೇಹ. ಸಾಮಾನ್ಯವಾಗಿ ಗೊತ್ತಿದ್ದು
ವಿಶೇಷವಾಗಿ ಗೊತ್ತಿಲ್ಲದೆ ಹೋದರೆ ಆವಾಗ ಅವರಲ್ಲಿ ತಪ್ಪು ತಿಳುವಳಿಕೆ ಬಂದಿದೆ ಆಗಬಹುದು. ಆದ್ದರಿಂದ ತಪ್ಪು ತಿಳುವಳಿಕೆ ಬಂದಿದೆ ಪ್ರಸಿದ್ಧವಾದರೂ ಸಾಕು. ಇದು ತಪ್ಪು ತಿಳುವಳಿಕೆ ಬರುವಾಗ ಒಂದು ದೇಶದಲ್ಲಿ ಕಾಲದಲ್ಲಿ ಒಂದು ಘಟನೆಯಾಗಿ ಬಂದದ್ದಲ್ಲ. ಅನುಭವವನ್ನು ನೋಡೋ ಮುಂಚೆನೇ ತಪ್ಪು ತಿಳುವಳಿಕೆ ಬಂದೇ ಬಿಡ್ತು. ನಮ್ಮನ್ನು ನಾವು ತಿಳ್ಕೊಳ್ಳೋಕೆ ಮುಂಚೆ ಅನುಭವದ ತಕ್ಕಂತಹ ಜ್ಞಾನ ಬರಬೇಕಾಯ್ತಲ್ಲ. ಅನುಭವದ ಜೊತೆಯಲ್ಲೇ ಪ್ರತ್ಯಯ ಜ್ಞಾನ ಬಂದ್ಬಿಟ್ಟಿದೆ. ಅನುಭವ ಇದ್ದು ಬಿಟ್ಟಿದೆ, ತಪ್ಪು ತಿಳುವಳಿಕೆ ಉಂಟಾಗ್ಬಿಟ್ಟಿದೆ. ಲೋಕದಲ್ಲಿ ಹಾಗಲ್ಲ. ಲೋಕದಲ್ಲಿ ಅನುಭವ ಆಗಿ ಆಮೇಲೆ ತಿಳ್ಕೊಳ್ಳುವಾಗ ತಪ್ಪು ತಿಳುವಳಿಕೆ ಆಗಬೇಕು. ಈಗ ಆ ಕಡೆ ತಿರುಗಬೇಕು, ಆ ಮೋಟ್ ಮರ ಸ್ವಲ್ಪ ಕಾಣಿಸ್ಬೇಕು, ಸ್ಪಷ್ಟವಾಗಿ ಕಾಣಬಾರ್ದು, ಮನುಷ್ಯ ಅಂತ ತಪ್ಪು ತಿಳ್ಕೋಬೇಕು ಅಲ್ವಾ? ಅಲ್ಲಿ ಅಷ್ಟೆಲ್ಲ ಒಂದು ನಿಯಮ ಇದೆ. ಆ ಕಾಣಿಸುವಂಥ ಅನುಭವ ನೀವು ಬರಲಿಲ್ಲ ಅಂತ ಇಟ್ಕೊಳ್ಳಿ, ತಪ್ಪು ತಿಳುವಳಿಕೆ ಆಗಲ್ಲ. ಪೂರಾ ಕತ್ಲಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಆವಾಗಲೂ ಆಗಲ್ಲ. ಅಂದರೆ ಅನುಭವಕ್ಕೆ ಬಂದು ವಿಶೇಷವಾಗಿ ಗೊತ್ತಿಲ್ಲದೆ ಹೋದರೆ ತಪ್ಪು ತಿಳುವಳಿಕೆ ಆಗ. ಇಲ್ಲೂ ಅಷ್ಟೇ, ನಾನು ಅನ್ನೋದು ಅನುಭವಕ್ಕೆ ಬಂದಿದೆ, ವಿಶೇಷವಾದ ನಾನು ಯಾರು ಅಂತ ಗೊತ್ತಿಲ್ಲ, ಆದ್ದರಿಂದ ತಪ್ಪು ತಿಳ್ಕೊಂಡ ಅಷ್ಟಾಗ್ಬೋದಲ್ಲ. ಈ ತಪ್ಪು ತಿಳುವಳಿಕೆಯನ್ನು ಲೋಕದ ಎಲ್ಲ ತಪ್ಪು ತಿಳುವಳಿಕೆ ತರಹ ಅಂತ ಹೇಳಬಾರ್ದು. ಎಷ್ಟೇ ದೃಷ್ಟಾಂತ ಕೊಟ್ಟರು, ಹಗ್ಗದ ಹಾವಿನ ದೃಷ್ಟಾಂತ ಕೊಡ್ತಾರೆ, ಕಪ್ಪೆ ಚಿಪ್ಪು ಬೆಳ್ಳಿ ದೃಷ್ಟಾಂತ ಕೊಡ್ತಾರೆ, ಆಕಾಶದ ನೀಲಿ ದೃಷ್ಟಾಂತ ಕೊಡ್ತಾರೆ, ಈ ಥರ ದೃಷ್ಟಾಂತ ಕೊಡ್ತಾರೆ. ತಪ್ಪು ತಿಳುವಳಿಕೆ ಬಂದ ಮೇಲೆ ಒಂದು ಪ್ರಶ್ನೆ ಇದೆ, ಇದನ್ನು ಕಲ್ಪನೆ ಅಂತ ಹೇಳಬಹುದಾ ಹೇಳಬಾರ್ದಾ? ಕಲ್ಪನೆಗೂ ತಪ್ಪು ತಿಳುವಳಿಕೆಗೂ ಏನು ವ್ಯತ್ಯಾಸ? ಕೆಲವು ಜಾಗದಲ್ಲಿ ಹೇಳ್ತಾರೆ ಕಲ್ಪನೆ ಅಂತ ಅಂತಾರೆ. ಕಲ್ಪನೆಯಲ್ಲಿ ಎರಡು ಥರ ಕಲ್ಪನೆ ಇದೆ. ನಾನಿಲ್ಲಿ ಕೂತ್ಕೊಂಡು ನನಗೆ ಒಂದು ಊರಿಗೆ ಹೋಗಿದ್ದೆ, ಆ ಊರಲ್ಲಿ ಬಹಳ ಹೇಮಕೂಟ ಅಂತ ಊರು, ತುಂಬ ಚೆನ್ನಾಗಿತ್ತು, ಅಲ್ಲೊಂದು ಬಂಗಾರದ ಅರಮನೆ, ಏನು ಚೆನ್ನಾಗಿರೋ ಜನ, ನಾನೇ ಕಲ್ಪನೆ ಮಾಡ್ತಾ ಇರೋದು. ನನಗೇನೋ ಬಂಗಾರದ ಅರಮನೆ ಅಂತ ಏನೋ ಈ ಶಿವ ಮಾನಸ ಪೂಜೆಯಲ್ಲಿ ರತ್ನೇ ಕಲ್ಪಿತ ಮಾಸನಂ ಹಿಮಜಲೈ ಅಂತ ಹೇಳಿ ಒಳ್ಳೆ ರತ್ನಗಳ ಮಂಟಪ, ಒಳ್ಳೆ ಗಂಗಾ ಉದಕ, ಕಲ್ಪನೆ. ಅಲ್ಲಿ ಕಲ್ಪನೆ ಮಾಡುವವನು ಇಷ್ಟಕ್ಕೆ ತಕ್ಕಾಗಿ ಕಲ್ಪನೆ ಬರುತ್ತೆ. ಇಲ್ಲಿ ಹಾಗಲ್ಲ. ಇಲ್ಲಿ ನಿಮ್ಮ ಇಷ್ಟದ ಹಾಗೆ ಬಂದ ಕಲ್ಪನೆ ಅಲ್ಲ ಇದು ಅನುಭವವೇ ದಾರಿ ತಪ್ಪಿ ಹಾಗೆ ಕಾಣಿಸೋ ಶುರುವಾಗಿ ಆ ತಿರಿ ತಿಳ್ಕೋತೀವಿ. ಅಂದರೆ ಅನುಭವವೇ ಇಂದ್ರಿಯಗಳ ದೋಷದಿಂದ, ಬುದ್ಧಿ ದೋಷದಿಂದ ಅನುಭವ ಬೇರೆ ಥರ ಆಗ್ಬಿಡುತ್ತೆ. ಅದರಿಂದ ಎರಡು ತರಹ ಮನುಷ್ಯನಿಗೆ ಕಲ್ಪನೆ ಇದೆ ಅಂತ ಹೇಳ್ತೀನಿ ನಾನು. ಹಾಗೆ ಎರಡು ಥರ ಕಲ್ಪನೆ ಅಂತ ಹೇಳಲ್ಲ. ಈಗ ಸೂರ್ಯೋದಯ ಸೂರ್ಯಾಸ್ತಮಯ ನೋಡ್ತಿರೋ ಇಲ್ವಾ? ಇದು ಅನುಭವಕ್ಕೆ ಕಾಣೋ ಹಾಗೆ ಏನಾಗುತ್ತೆ ಅಂದರೆ ಸೂರ್ಯನೇ ಸುತ್ತೋ ಹಾಗೆ ಕಾಣುತ್ತೆ. ಆದರೆ ವಿಜ್ಞಾನಿಗಳ ಪ್ರಕಾರ ತಪ್ಪು ತಿಳುವಳಿಕೆ. ಅದು ನಿಮ್ಮ ಕಲ್ಪನೆ ಅಲ್ಲ, ಬರೀ ಕಲ್ಪನೆ ಅಲ್ಲ. ಸೂರ್ಯ ಇಲ್ಲಿಗೆ ಬಂದ, ಅಲ್ಲಿ ಮುಳುಗ್ತಾ ಇದ್ದಾನೆ, ಇದು ಬರೀ ಕಲ್ಪನೆನಾ? ಅಲ್ಲ, ಕಾಣಿಸ್ತಾ ಇದ್ದಾನಲ್ಲ. ಆದರೆ ಅವ್ರು ಹೇಳ್ತಾರೆ ಭೂಮಿ ವೇಗವಾಗಿ ಸುತ್ತಾ ಇದೆ, ಆದ್ಮೇಲೆ ಸೂರ್ಯ ಹೋದಾ ಕಾಣಿಸ್ತಾ ಇದ್ದಾನೆ, ಅದು ಬರೀ ಕಲ್ಪನೆ ಅಂತಾರೆ. ಕಲ್ಪನೆಯಲ್ಲೂ ಮನುಷ್ಯನಿಗೆ ಸ್ವಾತಂತ್ರ್ಯ ಕೆಲವು ಕಡೆ ಇದೆ, ಕೆಲವು ಕಡೆ ಸ್ವಾತಂತ್ರ್ಯ ಇಲ್ಲ. ನೀಲಿ ಆಕಾಶ ಕಾಣಿಸುತ್ತೆ. ಆಕಾಶ ನೀಲಿ ಕಾಣಿಸೋದ್ರಲ್ಲಿ ಆಕಾಶಕ್ಕೆ ಬಣ್ಣ ಇಲ್ಲ, ಆಕಾಶ ಕಣ್ಣಿಗೆ ಕಾಣಿಸಲ್ಲ. ಬಣ್ಣ ಇಲ್ಲದ ಆಕಾಶ ನೀಲಿಯಾಗಿ ಕಾಣುತ್ತಲ್ಲ, ಅದು ನೀಲಿನೋ ಕಲ್ಪನೆ ತರ. ಆದರೆ ಮನುಷ್ಯ ಮಾಡ್ಕೊಂಡು ಕಲ್ಪನೆನೋ ಅಲ್ಲ, ಕಾಣಿಸುತ್ತೆ. ಆ ಥರ ಇದೆ ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ, ಹಾಗೆ ಇಲ್ಲ ಅಂತ ತಿಳ್ಕೊಂಡ್ರೆ ಸರಿಯಾದ ತಿಳುವಳಿಕೆ. ಸರಿಯಾದ ತಿಳುವಳಿಕೆ ಬಂದ ಮೇಲೂ ಕಾಣಿಸೋದು ಬಿಡಿಸ್ಕೊಳ್ಳೋಕೆ ಬರಲ್ಲ. ನೀವು ಚೆನ್ನಾಗಿ ಹೇಳ್ಬಿಟ್ಟಿರ್ಬೇಕು. ಈ ನೀಲಿ ಆಕಾಶ ತರಹ ಅಥವಾ ಸೂರ್ಯೋದಯ ಸೂರ್ಯಾಸ್ತಮ ತರಹ ಈ ದೇಹಾದಿಗಳಲ್ಲಿರುವಂಥ ನಾನು ಅನ್ನೋ ತಿಳುವಳಿಕೆ ನಿಮ್ಮ ಇಷ್ಟದಂತೆ ಬಂದದ್ದಲ್ಲ, ಬಂದುಬಿಟ್ಟಿದೆ ತಪ್ಪು ತಿಳುವಳಿಕೆ. ಹಾಗೆ ಕಲ್ಪನೆ ಮಾಡ್ಕೊಂಡೆ, ಆ ಥರ ಕಲ್ಪನೆ ಅಂತ ಹೇಳಿದರೆ ಹೇಳಬಹುದು. ಇದಕ್ಕೆ ಕಲ್ಪನೆ, ವಿಕಲ್ಪ ಈ ಥರ ಹೇಳ್ತಾರೆ. ತುಂಬ ಹೆಸರಿದೆ. ಅಧ್ಯಾಸಕ್ಕೆ ಹೆಸರಿರೋಷ್ಟು ಇನ್ಯಾವುದಕ್ಕೂ ಇಲ್ಲ. ಶಂಕರಾಚಾರ್ಯರ ಭಾಷ್ಯದಲ್ಲಿ ಮಿಥ್ಯಾಜ್ಞಾನ, ಮಿಥ್ಯಾಪ್ರತ್ಯಯ, ಅನ್ಯಥಾಗ್ರಹಣ, ತಮ, ಮೋಹ, ಭ್ರಾಂತಿ, ಅಧ್ಯಾಸ, ಅಜ್ಞಾನ, ಅವಿದ್ಯೆ, 10-12 ಹೆಸರು. ಅನವಬೋಧ, ವಿಪರೀತ ಪ್ರತ್ಯಯ, ಹೀಗೆ ಎಷ್ಟೋ ಹೆಸರು. ಎಲ್ಲಕ್ಕೂ ಇದೇ ಅಧ್ಯಾಸ. ಇದುವರೆಗೆ ನಾನು ಏನು ವರ್ಣನೆ ಮಾಡಿದೆ, ಈ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡೆ ಇಷ್ಟು ಅನರ್ಥಗಳು ಉಂಟಾಗಿದೆ. ಈಗ ತಪ್ಪು ತಿಳುವಳಿಕೆ ಹೇಳಿದೆ ಅಲ್ವಾ? ತಪ್ಪು ತಿಳುವಳಿಕೆ ಹೊಂದತ್ತೆ ಅನುಭವದಲ್ಲಿರೋದ್ರಿಂದ. ಹೊಂದಬಾರ್ದಾಗಿತ್ತು ನೀವು ಎಷ್ಟೇ ತರ್ಕ ಮಾಡಿದ್ರು, ಅನುಭವದಲ್ಲಿರೋದ್ರಿಂದ ಅದನ್ನು ಹೊಂದಿಸಲ್ಲ ಅಂತ ಯುಕ್ತಿಗೇನೋ ಹೇಳಬೇಕಾಗಿಲ್ಲ. ಈಗ ಮೂರನೇದೇನು ಅಂದರೆ ಈ ತಪ್ಪು ತಿಳುವಳಿಕೆ ಇಟ್ಕೊಂಡ ಫೀಲ್ಡ್ ಹೇಳಬೇಕು. ಇದು ಬಹಳ ಮುಖ್ಯವಾದ್ದು, ಬಹಳ ಜನ ಗೊತ್ತಾಗಲ್ಲ. ಈ ಜಾಗದಲ್ಲೇ ನಾವು ತಪ್ಪೋದು ಏನು, ದೇಹೇಂದ್ರಿಯಗಳ ಸಂಘಾತವನ್ನು, ಅಂದರೆ ಇದನ್ನು ನಾನು ನಂದು ಅಂತ ಇಟ್ಕೊಂಡು ಒಬ್ಬ ನಾನು ಮರ ನೋಡ್ತಾ ಇದ್ದೀನಿ ಅಂದರೆ ಆ ಮರ ನೋಡೋಕೆ ಅವನು ತಪ್ಪು ತಿಳುವಳಿಕೆ ಬರಬೇಕೋ ಇಲ್ವಾ? ಕಣ್ಣು ತಾನಾಗಬೇಕೋ ಇಲ್ವಾ?
ತಾನಲ್ಲದ ಕಣ್ಣನ್ನು ತಾನು ತಿಳ್ಕೋಬೇಕು. ನಾನಿಲ್ಲಿ ಕೂತ್ಕೊಂಡಿರ್ಬೇಕು, ಇಲ್ಲಿ ಕಣ್ಣಿರಬೇಕು, ಆ ಕಣ್ಣು ನಾನಾಗಬೇಕು, ಅಲ್ಲಿರೋ ಮರ ನೋಡಬೇಕು. ಈಗ ಮರ ಕಾಣಿಸ್ತಾ ಇದೆ ಅಂತ ಅವನು ಹೇಳಿದರೆ ಅದು ಸರಿಯಾದ ಜ್ಞಾನವೋ ತಪ್ಪಾದ ಜ್ಞಾನವೋ? ಯಾವ ದೃಷ್ಟಿಯಲ್ಲಿ ಸರಿಯಾದ ಜ್ಞಾನ? ವ್ಯವಹಾರದಲ್ಲಿ ಸರಿಯಾದ ಜ್ಞಾನ. ವೇದಾಂತದ ಪ್ರಕಾರ ತಪ್ಪು ತಿಳುವಳಿಕೆಯಿಂದ ಕಣ್ಣನ್ನು ನಾನು ಮಾಡ್ಕೊಂಡು ಮರ ಅಲ್ಲಿದೆ ಅಂತ ತಿಳ್ಕೋತಾ ಇದ್ದಾನೆ ಅಂದ. ಹೌದಾ ಅಲ್ವಾ? ತಪ್ಪು ತಿಳುವಳಿಕೆ ಆ ದೇಹೇಂದ್ರಿಯಗಳನ್ನು ನಾನು ಅಂತ ಮಾಡ್ಕೊಂತಾನೆ. ಕೇಳ್ತಾ ಇದ್ದೀನಿ ಸಂಗೀತವನ್ನ ಅಂತ ಅಂದಾನ್ ಇಟ್ಕೊಳ್ಳಿ, ಒಳ್ಳೆ ಸಂಗೀತ ಕೇಳ್ತಾ ಇದ್ದಾನೆ, ಅವನು ನಿಜವಾಗಿ ರಾಗಜ್ಞಾನ ಆಗ್ತಾ ಇದೆ. ನನಗೇನು ರಾಗಜ್ಞಾನ ಇಲ್ಲ. ಈಗ ಇಬ್ಬರು ಸಂಗೀತವನ್ನು ಕೇಳ್ತೀವಿ, ಅವನು ಎಂಥರೋ ಹಂಸಧ್ವನಿಯಿಂದ ನಾನು ಎಂಥರೋ ಅಂತ ಹೇಳ, ನನಗೇನು ಯಾವ ಜ್ಞಾನವೂ ಇಲ್ಲ. ಈಗ ಇಬ್ಬರಲ್ಲೂ ರಾಗಜ್ಞಾನ ಇಲ್ಲದ ಮೇಲೆ ಕೇಳ್ತಾ ಇದೆ ಅಂತ ಆದಮೇಲೆ ಯಾರ್ದು ಸರಿಯಾದ ಜ್ಞಾನ ಅಂದರೆ ಇಬ್ಬರದು ವೇದಾಂತ ಪ್ರಕಾರ ತಪ್ಪು ಜ್ಞಾನವೇ. ಯಾಕೆ? ಕಿವಿ ನಾನು ಮಾಡ್ಕೊಂಡು ತಪ್ಪು ತಿಳುವಳಿಕೆ. ಏನು ಕೇಳ್ತಾ ಇದ್ದೀನಿ ಮುಖ್ಯ ಅಲ್ಲ, ಯಾವುದನ್ನು ನಾನು ಮಾಡ್ಕೊಂಡ್ರಿ ನೀವು, ಅಲ್ಲಿ ತಪ್ಪು ತಿಳುವಳಿಕೆ ಶುರುವಾಗಿದೆ ಅಂತ. ಅದನ್ನು ವೇದಾಂತದಲ್ಲಿ ಹೇಳಿದ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ನೀವು ಎಲ್ಲ ವ್ಯವಹಾರವನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಮೋಟ ಮರ ಮನುಷ್ಯ ಅಂತ ತಿಳುವಳಿಕೆ ತಿಳ್ಕೋತೀವಲ್ಲ, ಅದು ಎರಡರಲ್ಲೂ ಮೋಟ ಮರ ಅಂತ ತಿಳ್ಕೊಂಡಾಗಲೂ ಕಣ್ಣು ನಾನೊಂದು ಮಾಡ್ಕೊಂಡಿದ್ದೀರಿ, ಮೋಟ ಮರ ಮನುಷ್ಯ ಅಂತ ತಿಳ್ಕೊಂಡಾಗಲೂ ಕಣ್ಣು ನಾನೊಂದು ಮಾಡ್ಕೊಂಡು, ಎರಡರಲ್ಲೂ ವೇದಾಂತ ತಪ್ಪು ತಿಳುವಳಿಕೆ ಇದೆ. ಹೌದಾ ಇಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಬಹಳ ಜನ. ಈ ವೇದಾಂತದಲ್ಲಿ ಹೇಳಿದಂಥ ಈ ತಪ್ಪು ತಿಳುವಳಿಕೆಯಿಂದ ಮನುಷ್ಯನಿಗೆ ಇಂದ್ರಿಯಗಳ ವ್ಯವಹಾರ ನಡೀತಾ ಇದೆ. ಇಂದ್ರಿಯಗಳ ವ್ಯವಹಾರ ನಡೆಯೋಕೆ ಮುಂಚೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನನಗೆ ಇಂದ್ರಿಯಗಳಿವೆ, ನಾನು ಇಂದ್ರಿಯಗಳಿಂದ ಈ ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ ಅನ್ನೋ ಇಷ್ಟನ್ನು ಇಟ್ಕೊಂಡೆ ಎಲ್ಲ ವ್ಯವಹಾರವು. ಎಲ್ಲ ವ್ಯವಹಾರ ಅನ್ನೋ ಪದಕ್ಕೆ ತುಂಬ ದೊಡ್ಡ ಅರ್ಥ ಇದೆ. ಮೊಟ್ಟ ಮೊದಲ ವ್ಯವಹಾರ ಪ್ರಮಾಣ ವ್ಯವಹಾರ ಅಂತೀವಿ, ಅಂದರೆ ಇಂದ್ರಿಯಗಳು ಕೆಲಸ ಮಾಡೋ ವ್ಯವಹಾರ. ಇಂದ್ರಿಯಗಳು ಕೆಲಸ ಮಾಡಿದ ಮೇಲೆ ಎರಡನೇ ವ್ಯವಹಾರ ಮಾಡೋದು, ಅನುಭವಿಸೋದು. ಕಾಣಿಸುತ್ತಲ್ಲ, ಒಬ್ಬ ನೋಡ್ತಾನೆ, ಒಂದು ಮರ ನೋಡ್ದಾನೆ ಇಟ್ಕೊಳ್ಳಿ, ಮರ ನೋಡಿದ ಕೂಡಲೇ ಅವನು ಬಡಗಿ ಆದರೆ ಅದು ಮನೆ ಬಾಗಿಲಿಗೆ ಬರುತ್ತೆ ಅಂತಾನೆ, ಇನ್ನೊಬ್ಬ ಅಡುಗೆಯವನಾದರೆ ಕಟ್ಟಿಗೆಗೆ ಬರುತ್ತೆ ಅಂತಾನೆ. ಹೀಗೆ ಒಂದೇ ಮರವನ್ನು ಇಬ್ಬರು ಎರಡು ಥರ ತಿಳ್ಕೋತಾರೆ. ಆದರೆ ನಮ್ಮ ವೇದಾಂತದ ಪ್ರಕಾರ ಆ ಬಡಗಿಯೂ ದೇಹೇಂದ್ರಿಯಗಳನ್ನು ನಾನು ತಿಳ್ಕೊಂಡು ಮರವನ್ನು ನೋಡ್ತಾ ಇದ್ದಾನೆ, ಆ ಇನ್ನೊಬ್ಬ ಅಡುಗೆಯವನು ಕೂಡ ದೇಹೇಂದ್ರಿಯಗಳನ್ನು ನಾನು ತಿಳ್ಕೊಂಡಿದ್ದಾನೆ. ಇಬ್ಬರದ್ದು ತಪ್ಪು ತಿಳುವಳಿಕೆನ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಒಂದೇನು ಅಂದರೆ ಇಂದ್ರಿಯ ತಿಳುವಳಿಕೆ ಆದಮೇಲೆ ಅದಕ್ಕೆ ಬೇಕಾದ ಅನುಕೂಲ ಪ್ರತಿಕೂಲವನ್ನು ಬೈಫಿಕೇಶನ್ ಮಾಡ್ತಾನೆ, ಆರಿಸ್ಕೋತಾನೆ. ಈ ಕುರ್ಚಿ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ, ಈ ಜಾಗ ಚೆನ್ನಾಗಿದೆ. ಯಾರಿಗೆ? ಕೂತ್ಕೊಳ್ಳೋದು ಯಾರ? ದೇಹ ತಾನೆ. ಆ ದೇಹ ನಾನು ಕೂತ್ಕೊಳ್ಳೋದು ದೇಹ ಚೆನ್ನಾಗಿದೆ ತಪ್ಪು ತಿಳುವಳಿಕೆ ಅಲ್ವಾ? ನೀವು ನೋಡೋದೇ ಇಲ್ಲ, ನೀವು ಎಲ್ಲ ಕಡೆಯಲ್ಲೂ ಇದನ್ನು ನಾನು ಮಾಡ್ಕೊಳ್ತಾನೆ ಶುರು ಮಾಡೋದು. ಆದ್ದರಿಂದ ದೇಹೇಂದ್ರಿಯಗಳ ನಾನು ಅನ್ನೋ ತಪ್ಪು ತಿಳುವಳಿಕೆ ಮನುಷ್ಯನ ಎಲ್ಲ ಮಾಡೋ ವ್ಯವಹಾರ, ತಿಳ್ಕೊಳ್ಳೋ ವ್ಯವಹಾರ, ಅನುಭವಿಸೋ ವ್ಯವಹಾರ, ಎಲ್ಲ ವ್ಯವಹಾರದಲ್ಲೂ ಇದೆ. ಕರ್ಮ ಮಾಡೋ ವ್ಯವಹಾರದಲ್ಲೂ ಇದೆ. ಈಗ ಕೂತ್ಕೊಂಡು ಹೇಳ್ತೀವಲ್ಲ, ಶುಭ ದಿಸವು ಶೋಭನೆ ಮುಹೂರ್ತೆ ಅಂತ ಸಂಕಲ್ಪ ಹೇಳ್ತೀವಿ, ಇದನ್ನು ಮಾಡಿಸ್ರಿ ಅಂತೀವಿ, ನಾವು ಮಾಡೋರಾಗಿರ್ತೀವಿ. ನೀರು ಬಿಡ್ರಿ ಹೆಂಡತಿ ನೀರು ಬಿಡಬೇಕು ಅಂತೀವಿ, ಅಲ್ಲೂ ಹೆಂಡತಿ ದೇಹ ನಾನು ಮಾಡ್ಕೋಬೇಕು, ಇವನು ಕೈಕಾಲು ನಾನು ಮಾಡ್ಕೋಬೇಕು, ಇವನು ಮನಸ್ಸು ನಾನು ಮಾಡ್ಕೊಂಡು ಹೇಳಬೇಕು, ಕೈ ಒಡ್ಡಬೇಕು, ನಾನು ನೀರು ಬಿಟ್ಟೆ ಅಂತ ಹೇಳಬೇಕು. ಆ ದೇಹ ಜನ್ಮಾಂತರಕ್ಕೆ ಹೋಗತ್ತಾ? ಹೋಗಲ್ಲ. ಈ ದೇಹ ಜನ್ಮಾಂತರಕ್ಕೆ ಹೋಗುವಂತಹ ಒಂದು ದೇಹ ನನಗಿದೆ, ಅದು ನಾನು ಅಂತ ತಿಳ್ಕೋಬೇಕು. ಬಹಳ ಬುದ್ಧಿವಂತ ಅಂತ ಹೊಗಳ್ತೀವಿ ಲೋಕದಲ್ಲಿ ಯಾರನ್ನ? ಕರ್ಮ ಮಾಡೋರನ್ನ. ಆದರೆ ವೇದಾಂತದ ಪ್ರಕಾರ ಅವನು ಕೂಡ ದೇಹೇಂದ್ರಿಯಗಳನ್ನು ನಾನು ನಂದು ಅಂತ ತಿಳ್ಕೊಂಡೇ ವ್ಯವಹಾರ ಮಾಡ್ತಾನೆ. ಎಲ್ಲ ಕರ್ಮವೂ ಅಗ್ನಿಹೋತ್ರಾದಿ ಕರ್ಮಗಳು ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಾವು ಈ ಲೋಕದಲ್ಲಿ ಶ್ರಾದ್ದಾದಿ ಕರ್ಮಗಳಿರ್ಬೋದು, ಪೂಜೆ ಮಾಡ್ಬೋದು. ಪೂಜೆಗೆ ಹೂ ಕುಯ್ಕೊಂಬರ್ತೀವಿ ಅಂತ ಹೇಳ್ತೀವಿ. ಹೂ ಕುಯ್ಬೇಕಾದ್ರೆ ಕೈ ನೀವಾಗಬೇಕೋ ಇಲ್ಲ ಅಲ್ವಾ? ಪಾತ್ರೆ ಹಿಡ್ಕೋಬೇಕೋ ಇಲ್ವಾ? ಕುಯ್ಕೊಂಬರ್ತೀರಿ, ಇಟ್ಕೋತೀರಿ, ಇಡ್ತೀರಿ. ಏನಾದ್ರೆ ಬರೀ ತಪ್ಪು ತಿಳುವಳಿಕೆ. ಕೈ ನಾನಾದೆ, ಹೂ ಕೊಯ್ದೆ, ಇಟ್ಟೆ, ಪೂಜೆ ಮಾಡಿದೆ, ಅಷ್ಟು ತಪ್ಪು ವ್ಯವಹಾರವೇ. ಯಾವುದು? ಕೈ ಕಾಲು ನಾನು, ಹೂವಿಲ್ಲಿ ಇಟ್ಟಿದ್ದೀನಿ, ಅದನ್ನು ಪೂಜೆ ಮಾಡ್ತಾ ಇದ್ದೀನಿ. ಹೀಗೆ ದೇಹೇಂದ್ರಿಯಗಳಲ್ಲಿ ನಾನು ನಂದು ಅಂತ ಇಟ್ಕೊಂಡು ವ್ಯವಹಾರ ಇದೆಯಲ್ಲ, ಈ ವ್ಯವಹಾರ ಈ ಜಗತ್ತಿನ ಎಲ್ಲೆಲ್ಲೂ ಕೂಡ ಹರಡ್ಕೊಂಡ್ಬಿಟ್ಟಿದೆ. ಇದರ ಕ್ಷೇತ್ರ ಇದೆಯಲ್ಲ ತುಂಬ ದೊಡ್ಡದು. ಒಂದು ಪ್ರಶ್ನೆ ನಿಮಗೆ. ಏನು ಪ್ರಶ್ನೆ ಅಂದರೆ, ಮನುಷ್ಯನಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡೋದು ಪ್ರಮಾಣ ಅಂತ ಒಂದು ಇದೆ ನಿಯಮ. ನಿಮಗೆ ಸರಿಯಾದ ತಿಳುವಳಿಕೆ ಯಾರು ಕೊಡುತ್ತೆ? ಪ್ರಮಾಣ. ಪ್ರಮಾಣ ಅನ್ನೋ ಶಬ್ದಕ್ಕೆ ಅರ್ಥ ಅಂದರೆ ಲೋಕದ ಅರ್ಥದಲ್ಲಿ ಇಂದ್ರಿಯಗಳು ಪ್ರಮಾಣ ಕೆಲವು ವಿಷಯಕ್ಕೆ, ಕೆಲವು ವಿಷಯಕ್ಕೆ ಮನಸ್ಸು ಪ್ರಮಾಣ,
ಕೆಲವು ವಿಷಯಕ್ಕೆ ಶಾಸ್ತ್ರವೇ ಪ್ರಮಾಣ, ಕೆಲವು ವಿಷಯಕ್ಕೆ ಅನುಭವವೇ ಪ್ರಮಾಣ. ಆಯಾ ವಿಷಯದ ಮೇಲೆ ಹೋಗುತ್ತೆ. ಈಗ ರೂಪ ಕಾಣಬೇಕಾದ್ರೆ ಯಾವುದು ಪ್ರಮಾಣ? ಕಣ್ಣು ಪ್ರಮಾಣ. ಈಗ ಪ್ರಮಾಣವು ತನ್ನ ವಿಷಯವನ್ನ ಸರಿಯಾದ ತಿಳುವಳಿಕೆಯನ್ನುಂಟು ಮಾಡಿದ್ರೆ ಪ್ರಮಾಣ. ಅಂದರೆ ಸಂಶಯವಾಗಿ ಉಂಟು ಮಾಡಬಾರದು. ಈಗ ಇದು ನಿಮಗೆ ಮುಂದಿದೆ, ಇದು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವಾ? ಕಾಣಿಸ್ತಾ ಇದೆ. ಇದು ಪುಸ್ತಕ ಗೊತ್ತಾಗ್ತಾ ಇದೆಯೋ ಇಲ್ವಾ? ಹೇಗೆ ಗೊತ್ತಾಯಿತು? ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ. ಯಾವ ಥರ ಪುಸ್ತಕ? ಕೆಂಪಾಗಿರೋ ಪುಸ್ತಕ. ಪುಸ್ತಕದ ಹೆಸರೇನು? ಶಂಕರ ವೇದ ಅಂತ ಸಾರ. ಇಷ್ಟೆಲ್ಲ ಹೇಳಿದೆ. ಇದು ನಿಮ್ಮ ಸರಿಯಾದ ತಿಳುವಳಿಕೆಯನ್ನು ಇಟ್ಕೊಳ್ಳಿ. ಈಗ ಪ್ರಶ್ನೆ ಮಾಡ್ತೀನಿ, ಕಣ್ಣನ್ನು ನಾನು ಮಾಡ್ಕೊಂಡ್ರಲ್ಲ, ಇದನ್ನು ನೋಡುವಾಗ ತಪ್ಪು ತಿಳುವಳಿಕೆ ತಾನೆ? ನೀವೇನು ಮಾಡ್ಕೊಂಡ್ರಿ? ಇದನ್ನು ನೋಡುವಾಗ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ನೀವು ನೋಡೋರಾಗಿದೆ, ಏನು ಮಾಡ್ಕೊಂಡ್ರೆ? ನಾನು ಕಣ್ಣನ್ನು ಮಾಡ್ಕೊಳ್ಳೋದೇ ಆಗ್ತಿತ್ತೋ? ಆಗಲಿಲ್ಲ. ಈಗ ಪ್ರಶ್ನೆ, ವೇದಾಂತದಲ್ಲಿ ಹೇಳಿದ ತಪ್ಪು ತಿಳುವಳಿಕೆಯಿಂದ ಶುರು ಮಾಡಿರುವ ಈ ಕಣ್ಣಿನ ವ್ಯವಹಾರ ಸರಿಯಾದ ತಿಳುವಳಿಕೆ ಉಂಟು ಮಾಡುತ್ತಾ? ತಪ್ಪು ತಿಳುವಳಿಕೆಯಿಂದ ಶುರು ಮಾಡಿ ಸರಿಯಾದ ತಿಳುವಳಿಕೆ ಆಗತ್ತೆ ಮುಂದೆ. ಇದು ಕರೆಕ್ಟ್, ಇದು ಪುಸ್ತಕ, ಇದೇನು ಬ್ಯಾಗ್ ಅಲ್ಲ. ಬ್ಯಾಗು ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ, ಪುಸ್ತಕ ಅಂತ ತಿಳ್ಕೊಂಡ್ರ ವೇದಾಂತ ಪ್ರಕಾರ ಅಲ್ಲ, ವ್ಯವಹಾರದ ಪ್ರಕಾರ ಸರಿಯಾದ ತಿಳುವಳಿಕೆ. ಈಗ ವೇದಾಂತದ ಪ್ರಕಾರ ಯಾವುದು ತಪ್ಪು ತಿಳುವಳಿಕೆ ಇದೆಯೋ ಆ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ಇಂದ್ರಿಯಗಳು ಕೆಲಸ ಮಾಡಿದರೆ ಅದು ಸರಿಯಾದ ತಿಳುವಳಿಕೆ ಕೊಡುತ್ತೆ ಅನ್ನೋ ಸರಿನಾ? ಹಾ, ಸತ್ಯಾಸತ್ಯದ ಪ್ರಶ್ನೆ ಅಲ್ಲ. ಈಗ ಸರಿಯಾದ ತಿಳುವಳಿಕೆ ಯಾವುದು, ತಪ್ಪಾದ ತಿಳುವಳಿಕೆ ಯಾವುದು? ಇದು ಪುಸ್ತಕ ಅನ್ನೋ ಸರಿಯಾದ ತಿಳುವಳಿಕೆ ಹೌದು ಅಲ್ವಾ? ಅಲ್ಲ. ಎಂತಾದ್ರೆ ನೀವು ಇದಕ್ಕೇನು ಹೆಸರೇ ಗೊತ್ತಿಲ್ಲ ನನಗೆ. ಇದಕ್ಕೇನು ಹೆಸರು? ಐಪ್ಯಾಡ. ಇದು ಐಪ್ಯಾಡ್ ಹೌದಾ ಅಲ್ವಾ? ಈಗ ನಾವು ಏನು ಉತ್ತರ ಹೇಳಬೇಕು ಗೊತ್ತಾ ಇದರಲ್ಲಿ? ಇಂದ್ರಿಯಗಳು ಕೆಲಸ ಮಾಡಿದಾಗ ಅದು ವ್ಯವಹಾರ ದೃಷ್ಟಿಯಿಂದ ಸರಿಯಾದ ತಿಳುವಳಿಕೆ ಮಾಡಿದರೋ ಅದು ತಪ್ಪಾದ ತಿಳುವಳಿಕೆ ಮಾಡಿದರೋ ವೇದಾಂತದ ಪ್ರಕಾರ ತಪ್ಪು ತಿಳುವಳಿಕೆಯಿಂದಲೇ ಹೊರಟಿವೆ. ಹೌದು, ತಪ್ಪು. ಎಲ್ಲವೂ ನಾನೇ ಅಂತ ಆಗ್ಬಿಟ್ರೆ ಈ ನೋಡೋದು ಕೇಳೋದು ಬರೋದೇ ಇಲ್ಲ. ಅವಾಗ ಈ ನೋಡುವಂತ ಈ ಪುಸ್ತಕವೂ ನಾನೇ, ಕಣ್ಣು ನಾನೇ, ಮನಸ್ಸು ಇದು ನಾನೇ ಅಂತ ಆಗ್ಬಿಟ್ರೆ ಅವಾಗ ಪುಸ್ತಕ ನೋಡಿದೆ ಅಂತ ಬರೋದೇ ಇಲ್ಲ. ಅವಾಗ ನಾನೇ ನನ್ನ ನೋಡಿದೆ ಅಂತ ಆಗ್ಬಿಡುತ್ತೆ. ಎಲ್ಲವೂ ನಾನೇ ಅನ್ನೋ ಜ್ಞಾನ ಜ್ಞಾನಿಗಾಗೋದು. ಇದಂ ಸರ್ವಂ ಎದೆಯ ಮಾತ್ರ. ಆ ಜ್ಞಾನದಲ್ಲಿ ವ್ಯವಹಾರ ಇಲ್ಲ. ವ್ಯವಹಾರ ಅನ್ನೋ ಶಬ್ದವೇ 3 ಭಾಗ ಇರುತ್ತೆ. ನಾನು, ನನಗೆ ನೋಡಬೇಕಾದ ಸಾಧನ, ನೋಡಬೇಕಾದ ವಿಷಯ. ನಾನು ನೋಡುವವನು, ನಾನು ಯಾರೋ? ಪ್ರಮಾತೃ. ನೋಡಬೇಕಾದ ಸಾಧನ ಇಂದ್ರಿಯಗಳು, ನೋಡಬೇಕಾದ ವಿಷಯ ಪ್ರಪಂಚ. ಈ 3 ಇದ್ರೆ ವ್ಯವಹಾರ. 3 ಇಲ್ಲದೆ ವ್ಯವಹಾರ ಬರಲ್ಲ. ಆ ಪ್ರಪಂಚವೂ ನಾನೇ, ಇಂದ್ರಿಯಗಳು ನಾನೇ, ಇದು ಎಲ್ಲ ನಾನೇ ಆಗ್ಬಿಟ್ರೆ ಎಂತ ಆಗ್ಬಿಡುತ್ತೆ? ನಿದ್ದೆ ಆಗ್ಬಿಡುತ್ತೆ. ನಿದ್ದೆಯಲ್ಲಿ ಹಾಗೆ ಯಾವ ವ್ಯವಹಾರವೂ ಇಲ್ವೋ ಆ ರೀತಿ ಆಗತ್ತೆ. ಆದ್ರಿಂದ ವೇದಾಂತದಲ್ಲಿ ಹೇಳಿದ ಈ ಅವಿದ್ಯೆ ಇದೆಯಲ್ಲ, ಅಧ್ಯಾಸ, ಈ ತಪ್ಪು ತಿಳುವಳಿಕೆ, ಈ ತಪ್ಪು ತಿಳುವಳಿಕೆ ಇಟ್ಕೊಂಡು ಪ್ರಪಂಚದ ಎಲ್ಲಾ ಜನರು ಯಾವಾಗಲೂ ವ್ಯವಹಾರ ಮಾಡ್ತಾನೆ ಇರ್ತಾರೆ. ಎಲ್ಲ ವೇದಾಂತ ಶಿಬಿರ ಇರಬಹುದು, ವೇದಾಂತ ಪಾಠ ಇರಬಹುದು, ಬರೆಯೋದಿರ್ಬೋದು. ನೀವು ಬರಿತಾ ಇದ್ದೀರಿ, ಹೌದಾ ಇಲ್ವ? ನೀವು ಬರಿತಾ ಇದ್ದೀರಾ ಇಲ್ವಾ? ಬರಿತಾ ಇದ್ದೀರಿ, ನಾನು ಕೈಯಿಂದ ಮಾಡ್ಕೊಂತಾನೆ ಬರಿತಾ ಇದ್ದೀರಿ. ವೇದಾಂತದ ತಪ್ಪು ತಿಳುವಳಿಕೆ ಇದೆ. ನಾನು ಕೈಯನ್ನು ನಾನು ಮಾಡಿಕೊಂಡು ಬರಿತಾ ಇದ್ದೀನಿ, ಪ್ರವಚನವನ್ನು ಕೇಳುವ ಕಿವಿ ನಾನು ಮಾಡ್ಕೊಂಡಿದ್ದೀನಿ, ಯೋಚನೆ ಮಾಡುವ ಮನಸ್ಸನ್ನು ಮಾಡ್ಕೊಂಡಿದ್ದೀನಿ. ಅನಿವಾರ್ಯ, ಬೇರೆ ದಾರಿ ಇಲ್ಲ. ವೇದಾಂತದಲ್ಲಿ ಹೇಳಿದ ಶಂಕರಾಚಾರ್ಯರು ಕೊಟ್ಟಂತಹ ಈ ಅಧ್ಯಾಸದ ಫೀಲ್ಡ್ ಎಷ್ಟು ದೊಡ್ಡದು ಅಂದ್ರೆ ಯಾರಿಗೂ ತಪ್ಪಿಸ್ಕೊಳ್ಳೋಕೆ ಬರಲ್ಲ. ಲೋಕ ವ್ಯವಹಾರದಲ್ಲೂ 3 ಥರ ವ್ಯವಹಾರ ಆಡ್ತೀವಿ: ಲೌಕಿಕ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ಮೋಕ್ಷ ವ್ಯವಹಾರ. ಈಗ ನಾವು ಏನೋ ಮೂರೂ ವ್ಯವಹಾರದಲ್ಲೂ, ಲೋಕ ವ್ಯವಹಾರ ಅನ್ನೋದ್ರಲ್ಲಿ ಲೋಕದಲ್ಲಿ ಹಣಕಾಸಿನ ವ್ಯವಹಾರ ಇರಬಹುದು, ಅಥವಾ ದೇಹ ಸ್ಥಿತಿಗೋಸ್ಕರ ಊಟ ಮಾಡೋ ಈ ವ್ಯವಹಾರ ಇರಬಹುದು, ಅಥವಾ ಲೋಕದಲ್ಲಿ ಸಾಂಸಾರಿಕ ಕೌಟುಂಬಿಕ ವ್ಯವಹಾರ ಇರಬಹುದು. ಎಲ್ಲ ಲೌಕಿಕ ವ್ಯವಹಾರ. ನಿಮಗೆ ಕಣ್ಣಿಗೆ ಕಾಣೋ ಅಷ್ಟು ವ್ಯವಹಾರವು ಲೌಕಿಕ ವ್ಯವಹಾರ. ಈ ಲೌಕಿಕ ವ್ಯವಹಾರದಲ್ಲೂ ಈ ವೇದಾಂತ ಹೇಳಿದ ತಪ್ಪು ತಿಳುವಳಿಕೆ ಇದೆ. ಕರ್ಮಕಾಂಡದ ಶಾಸ್ತ್ರೀಯ ವ್ಯವಹಾರ ಇದೆಯಲ್ಲ, ಪುಣ್ಯ ಪಾಪ ಅಂತ ಇಟ್ಕೊಂಡು ಮಾಡ್ತಾರ, ಅಲ್ಲೂ ದೇಹೇಂದ್ರಿಯಗಳ ತಪ್ಪು ತಿಳುವಳಿಕೆ ಇದೆ. ಈ ಮೋಕ್ಷ ವ್ಯವಹಾರ ಅಂದ್ರೆ ಈ ಬಂಧನದಿಂದ ಬಿಡಿಸ್ಕೊಡ್ಬೇಕು. ಇಲ್ಲಿ ನೀವು ಬಂದು ವೇದಾಂತ ಶ್ರವಣ ಮಾಡಿ, ಇಲ್ಲಿ ಕೂತ್ಕೊಳ್ಳಿ, 5 ದಿವಸ ಇರ್ರಿ, ಇಲ್ಲೂ ಇದೆ.
ಇಲ್ಲೂ ನೀವು ದೇಹಗಳು ನಾನು ಮಾಡ್ಕೊ ಇಲ್ಲ, ನಾನು ಪ್ರವಚನ ಮಾಡೋಕ್ಕಾಗಲ್ಲ, ನೀವು ಕೇಳೋಕ್ಕಾಗಲ್ಲ. ಒಟ್ಟು ಇಮಂ ಅವಿದ್ಯಾಖ್ಯಂ ಪುರಸ್ಕೃತ್ಯ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾ ಲೌಕಿಕಾ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಚಿನ್ನದ ಅಕ್ಷರ ಬರಿಬೋದು, ಅಂಥ ಮಾತು ಹೇಳ್ಬಿಟ್ರು. ಯಾರಿಗೂ ಈ ಮಾತು ಹೇಳಕ್ ಬರಲ್ಲ. ಶಂಕರಾಚಾರ್ಯ ಹೇಳಿರೋ ಈ ಮಾತಿಗೆ ಎಷ್ಟು ಕೋಟಿ ಕೋಟಿ ದುಡ್ಡು ಕೊಟ್ಟರು ಸರಿ ಇಲ್ಲ. ಕೊಟ್ಟರೆ ಅವ್ರು ತಗೊಳ್ಳೋರೇ ಅಲ್ಲ ಅವರು, ಯಾಕಂದ್ರೆ ಅವ್ರು ದೇಹವೇ ಇಲ್ಲ, ಅವರು ಎಲ್ಲರೂ ಆತ್ಮರಾಗಿದ್ದಾರೆ. ಬರೆದ್ರು ಈ ತಪ್ಪು ತಿಳುವಳಿಕೆಗೆ ಈ ಜಗತ್ತಿನಲ್ಲಿ ಎಲ್ಲಾ ಮನುಷ್ಯನು ಒಳಗಾಗಿದ್ದಾನೆ. ಸಕಲ ವ್ಯವಹಾರವು, ಸಕಲ ಪ್ರಮಾಣ ಪ್ರಮೇಯ ವ್ಯವಹಾರವು, ಸಕಲ ಶಾಸ್ತ್ರಗಳು, ವಿಧಿ ಪ್ರತಿಷೇಧ, ಮೋಕ್ಷ ಎಲ್ಲ ಇದ್ರೊಳಗೆ ಬಂದ್ಬಿಡ್ತು. ಎಲ್ಲ ಇದ್ರ ಫೀಲ್ಡ್ ಅಲ್ಲ. ಯಾರು ಬಂದರೂ ವಿದ್ಯೆ ಒಳಗೆ ಬಂದೇ ನೀವು ವ್ಯವಹಾರ ಮಾಡಬೇಕು. ಎಚ್ಚರವಾಯ್ತು ಅಂದ್ಕೊಳ್ಳೆ ಶುರು ಆಗ್ಬಿಡುತ್ತೆ. ನಾನು ಎಷ್ಟು ಗಂಟೆ ಎದ್ರೆ 5:30 ಎದ್ಮೇಲೆ ಏನು ಮಾಡಿದ್ರೆ ಮುಖ ತೊಳ್ಕೊಂಡೆ. ಯಾರು ಮುಖ ತೊಳ್ಕೊಂಡ್ರೆ? ಯಾವ್ದ್ರಲ್ಲಿ ತೊಳ್ಕೊಂಡ್ರೆ? ಸಣ್ಣ ದೇಹ ಶುದ್ಧಿ ಮಾಡಿದೆ, ಸ್ನಾನ ಮಾಡಿದೆ. ಯಾರಿಗೆ ಸ್ನಾನ ಮಾಡ್ತಿದ್ರೆ ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೆ ದಿನಾ ಡೈರಿ ಬರೀರಿ, ದಿನಚರ್ಯೆ ಎಲ್ಲ ತಪ್ಪು ತಿಳುವಳಿಕೆಯಿಂದ ಬರೋದು ದಿನಚರ್ಯಗಳೇ. ನಾನು ಇಂಥ ದಿವಸ ಇಂಥ ಮಾಡಿದೆ, ಇಂಥ ದಿವಸ ಇಂಥ ಕೇಳಿದೆ, ಬೋರ್ರಿ ಅವಿದ್ಯಾ ವ್ಯವಹಾರ, ಅಧ್ಯಾಸ ವ್ಯವಹಾರ. ಅದನ್ನ ಅಧ್ಯಾಸದ ಈ ಕ್ಷೇತ್ರವನ್ನು ದಾಟಿ ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗಿ ಶಂಕರರು ಬರೆದ ಈ ವಾಕ್ಯದ ಒಂದು ವಿಶಾಲವಾದ ಅರ್ಥ. ಇದುವರೆಗೆ ನಮ್ಮ ಗುರುಗಳನ್ನು ಬಿಟ್ಟರೆ ಯಾರಿಗೂ ಅರ್ಥ ಆಗಿಲ್ಲ. ಬಹಳ ಕಷ್ಟ. ಏನು ಪ್ರಶ್ನೆ ಬಂತು? ಕೊನೆಯ ಒಂದು ಪ್ರಶ್ನೆ. ಶಾಸ್ತ್ರ ಇದೆ, ಶಾಸ್ತ್ರ ಹೊರಟಿರೋದೇ ತಪ್ಪು ತಿಳುವಳಿಕೆಯನ್ನು ಕಳೆಯೋಕೆ. ಅದು ತಪ್ಪು ತಿಳುವಳಿಕೆ ಒಳಗೆ ಬಂದು ತಪ್ಪು ತಿಳುವಳಿಕೆ ಕರೆಯುತ್ತೋ ಹೊರಗಡೆ ಇರುತ್ತೆ. ಈಗ ಸಮುದ್ರ ಮುಳುಗೋಗ್ತಾ ಇದ್ದೀವಿ, ಅವ್ನು ಮುಳುಗೋಗೋನಿಗೆ ಎಬ್ಸಕ್ಕಾಗತ್ತೋ ಹೊರಗಿದ್ದವನು ಎಬ್ಬಿಸ್ಬೇಕಾ? ದೋಣಿಲಿ ಬಂದವನು ಎಬ್ಬಿಸ್ಬೇಕಾ? ಹೊರಗಿರ್ಬೇಕು ತಾನೆ. ಹಾಗಲ್ಲ, ಶಾಸ್ತ್ರನೂ ಒಳಗೆ ಬರಬೇಕು. ನಮಗೆ ಕಿವಿ ಕೇಳೋ ಹೇಳೋ ಹಾಗೆ ಗುರುಗಳು ಬಾಯಿ ಆಗಬೇಕು. ನಾನು ಮಾತಾಡಬೇಕಲ್ಲ, ನಾನು ಅಧ್ಯಾಸ ಮಾಡ್ಕೋಬೇಕು. ನೀವು ಕೇಳೋರು ಕಿವಿ ಕೇಳಬೇಕು, ಯೋಚನೆ ಮಾಡೋಕ್ಕೆ ನಾನು ಮನಸ್ಸಾಗಬೇಕು. ಎಲ್ಲರೂ ಅವಿದ್ಯಾ ಫೀಲ್ಡೊಳಗೆ ಬಂದೇ ಮಾತಾಡಬೇಕು, ಬೇರೆ ದಾರಿನೇ ಇಲ್ಲ. ಆದರೂ ಕೂಡ ಅಧ್ಯಾಸವನ್ನು ದಾಟಿಸೋ ಶಕ್ತಿ ಮಾಡಿದೆಯಲ್ಲ, ಶಾಸ್ತ್ರಕ್ಕೊಂದು ವಿಶೇಷ ಸಾಮರ್ಥ್ಯ ಇದೆ. ಲೋಕದ ಮಾತಿಗೂ ಶಾಸ್ತ್ರದ ಮಾತಿಗೂ ಒಂದು ವ್ಯತ್ಯಾಸ ಇದೆ. ಲೋಕದ ಮಾತಾಡುವಾಗ ಈ ತಪ್ಪು ತಿಳುವಳಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಹೇಗಾಗತ್ತೆ ಅಂದರೆ, ನಾನು ಬೆಳಗ್ಗೆ ಇಂಥ ಕೆಲಸ ಮಾಡಿದೆ ಅಂದರೆ ಆ ಕೆಲಸ ಮಾಡಿರೋ ದೇಹ ನಾನು, ಆ ಕೈ ನಾನು, ಆ ಕಿವಿ ಅದು ನಾನು, ಇದು ನಾನು ಅಂತ ದಿನಾ ನಾನು ನಾನು ನಂದು ನಾನು ನಂದು ಈ ಕಂಬನ ಗಟ್ಟಿ ಮಾಡುವಾಗ ಹಾಕ್ತಾರಲ್ಲ, ಹಾಗೆ ಇಷ್ಟು ದಿವಸ ನೀವು ಏನು ನಾನು 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 ಅಂತ ಅಂದ್ಕೊಂಡ್ರೆ ಅದು ಅಧ್ಯಾಸದ ಅವಿದ್ಯೆಯ ಸಂಸ್ಕಾರ. ಅಂದರೆ ಅಂದ್ಕೊಂಡು 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 ಬೆಳೆದಿರೋದು. ಅದನ್ನು ಬಿಡಿಸ್ಕೋಬೇಕಾಯಿತು, ಹೆಚ್ಚು ಅಂದ್ಕೋಬಾರ್ದಾಗಿತ್ತು. ಏನು ಪ್ರಪಂಚದ ಜೊತೆ ನೀವು ಇವತ್ತೇನು ಅಡುಗೆ ಮಾಡಿದರೆ ಅಂತ ಕೇಳಿದ ಕೂಡಲೇ ಹೇಳೋಕೆ ಶುರು ಮಾಡ್ತಾರೆ ಕಥೆನ. ಕತೆ ಹೇಳೋಕೆ ಮಾಡಿದ್ರೆ ಅವರು ಮರ್ತು ಬಿಟ್ಟಿದ್ದಾರೆ. ಏನು ಮರ್ತಿದ್ದಾರೆ? ನಾನು ಹೇಳ್ತಾ ಇರುವಾಗ ನಾನು ದೇಹವನ್ನು ಇಂದ್ರಿಯವನ್ನು ನಾನು 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 ಅಂತ ಅಂದ್ಕೊಂಡು ಹೇಳಬೇಕಾಗತ್ತೆ, ಇದು ಹೇಳಬಾರ್ದಾಗಿತ್ತು ಅಂತ ಬಿಟ್ಟೇ ಬಿಡ್ತಾರೆ. ಪಾತ್ರೆ ಇಟ್ಟೆ, ಚೆನ್ನಾಗಿ ಗೊಜ್ಜು ಮಾಡಿದೆ, ಭಾಳ ಚೆನ್ನಾಗಿತ್ತು. ಯಾರು ಗೊಜ್ಜು ಮಾಡಿದ್ರೆ ಎತ್ತಲ್ಲ, ಹೊಟ್ಟೆ ಅಡುಗೆ ಮಾಡಿದ್ರು, ಚೆನ್ನಾಗಿ ಕಾಫಿ ಕುಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ, ಎಲ್ಲ ಕಡೆ ತಿಳ್ಕೊಂಡು ಬರೀ ಅವಿದ್ಯಾ ವ್ಯವಹಾರದಲ್ಲೇ ಲೋಕದವರು ಮುಳುಗೋಗ್ಬಿಟ್ಟಿದ್ದಾರೆ. ಯಾರ್ಯಾರ ಜೊತೆಗೆ ಹೋದ್ರು ಯಾರು ಬಿಡಿಸೋರಿಲ್ಲ. ಶಂಕರರು ಹೇಳುವಂಥ ಶಾಸ್ತ್ರ, ಆ ಗುರುಗಳು ಅವರಿಬ್ಬರನ್ನು ಬಿಟ್ಟರೆ ಈ ಅಧ್ಯಾಸದಿಂದ ಬಿಡಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ಆದರೆ ಲೋಕದ ಮಾತಿಗೂ ಶಾಸ್ತ್ರದ ಮಾತಿಗೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಬಹಳ ಸೂಕ್ಷ್ಮ ನೋಡಿ. ಅವ್ರೇನು ಹೇಳ್ತಾರೆ ಅಂದರೆ, ನೀನು ಏನನ್ನು ಮಾಡ್ತೀಯಾ ಅಂತ ಹೇಳಲ್ಲ, ನೀನು ಏನಾಗಿ ಮಾಡ್ತೀಯಾ ಅಂತ ಕೇಳ್ತಾರೆ. ಏನನ್ನು ಮಾಡ್ತೀಯಾ ಅಂತ ಕೇಳಲ್ಲ. ಏನನ್ನು ಮಾಡ್ತೀಯಾ ಅಂದರೆ ಇಂಥದ್ದು ಮಾಡಿದೆ ಇಂಥದ್ದು ಮಾಡಿದೆ ಅಂತ ಹೇಳಿದೆ. ಏನಾಗಿದ್ದೆ ಮಾಡುವಾಗ ನೀನು? ನಾನು 1-1/4 ಗಂಟೆ ಅಧ್ಯಾಸದ ಬಗ್ಗೆ ಶ್ರವಣ ಮಾಡಿದೆ. ಏನು ಶ್ರವಣ ಮಾಡಿದೆ ಅಲ್ಲ, ಶ್ರವಣ ಮಾಡುವಾಗ ನೀವೇನಾಗಿದ್ರಿ? ಕಿವಿಯಾಗಿದ್ದೆ. ಓ 1 ಗಂಟೆ ಕಾಲ ಕಿವಿಯಾಗಿದ್ದೆ. ಕಿವಿ ನಾನು ತಿಳಿದವರು ಕೇಳೋಕ್ಕಾಗ್ತಿತ್ತಾ? ಆಗ್ತಿರ್ಲಿಲ್ಲ. ಯೋಚನೆ ಮಾಡ್ತಾ ಇದ್ದೆ, ಮನಸ್ಸಿನಾಗಿದ್ದೆ. ಹೀಗೆ ಅವರು ನಿಧಾನವಾಗಿ ನಿಮ್ಮನ್ನು ಒಳಗಡೆಗೆ ಅಂತರ್ಮುಖ ಮಾಡೋ ಮಾತು ಶಾಸ್ತ್ರದ ಮಾತು, ಹೊರಗಡೆ ಮುಳುಗಿಸೋ ಮಾತು ಲೌಕಿಕ ಮಾತು. ಒಳಗಡೆ ಮುಳುಗಿಸೋರೆಲ್ಲ ಹೊಲಸು ಜನ. ಹೊಲಸು ಜನ ಅಂದರೆ ಕೆಡಿಸೋರು. ಎಷ್ಟು ಜನ ನಿಮ್ಮನ್ನು ಹೊರಗಡೆ ಎಳಿತಾರೆ ಅಂದರೆ, ಈ ಪ್ರಪಂಚದ ನಿಮ್ಮನ್ನು ಬಿಟ್ಟು ಎಲ್ಲರೂ ಬರೀ ಹೊರಗಡೆ ಕರೆಯೋರೆ. ಶಾಸ್ತ್ರ ಗುರುಗಳು ಇಬ್ಬರನ್ನ ಬಿಟ್ಟರೆ ಎಲ್ಲರೂ ಕೂತು ಇಲ್ಲಿಂದ ಬಿಟ್ಟು ಹೊರಗಡೆ ಹೋದ ಕೂಡಲೇ ಏನು ಮಾತು ಅಂದರೆ, ನಾವು ವಾಕಿಂಗ್ ಹೋಗಬೇಕು,
ವಾಕಿಂಗ್ ಅಂದ್ರೇನೋ ದೇಹೇಂದ್ರಿಯಗಳನ್ನು ಇದು ನಾನು ಮಾಡ್ಕೊಂಡು ಇದು ಸರಿಯಾಗಿರ್ಬೇಕಲ್ಲ, ತಿರುಗಾಡಬೇಕು, ವಾಕಿಂಗ್ ಮಾಡಬೇಕು, ಅಲ್ಲೊಂದು ಸಲ ಹೋಗಿ ಒಂಚೂರು ಪರ್ಚೇಸ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಏನು ಮಾಡಬೇಕು ನನಗಂತೂ ಇದಕ್ಕೆ ಅರ್ಥನೇ ಗೊತ್ತಾಗಲ್ಲ. ಅಂದರೆ ಮನುಷ್ಯ ದೇಹೇಂದ್ರಿಯಗಳ ಸಂಘಾತದಲ್ಲಿ ನಾನು ನಂದು ಮಾಡ್ಕೊಂಡದನ್ನು ಗಟ್ಟಿ ಮಾಡ್ಕೊಳ್ಳೋ ವ್ಯವಹಾರ ಮಾಡೋದು ತುಂಬ ಹೊತ್ತು, ಬಿಡೋ ಟೈಮು ಅದನ್ನು ವಿವೇಕ ಮಾಡ್ಕೊಳ್ಳೋ ಟೈಮ್ ಇಷ್ಟೇ, ಅದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಅಧ್ಯಾಸ ಕ್ಷೇತ್ರ ಅದನ್ನು ನೀವು ದಾಟಬೇಕಾದ್ರೆ ಶಂಕರ ಭಾಷ್ಯ ಒಂದೇ ಒಂದು ಶರಣ, ಇನ್ನು ಬೇರೆ ದಾರಿಯೇ ಇಲ್ಲ. ಇದರಲ್ಲೂ ನಮ್ಮ ಗುರುಗಳು ಹೇಳಿರೋ ಕ್ರಮದಲ್ಲೇ ಹೇಳಬೇಕು, ಇನ್ನು ಬೇರೆ ಥರ ಆಗಲ್ಲ. ನಾನು ಇದುವರೆಗೂ ಏನು ವಿಷಯ ಹೇಳಿದೆ, ಅಧ್ಯಾಸದ ಸ್ವರೂಪ, ಅಧ್ಯಾಸ ಆಗಿದೆ ಅನ್ನೋದು ಅನುಭವದಲ್ಲಿ ಸಂಭಾವನೆ, ಅಧ್ಯಾಸದ ಒಟ್ಟು ಕ್ಷೇತ್ರ, ಇದಿಷ್ಟು ಅನುಭವದಲ್ಲಿರೋದು. ನಾನೇನು ಹೊಸ್ತಾ ಹೇಳಿಲ್ಲ, ನಿಮ್ಮ ಅನುಭವದಲ್ಲಿದೆ, ನೀವು ದಿವಸ ಹೀಗೆ ಮಾಡ್ತಾ ಇದ್ದೀರಿ. ಈ ಅಧ್ಯಾಸವೇ ನಿಮ್ಮೆಲ್ಲರ ಅನರ್ಥಕ್ಕೆ ಕಾರಣ ಅನ್ನೋದು 4ನೇದು ಪಾಯಿಂಟ್. 3 ಪಾಯಿಂಟ್ ಹೇಳಿ ಆಯ್ತು. ನಾನು ಅಧ್ಯಾಸದ ಸ್ವರೂಪ ಹೇಳಿದೆ, ದೇಹೇಂದ್ರಿಯಗಳನ್ನು ನಮ್ಮ ನಿಜ ಸ್ವರೂಪವನ್ನು ಪರಸ್ಪರ ಒಂದರಲ್ಲಿ ಒಂದನ್ನು ತಪ್ಪಾಗಿ ತಿಳ್ಕೊಳ್ಳೋದೇ ಅಧ್ಯಾಸ. ಆತ್ಮನಾತ್ಮರ ಪರಸ್ಪರ ಒಂದರ ಧರ್ಮವನ್ನು ಒಂದಕ್ಕೂ, ಒಂದರ ಸ್ವರೂಪವನ್ನು ಒಂದಕ್ಕೂ ಹಾಕಿ ತಿಳ್ಕೊಳ್ಳೋದಕ್ಕೆ ಅಧ್ಯಾಸ ಅಂತ ಹೆಸರು. ಶಂಕರಾಚಾರ್ಯ ಪದೇ ಪದೇ ನಮ್ಮ ಗುರುಗಳು ಕೊನೆಯವರೆಗೂ ಅದೇ ಹೇಳ್ತಾ ಇದ್ರು. ನೋಡಪ್ಪ, ಶಂಕರ ಭಾಷ್ಯದಲ್ಲಿ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸ ಇದೆಯಲ್ಲ, ಅನ್ಯೋನ್ಯವಾಗಿ ತಪ್ಪು ತಿಳ್ಕೊಳ್ಳೋದು, ಇದು ಅಧ್ಯಾಸ. ಇದನ್ನು ಕೊನೆಯವರೆಗೂ ನೀವು ಮರಿಬಾರ್ದು, ಕೀ ಪಾಯಿಂಟ್. ಇದನ್ನು ಬಿಟ್ಟ ಅಂದರೆ ಹೋಯ್ತು, ನಿನ್ನ ವೇದಾಂತ ದಾರಿ ತಪ್ಪಿಡ್ತೀಯ. ಇಷ್ಟು ಹೇಳಿದರು. ಈಗ ಕೊನೆಯದೇನು ಅಂದರೆ ಅಧ್ಯಾಸದಿಂದ ಆದ ಅನರ್ಥಗಳನ್ನು ಹೇಳಬೇಕು. ಯಾಕೆ ಅನರ್ಥ ಹೇಳಬೇಕು ಅಂದರೆ, ನಾವು ಅದರಲ್ಲೇ ಮುಳುಗಿದ್ರು ಅದು ಅನರ್ಥ ಅಂತ ಗೊತ್ತಿಲ್ಲದ್ರೆ ಹಾಗೆ ಇದ್ಬಿಡ್ತೀವಿ. ಈ ಹೇಳಬಾರ್ದು ಉದಾಹರಣೆನ ಸುಮ್ಮನೆ ದೃಷ್ಟಾಂತ ಹೇಳ್ತೀನಿ. ಈ ಚರಂಡಿ ನೀರಲ್ಲಿ ಹಂದಿ ಹೋಗ್ತಾ ಇರುತ್ತೆ, ಹಂದಿ ಮರಿಗಳು, ಅದಕ್ಕೆ ಅದೇ ಸುಖ. ಹಾಗೆ ನಾವು ಸಂಸಾರದಲ್ಲಿ ಮುಳುಗಿ ಮಾಡೋದು ತಿನ್ನೋದು 90 ವರ್ಷ ಆದರೂ ಅದೇ ಕೆಲಸ. ಅಡುಗೆ ಮಾಡೋದು, ತಿನ್ನೋದು, ತೊಳ್ಕೊಳ್ಳೋದು, ಮೈ ತೊಳ್ಕೊಳ್ಳೋದು. ಅದೇನು ಮೈ ತೊಳಿತೀವೋ, ಅದೇನು ನೆಲ ತೊಳಿತೀವೋ, ಅದೇನು ಪಾತ್ರೆ ತೊಳಿತೀವೋ, ಅದನ್ನು ಬಟ್ಟೆ ತೊಳಿತೀವಿ, ಮತ್ತೆ ಊಟ ಮಾಡ್ತೀವಿ. ಮತ್ತೆ ಬೆಳಗ್ಗೆ ಎದ್ದುಕೊಳ್ಳೆ ಇರುತ್ತೆ, ತಿಕ್ಕ್ರಿ, ಒರೆದ್ರಿ, ಬಟ್ಟೆ ಹಾಕ್ರಿ, ಪಾತ್ರೆ ತೊಳೀರಿ, ದೇಹ ತೊಳೀರಿ, ಅದು ತೊಳೀರಿ, ಮತ್ತೆ ತಿನ್ನಿರಿ. ಇಷ್ಟೇ ಮಾಡ್ತಾ ದೇಹದಲ್ಲಿ ನಾನು ನಂದು ಹಂದಿ ಆಗಿದ್ದೀವಲ್ಲ, ಸ್ವಲ್ಪವಾದರೂ ನಮಗೆ ವಿವೇಕ ಬೇಡವಾ? ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಇದು ಅನರ್ಥ ಅಂದರೆ ದುಃಖಕ್ಕೆ ಕಾರಣ. ನಮ್ಮನ್ನು ಪರತಂತ್ರ ಮಾಡಿಕೊಂಡಿದೆ. ದೇಹದಲ್ಲಿ ನಾನು ಮಾಡ್ಕೊಂಡು ಹೊರತು ಅವನು ಇನ್ನೊಬ್ಬರ ಅಧೀನ ಆಗಲ್ಲ. ಈಗ ನಾನು ಯಾಕೆ ಅವ್ರ ಮಾತು ಕೇಳಬೇಕಾಯ್ತು ಅಂದ್ರೆ ಇದನ್ನು ನಾನು ಮಾಡ್ಕೊಂಡೆ ಅಲ್ವಾ? ಕೊನೇ ಮಟ್ಟದಲ್ಲಿ ಹೇಳೋದಾದ್ರೆ ದೇಹದಲ್ಲಿ ನಾನು ನನ್ನದು ಅನ್ನೋ ಬುದ್ಧಿಯೇ ಇನ್ನೊಬ್ಬರ ಅಡಿಯಾಳ ಆಗೋದಕ್ಕೆ ಕಾರಣ. ಊಟ ಮಾಡಬೇಕು. ಯಾರು ಊಟ ಮಾಡಬೇಕು? ಶರೀರ ಉಳ್ಕೋಬೇಕಾದ್ರೆ ಊಟ ಮಾಡಬೇಕು. ನೀವು ಕೇಳ್ಬೋದು, ಸ್ವಾಮಿ ಊಟ ಇಲ್ಲೇ ಇರೋಕ್ಕಾಗತ್ತ ನಿಮಗೆ ಅಂತ. ನಿಮಗೆ ಅಂದರೆ ಯಾರಿಗೆ ಅಂತ ಕೇಳ್ತೀನಿ. ನಿಮಗೆ ಅಂದರೆ ಯಾರಿಗೆ? ಅರಿವಿನ ಸ್ವರೂಪನಾದ ಆತ್ಮನಿಗೆ. ಅವನು ಯಾವತ್ತೂ ಊಟ ಮಾಡೇ ಇಲ್ಲ. ಊಟನೇ ಹಸಿವೆ ಆಗಿಲ್ಲ, ಯಾಕೆ ಊಟ ಮಾಡ್ತಾನೆ? ಆದರೆ ಲೋಕದೃಷ್ಟಿಯಲ್ಲಿ ನೀವೊಂದು ಕರಿತಾ ಇರೋದು ಯಾವುದು? ಇಲ್ಲಿ ಕೂತಿರೋ ದೇಹವನ್ನ. ಅದಕ್ಕೆ ಊಟ ಬೇಕು, ಊಟ ಮಾಡಲಿ, ಸಿಗದೆ ಹೋದ್ರೆ ಇಲ್ಲ, ಅಷ್ಟೇ ಅಲ್ವಾ? ಆದ್ದರಿಂದ ಮನುಷ್ಯನಿಗೆ ಎಲ್ಲಿಯವರೆಗೆ ಇನ್ನೊಬ್ಬರು ಅಧೀನವಾಗ್ತಾನೆ ಅಂದರೆ, ಎಲ್ಲಿಯವರೆಗೆ ದೇಹವನ್ನು ನಾನು ನಂದು ಮಾಡ್ಕೊಂಡು ಅಭಿಮಾನ ಪಟ್ಕೊಂಡು ಅದರ ಸೇವೆ ಮಾಡ್ತಾನೋ ಅವನು ಅಲ್ಲಿಯವರೆಗೆ ಇನ್ನೊಬ್ಬರ ಅಧೀನ. ದೇಹಾರಾಧನೆ ಮಾಡುವವರಿಗೆ, ಆರಾಧನೆ ಅಂದರೆ ಸೇವೆ, ದೇಹದ ಆರಾಧನೆ ಮಾಡುವವರಿಗೆ ಪಾರತಂತ್ರ್ಯ ಕಟ್ಟಿಟ್ಟದ್ದು. ಈಗ ಹೇಳ್ತಾ ಹೋಗ್ತಾರೆ, ಏನು ಮಾಡ್ತು ದೇಹ ಅಂತ. ಇದು ಒಳಗೆ ಚೈತನ್ಯ ಇದೆ, ನಿಜವಾದ ಸ್ವರೂಪ ಒಳಗೆ ದೂರ ಏನಿಲ್ಲ, ಅನುಭವ ರೂಪ ದೀಪವಾಗಿ ಉರಿತಾ ಇದೆ. ಆ ಚೈತನ್ಯವೇ ಇಂದ್ರಿಯಗಳ ಕಿಂಡಿಗಳಿಂದ ಹೊರಮುಖವಾಗಿ ಬಂದಿದೆ. ಹೊರಗಿರೋದು ಚೈತನ್ಯವೇ. ನೀವು ಹೇಳಿದಾಗ ಪ್ರಪಂಚವೆಲ್ಲ ಪರಮಾತ್ಮನ ಸ್ವರೂಪವೇ, ಪರಮಾತ್ಮನಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಈ ನಡುವೆ ಕಿಂಡಿ ಇದೆಯಲ್ಲ, ಮಧ್ಯವರ್ತಿಗಳು ಅಂತೀವಲ್ಲ, ಆ 5 ಇಂದ್ರಿಯಗಳು, ಅದು ಕಲರಾಗಿ ಅರಿವನ್ನು ಹೊರಗೆ ಚೆಲ್ತಾ ಇದೆ. ಒಂದು ರೂಪದ ಕಲ್ಲರು, ಒಂದು ಶಬ್ದದ ಕಲ್ಲರು, ಒಂದು ವಾಸನೆ ಕಲ್ಲರು, ಒಂದು ಸ್ಪರ್ಶದ ಕಲ್ಲರ್ ಅರಿವು ಬರ್ತಾ ಇದೆ. ಬರ್ತಾ ಇರೋದೇನೋ ಅರಿವು. ಏನಾಗಿದೆ? ಕಲ್ಲರ್ ಆಗಿದೆ. ಆ ಅರಿವು ಬಂದು ಕೂಡಲೇ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ? ಅಂಗಡಿ ಹೋಗ್ತೀರಿ, ಪ್ಲಾಸ್ಟಿಕ್ ಕೊಡ್ರಿ ಅಂತ ಕೇಳ್ತೀರಾ? ಬಕೀಟ್ ಕೊಡ್ರಿ ಅಂತೀರಿ. ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕೊಡ್ರೆ ಯಾರು ಕೇಳಲ್ಲ. ಯಾಕೆಂದ್ರೆ ಮೂಲ ಕೇಳಲ್ಲ, ನಾವು ಕೇಳೋದೆಲ್ಲ ವಿಕಾರ. ಒಂದು ತಂಬಿಗೆ ಕೊಡ್ರೆ ನಮ್ಮ ದೇಹೇಂದ್ರಿಗೆ ಉಪಯೋಗವಾಗುವಂಥ ವಸ್ತು ಅನುಕೂಲ ಏನೂ ನೋಡ್ತೀವಿ. ಹಾಗೆ ವಿಶೇಷವನ್ನು ಹುಡುಕ್ತಾ ದೇಹೇಂದ್ರಿಯಕ್ಕೆ ಬೇಕಾದ ಅನುಕೂಲ ವಸ್ತುಗಳನ್ನು ಕೂಡ ಹಾಕ್ತಾ ಹೋಗ್ತಾರೆ.
ಇದಕ್ಕಿರಬೇಕು, ಇದು ಅನುಕೂಲ, ಇದು ಪ್ರತಿಕೂಲ, ಈ ಕುರ್ಚಿ ಅನುಕೂಲ, ಇದು ಅನುಕೂಲ, ಇದು ಅನುಕೂಲ, ಇದು ಅನುಕೂಲ. ಯಾರಿಗೆ ಅನುಕೂಲ? ಇಂದ್ರಿಯಕ್ಕೆ, ದೇಹಕ್ಕೆ. ಇದು ಯಾತಕ್ಕೆ ಬರುತ್ತೆ? ಕೇಳೋಕೆ ಬರುತ್ತೆ. ಕೇಳೋದು ಯಾವುದು? ಕಿವಿ ನಾನಾಗ್ತಾನೆ. ನಮ್ಮನೇಲಿ 1,500,000 ಕ್ಯಾಸೆಟ್ ಇದೆ. ಎಷ್ಟಿದೆ? ನಮ್ಮನೇಲಿ ಅಲ್ಲ, ನಮ್ಮ ಅಳಿಯನ ಮನೇಲಿ. ಕ್ಯಾಸೆಟ್ ಕೇಳೋಕೆ ಟೈಮ್ ಇಲ್ಲ. ಕೇಳ್ತೀನಿ ಇಟ್ಕೊಂಡಿದ್ದಾರೆ. ಆ ಕಿವಿ ಕೊಡ್ಬೇಕಲ್ಲ, ಅದಕ್ಕೆ ಕಿವಿ ಕೊಟ್ರೆ ಇನ್ನೊಂದು ಕಿವಿ ಕೊಡೋಕೆ ಬರಲ್ಲ. ನಿಮಗೆ ದೇವ್ರು ಏನು ಮಾಡಿಬಿಟ್ಟಾರೆ? ಇರೋ ಒಂದು ಮನಸ್ಸು, ಕಿಂಡಿ 5 ಇರ್ಬೋದು, ಇರೋದು ಒಂದು ಮನಸ್ಸು. ನೀನು ಕಿವಿನೂ ಕೇಳ್ತೀನಿ, ಅಲ್ಲಿ ಹೊರಗಡೆ ನೋಡ್ತೀನಿ, ಇನ್ನೊಂದು ಕಡೆ ನಡ್ಕೊಂಡು ಹೋಗ್ತೀನಿ, ಅದೆಲ್ಲ ಆಗಲ್ಲ. ಹಾಗಾಗಿ ಆಸೆ, ಪ್ರಪಂಚವೆಲ್ಲ ತುಂಬ್ಕೋಬೇಕು ಅಂತ ಆಸೆ ಹಾಳಾಗೋದ. ಈ ಅನುಕೂಲವನ್ನು ತುಂಬಿಕೊಂಡು ಬರೀ ಪ್ರತಿಕೂಲ. ನಮ್ಮ ಸ್ನೇಹಿತರೊಬ್ಬರು ಹೇಳೋರು, ನೀವು ಎಷ್ಟೆಷ್ಟು ಅನುಕೂಲ ತುಂಬ್ಕೋತೀರೋ ಅಷ್ಟಷ್ಟು ಪ್ರತಿಕೂಲವನ್ನು ಕೂಡ ಹಾಕೋತೀರಿ. ನಾನೊಂದು ಇದರ ರಿಪೇರಿ ಅಂಗಡಿ ಹೋಗಿದ್ದೆ. ಕರೆಂಟ್ ಹೋಗಿತ್ತು. ಹೀಗೆ ಇಲ್ಲೇ ಜನರೇಟ್ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ. ಕರೆಂಟ್ ಹೋಗಿದೆಯಲ್ಲ, ಜನರೇಟ್ ಹಾಕಿದ್ರೆ ನೀವು ಪ್ರವಚನ ಕೇಳ್ತೀರಾ? ಜನರೇಟರ್ ಅನುಕೂಲವಾ ಪ್ರತಿಕೂಲವಾ? ಜನರೇಟರ್ ಅಲ್ಲಿರಲಿ, ಕರೆಂಟ್ ಇಲ್ಲಿರಲಿ. ಅನುಕೂಲ ಪ್ರತಿಕೂಲ ಹೇಗೆ ಅಂದ್ರೆ, ಮನುಷ್ಯನಿಗೆ ಆಯಾ ಕಾಲಕ್ಕೆ ಅದು ಅನುಕೂಲ, ಜೊತೆಲಿ ಪ್ರತಿಕೂಲವೂ ಇದೆ. ಪ್ರತಿಯೊಂದು ಅನುಕೂಲ ಪ್ರತಿಕೂಲ. ಈ ಶಂಕರಾಚಾರ್ಯರು ಒಂದು ಒಳ್ಳೆ ಮಾತು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲಿಯವರೆಗೆ ಮನುಷ್ಯ ಅನುಕೂಲ ಪ್ರತಿಕೂಲ ಅಂತ ಇಟ್ಕೊಂಡು ವ್ಯವಹಾರ ಮಾಡ್ತಾನೋ ಅಲ್ಲಿಯವರೆಗೆ ಪ್ರಾಣಿ, ಕ್ರೂರ ಪ್ರಾಣಿಗೆ ಸಮ. ಬರೀ ಪ್ರಾಣಿ ಅಲ್ಲ, ಎಂಥ ಪ್ರಾಣಿ? ಕ್ರೂರ ಪ್ರಾಣಿ. ಯಾಕೆಂದ್ರೆ ಪ್ರಾಣಿ ಹೊಟ್ಟೆಪಾಡಿಗೆ ಅನುಕೂಲ ಪ್ರತಿಕೂಲ ಮಾಡ್ಕೊಳುತ್ತೆ. ನಾವು ಬರೀ ಹೊಟ್ಟೆಪಾಡಲ್ಲ, ಇಂದ್ರಿಯ ತೃಪ್ತಿ ಆಗಬೇಕು. ಮನೇಲಿ ಇಷ್ಟಿರಬೇಕು, ಹಾಕೊಂಡು ತುಂಬಿಕೊಂಡು ಸಂಗ್ರಹ. ಅದಕ್ಕೆ ಲೋಭ ಅಂತ ಹೆಸರು. ಮನುಷ್ಯನಿಗೆ ಸಂಗ್ರಹ ಮಾಡೋ ಶಕ್ತಿ ಜಾಸ್ತಿ, ಬುದ್ಧಿ ಜಾಸ್ತಿ. ಇಟ್ಕೊಂಡು ಸಂಗ್ರಹ ಮಾಡ್ತಾನೆ, ಯೋಚನೆನೂ ಮಾಡಲ್ಲ. ಅಲ್ಲ, ನಾನು ಸಂಗ್ರಹ ಮಾಡ್ತಾ ಇದ್ದೀನಲ್ಲ, ಯಾವುದನ್ನು ಬಿಟ್ಟು ಹೋಗ್ತೀನಿ, ಯಾರಿಗೋಸ್ಕರ ಸಂಗ್ರಹ ಮಾಡ್ತೀನಿ ಅದನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಸಂಗ್ರಹ ಯಾರಿಗೆ ಸೇರ್ತದ? ನಮ್ಮ ಮಕ್ಕಳಂತಾರೆ, ಅಪ್ಪ ಸತ್ರೆ ಅಪ್ಪನ ಆಸ್ತಿ ಎಲ್ಲ ನಂಗೆ ಬರುತ್ತೆ ಅಂತಾರೆ. ಸಂಗ್ರಹ ಮಾಡೋನಂಗೆ, ಆ ಸಂಗ್ರಹ ಮಾಡೋ ಅಪ್ಪನ ಬಗ್ಗೆ ಮಕ್ಕಳ ಮಾತು ಏನು ಹೇಳಿ, ಇವ ಸಾಯ್ಲಿ, ಇವನ್ನೆಲ್ಲ ನಮ್ದಾಗುತ್ತೆ. ಅಂದರೆ ಸಂಗ್ರಹ ಮಾಡೋದು ಎಷ್ಟಕ್ಕೆ? ಮಕ್ಕಳಿಗೆ ಬೇಡ, ಯಾರಿಗೆ ಬೇಕಾದ್ರೆ. ಮಕ್ಕಳಿಗೆ ತಂದೆ ಬೇಡ ಆಗುವಂತಹ ಸಂಗ್ರಹ ನಾವು ಮಾಡಬೇಕಾ? ನೀವು ಅದೇ ಪೂರ್ತಿ ಏನೂ ಇರಲಿ, ಬಿಕಾರಿಯಾಗಿದೆ ಅಂದ್ಕೊಡ್ರಿ, ಸದ್ಯ ನಮ್ಮ ಅಪ್ಪನ ಹತ್ರ ಏನೂ ಇಲ್ಲ, ಅಪ್ಪನ ಸೇವೆ ಮಾಡಿದ್ರೆ ಪುಣ್ಯ ಅಂತ ಅದು ಅಂತಾರೆ. ಅಂದ್ರೆ ಮನುಷ್ಯ ಅನುಕೂಲ ಪ್ರತಿಕೂಲವನ್ನು ಸಂಗ್ರಹ ಮಾಡುವಾಗ ತುಂಬಾ ಸಂಗ್ರಹ ಮಾಡ್ತಾನೆ. ಬಂದೇ ಬಿಟ್ಟು ಅನುಕೂಲವಾಯ್ತು, ಗಾಳಿ ಬಂತು, ಪ್ರತಿಕೂಲ ಹೋಯ್ತು. ಶಬ್ದ ಬಂತಲ್ಲ, ಫ್ಯಾನ್ ಶಬ್ದ ಬೇಡ ಕಂಡ್ರೆ, ಶಬ್ದ ಪ್ರತಿಕೂಲ, ಶಬ್ದ ಇಲ್ಲದೆ ಬರೀ ಗಾಳಿ ಬರಬೇಕು. ಅಂದ್ರೆ ನಮ್ಮ ಬಹಳ ಒಳ್ಳೆ ಮಾತು ಹೇಳ್ತೀನಿ, ಎಷ್ಟು ಅನುಕೂಲವನ್ನು ನೀವು ಜೋಡಿಸ್ತೀರೋ ಅದರ ಹಿಂಗಡೆ ಪ್ರತಿಕೂಲ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಟಿವಿ ಅನುಕೂಲ, ಆದರೆ ಟಿವಿ ಎಷ್ಟು ಪ್ರತಿಕೂಲ ಗೊತ್ತಾ? ಪ್ರಾಣ ತಿನ್ನತ್ತೆ ನಮಗೆ. ಮನೆಯಲ್ಲಿ ಯಾರು ಒಬ್ರಿಗೊಬ್ರು ಮಾತಾಡಲ್ಲ, ಗಂಡ ಹೆಂಡತಿ ಇಲ್ಲ, ಮಕ್ಕಳು ತಿಂತಾ ಇರ್ತಾರೆ. ಈ ಎಲ್ಲ ಅನರ್ಥಕ್ಕೂ ಕಾರಣ ಏನು ಗೊತ್ತಾ? ಇದಕ್ಕೆಲ್ಲ ಅಲ್ಲ ಮಾಡಿದ್ರು ಅಲ್ಲ, ಇದು ಅನುಕೂಲ ಪ್ರತಿಕೂಲ ಎರಡೂ ಹೌದು. ಬರ್ಲಿಲ್ಲ, ಸ್ವಿಚ್ ಹಾಕಿಲ್ಲ, ಬಂತ ಬಂತು, ಜೋರಾಯ್ತು. ಸಣ್ಣ ಮಾಡು. ಅನುಕೂಲ ಪ್ರತಿಕೂಲ ಎರಡೂ ಆಯ್ತು. ಬರ್ತಾ ಇದೆಯಾ? ಹೀಗೆ ಪ್ರಪಂಚದಲ್ಲಿ ಮನುಷ್ಯ ಒಟ್ಟು ಮಾಡ್ತಾ ಇರೋದು ತನ್ನ ದೇಹೇಂದ್ರಿಯಗಳಿಗೆ ಯಾವುದು ಅನುಕೂಲ ಅಂತ ಯೋಚನೆ ಮಾಡಲು ಬುದ್ಧಿವಂತ. ಆ ಅನುಕೂಲವಾದನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ಪ್ರತಿಕೂಲವನ್ನು ಜೊತೆಲಿ ಕೂಡ ಹಾಕೋತಾ ಇದ್ದಾನೆ. ಎಲ್ಲಿಯವರೆಗೆ ಇದು ಮಾಡ್ತಾನೋ ಅವನು ಪ್ರಾಣಿಗಿಂತಲೂ ಕ್ರೂರ ಪ್ರಾಣಿ ಆಗ್ತಾನೆ. ಬರೀ ಪ್ರಾಣಿ ಆಹಾರಕ್ಕಷ್ಟೇ ಮಾಡ್ಕೊಳ್ಳೋದು, ತಿನ್ನೋಕ್ಕಷ್ಟೇ, ಹೆಚ್ಚಾದನ್ನು ಬಿಟ್ಟು ಬಿಡುತ್ತೆ, ಮಾಡ್ಕೊಳ್ಳಲ್ಲ. ನಾವು ಅಷ್ಟೇ ಅಲ್ಲ, ಇವತ್ತಿಗೆ ಬೇಕು, ನಾಳೆ ಬೇಕು, ನಾಡಿದ್ದು ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮರಿ ಮಕ್ಕಳಿಗೆ ಬೇಕು, ಅವ್ರಿಗೆ ಬೇಕು, ಇವರು ಕೂಡಾಡ್ತಾನೇ ಇರ್ತೀವಿ. ಭಯ ನಮಗೆ, ಯಾರು ಭದ್ರತೆ ಇಲ್ಲದೆ ಇದ್ದವರು ಮತ್ತೆ ಯಾರು ಏನು ಮಾಡ್ತಾರೆ ಅಂತ. ಭಯ ವಸ್ತುವಿನಿಂದ ಅಲ್ಲ, ನಿಮ್ಮ ದೃಷ್ಟಿಯಲ್ಲಿದೆ ಭಯ. ನೀವು ಇಟ್ಕೊಂಡಿರೋ ದೇಹಗಳು ನಾನು ಮಾಡ್ಕೊಂಡಿರೋದೇ ಭಯ. ಇಲ್ಲಿದೆ ಭಯ, ಅದಲ್ಲ ಭಯ. ಯಾವುದೋ ಕಳ್ಳರು ಭಯ ಅಲ್ಲ, ನಿಮ್ಮ ಹತ್ರ ಇದೆಯಲ್ಲ ಚಿನ್ನ, ಅದು ಭಯ. ಚಿನ್ನದಲ್ಲಿ ನಾನು ಬುದ್ಧಿ ಮಾಡ್ಕೊಂಡ್ರಲ್ಲ, ಅದು ಭಯ. ಬಿಸಾಕ್ರಿ, ಚಿನ್ನ ಬೇಡ. ಯಾಕೆ ಭಯ ಇರುತ್ತಾ? ಭಯ ಅಂದ್ರೆ ಏನಿರುತ್ತ? ನಂದೊಂದು ಕಳ್ಕೊಳ್ದೇ ಇರೋ ನಮ್ದಾದ್ರೆ ಎಂತ ಭಯ ಇದೆ? ಅಷ್ಟು ಗೊತ್ತಾಗಲ್ಲ. ಅಯ್ಯೋ ಚಿನ್ನ ಬೇಕು, ಅವರು ಬರಬಾರ್ದು, ಭಯ. ಅದು ಇದ್ದೇ ಇರ್ತಾರೆ. ಎಲ್ಲಿಯವರೆಗೆ
ಕಳ್ಕೊಳ್ಳೋ ವಸ್ತುವಿನಲ್ಲಿ ನನ್ನದು ಒಂದು ಮೋಹ ಇದೆಯೋ ಅಲ್ಲಿವರೆಗೆ ಭಯ ಇರುತ್ತೆ. ಇದೆಲ್ಲ ತಪ್ಪು ತಿಳುವಳಿಕೆಯಿಂದ ಬಂದಂಥ ಅನರ್ಥಗಳ ಪರಂಪರೆ. ಈ ಅನರ್ಥ ಪರಂಪರೆ ಒಬ್ಬರಿಗಲ್ಲ ರೇ, ಪ್ರಪಂಚ ಎಲ್ಲ ಜನರಿಗೂ ಇದೆ. ತಪ್ಪಿಸ್ಕೊಳ್ಳೋಕೆ ಬರಲಿದೆ. ಯಾಕೆಂದ್ರೆ ಲೈನ್ ಸಿಗಲ್ಲ. ನಾವು ಕರೆಕ್ಟಾಗಿ ಎಲ್ಲಿಗೆ ತಪ್ಪಿದ್ದೀವಿ ದಾರಿ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ, ಹೀಗೆ ಮಾಡಿಕೊಂಡ್ರೆ ಹೀಗೆ ಮನೆ ಕಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಹಾಗೆ ಮನೆ ಕಟ್ಕೊಂಡ್ರೆ. ಇವತ್ತಿನವರೆಗೆ ನಾನು ನೋಡಿದೆ, ಈ ಮನೆ ಹೇಗಾದ್ರೂ ಕಟ್ಟೆ, ದೊಡ್ಡದಾಗಿದ್ರೆ ಚಿಕ್ಕದಾಗಬೇಕು, ಚಿಕ್ಕದಾಗಿದ್ರೆ ದೊಡ್ಡದು. ಯಾಕೆ ಅಂದ್ರೆ ದೊಡ್ಡದಾದ್ರೆ ಗುಡಿಸೋಕ್ಕಾಗಲ್ಲ, ಒಡ್ಸೋಕ್ಕಾಗಲ್ಲ. ಚಿಕ್ಕದಾದ್ರೆ ಜನ ಬಂದು ಸಾಕಾಗಲ್ಲ, ಫರ್ನಿಚರಿಗೆ ಜಾಗ ಇಲ್ಲ, ದೊಡ್ಡದಾಗಲ್ಲ. ಯಾವುದು ಕೋಲೋ ಯಾವ್ದು ಕೋಲುವ. ಪ್ರತಿಯೊಂದು ವಸ್ತುವು ಕೂಡ ಅನುಕೂಲ ಪ್ರತಿಕೂಲ ದೇಹೇಂದ್ರಿಯಗಳಿಗೆ ಸೇರಿಸ್ಕೊಂಡು ಹೇಳಿದ್ದು. ಆ ದೇಹೇಂದ್ರಿಯಗಳ ನಾನು ಒಂದೊಂದು ಬಂದದ್ದು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡದ್ರಿಂದ, ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ದೇಹೇಂದ್ರಿಯಗಳನ್ನು ನಾನು ತಿಳ್ಕೊಂಡು ನಾವು ಯಾವುದಕ್ಕೋ ದಾಸರಾಗಿ ಅಡಿಯಾಳಾಗಿ ಅದರ ಸೇವೆ ಮಾಡ್ತಾ ಸಾಯೋದಕ್ಕಿಂತ ಬಿಟ್ಟಾಕ್ರೆ ಏನಾಗಲ್ಲ. ಅಭಯವಾದ ಸ್ವರೂಪ ನಿಂದಲ್ಲಿದೆ. ಆ ಭಗವಂತ ಕೈ ಹಿಡಿದು ಎಳಿತಾನೆ, ಬಾರಯ್ಯ ನನ್ನನ್ನೇ ಕೊಡ್ತೀನಿ, ಏನು ಹೆಸರುಬೇಡ ಅಂತ. ಬಿಡೋಕೆ ರೆಡಿ ಇರಬೇಕು. ಎಲ್ಲರೂ ಬಿಡೋಕೆ ರೆಡಿ ಇರಬೇಕು ಅಂದ್ರೆ ಪ್ರಾಣ ಬಿಡ್ತೀನಿ, ದೇಹ ಬಿಡ್ತೀನಿ, ಇಂದ್ರಿಯ ಬಿಡ್ತೀನಿ, ಏನು ಮಾಡಿದ್ರು ಪರಮಾತ್ಮನ ಬಿಡಲ್ಲ ನಾನು ಅಂತ ಗಟ್ಟಿಯಾಗಿದ್ರೆ ಅಭಯಂವೈ ಜನಕ ಪ್ರಾಪ್ತೋಸಿ, ಅಭಯ ಸ್ವರೂಪ ನಿಂದಾಗತ್ತೆ. ಅಂಥ ನಿಜವಾದ ಪರಮ ಸ್ವಾತಂತ್ರ್ಯ ಭಗವನ್ ಕಸ್ಮಿನ್ ಪ್ರತಿಷ್ಠಿತ ಶ್ರೇಯ ಮಹಿಮ್ನಿ ಯದಿವಾ ನ ಮಹಿಮ್ನಿ. ಅಂಥ ಸಾಮ್ರಾಜ್ಯ, ಅಖಂಡ ಸಾಮ್ರಾಜ್ಯ ನಿಮ್ದಾಗತ್ತೆ. ಸಣ್ಣದಾದ ಎರಡು ಬಿಡ್ರಿ, ದೊಡ್ಡದಾದ ನಿಮ್ದಾಗತ್ತೆ ಅಂದ್ರೆ ಇವನು ಬಿಡಕ್ಕೆ ಇಷ್ಟ ಇಲ್ಲ. ಎರಡೇ ಎರಡು ಅಕ್ಷರ, ಅಹಂ ಮಮ, ಅಹಂ ಮಮ. ಅದನ್ನು ಬಿಡೋಕೆ ಅಧ್ಯಾಸ ಕಳ್ಕೋಬೇಕು. ಸುಮ್ಮನೆ ಹೋಗಲ್ಲ ಅದು. ನಾನಲ್ಲ ಅಂತ ಜಪ ಮಾಡಿದ್ರೆ ಹೋಗಲ್ಲ. ನಂದಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಒಳಗಿಟ್ಕೊ, ನಂದಲ್ಲ ಹೀಗೆ ಹಿಡ್ಕೋತೀವಿ. ನಂದಲ್ಲ ಅಂತ ಬಾಯಲ್ಲಿ ಹೇಳ್ತೀವಿ, ಕೈಯಲ್ಲಿ ಹೀಗೆ ಹಿಡ್ಕೊಂಡಿರ್ತೀವಿ. ಇದು ಬಾಯಲ್ಲಿ ಹೇಳಿದ್ರೆ ಹೋಗೋದಲ್ಲ, ಜಪ ಮಾಡಿದ್ರೆ ಹೋಗೋದಿಲ್ಲ, ಭಾವನೆಯಿಂದ ಹೋಗೋಲ್ಲ. ತಪ್ಪು ತಿಳುವಳಿಕೆ ಕಳ್ಕೊಂಡು ಹೊರತು ಯಾರಿಗೂ ಹೋಗಲ್ಲ ಈ ಜಗತ್ತಲ್ಲಿ. ಪ್ರಾಣಿಗಾದ್ರೂ ಬುದ್ಧಿನೇ ಇಲ್ಲ. ಆ ಬುದ್ಧಿ ಇದ್ದಿದ್ರೆ ಅದು ತಪ್ಪು ಸರಿಯಾಗಿ ತಿಳ್ಕೊತಾ ಇತ್ತೋ ಏನೋ. ಪುರಾಣಗಳಲ್ಲಿದೆ, ಗಜೇಂದ್ರ ಭಗವಂತನ ತಿಳ್ಕೊಂಡ ಅಂತೋ ಇನ್ಯಾವುದೋ ಒಂದು ಪ್ರಾಣಿ ತಿಳ್ಕೊಂತು ಅಂತ ಪುರಾಣಗಳಲ್ಲಿದೆ. ಈ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಬುದ್ಧಿ ಅನ್ನೋದಿಲ್ಲ. ಬುದ್ಧಿ ಇಲ್ಲದೆ ಹೋದ್ರೆ ಜ್ಞಾನ ಬರೋಲ್ಲ. ಜ್ಞಾನ ಬರೋದಕ್ಕೆ ಅನುಭವ ಬೇಕು, ಸರಿಯಾದ ಜ್ಞಾನ ಬೇಕು. ಆ ಜ್ಞಾನ ಸರಿಯಾಗಬೇಕಾದ್ರೆ ಈ ಅಧ್ಯಾಸವನ್ನು ಕಳೀಬೇಕು. ಈ ಅಧ್ಯಾಸದ ಅನರ್ಥವನ್ನು ನೀವು ಚೆನ್ನಾಗಿ ಯೋಚನೆ ಮಾಡಿದರೆ ನಿಮ್ಮ ಮನಸ್ಸಿಗೆ ಏನು ಬರಬೇಕು? ಹೌದು, ನಾನು ಅಧ್ಯಾಸವನ್ನು ಕಳ್ಕೊಂಡು ಹೊರತು ಏನೂ ಕೆಲಸ ಮಾಡಲ್ಲ, ಬೇರೆ ಯಾವುದಕ್ಕೂ ಟೈಮ್ ಕೊಡಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಅಧ್ಯಾಸವನ್ನು ಕಳ್ಕೊಳ್ಳೋದ್ರಲ್ಲೇ ಪ್ರಯತ್ನ ಮಾಡ್ತೀನಿ. ಅದಕ್ಕಿರೋ ಪ್ರಯತ್ನ ಎರಡೇ. ಒಂದು ಗುರುಗಳ ಹತ್ರ ಹೋಗೋದು, ಶ್ರವಣ. ಏನು ಜನ್ಮಾಂತರವ ನೋಡಿ, ಅವ್ರು ಹೇಳಿದ ಮಾತು ಮತ್ತೆ ಹೇಳ್ತೀನಿ ಕೇಳಿ. ಜನ್ಮಾಂತರ ಈಗ ಹೇಳ್ತೀರಿ, ಹುಟ್ಟಿದೀವಿ ಅಂತ ತಿಳ್ಕೊಂಡ್ವಿ ನಾವು. ಒಂದ್ಸಲ ಹುಟ್ಟಿದ್ನಂತೆ ಜನ್ಮಾಂತರ. ಹುಟ್ಟದೇ ಇದ್ದವರು ಜನ್ಮಾಂತರ ಬರುತ್ತಾ? ಹುಟ್ಟೋದು ಯಾವುದು? ಶರೀರ. ಒಂದ್ಸಲವೂ ನಾವು ಶರೀರ ಇಲ್ಲದೆ ಹೋದ್ರೆ ನಾವು ಹುಟ್ಟಬಹುದಾ? ಯಾವತ್ತೂ ನಾವು ಶರೀರ ಆಗಿಲ್ಲ ಅಂತ ಇಟ್ಕೊಳ್ಳಿ. ನಾವು ಹುಟ್ಟಿದವ್ರು ಹೌದಾ? ನಾವು ಹುಟ್ಟಿದೀವೋ ಇಲ್ವೋ? ಇಲ್ಲ. ಯಾವಾಗಲೂ ಹುಟ್ಟದೇ ಇದ್ದವ್ರಿಗೆ ಜನ್ಮಾಂತರ ಇರುತ್ತಾ? ಅಲ್ಲಪ್ಪ, ಇರೋ ಸ್ಥಿತಿ ಅಲ್ಲ. ಅವ್ರು ಹೇಳ್ತಾ ಇರೋದು ವಸ್ತು ಸ್ಥಿತಿ, ಆಸ್ ರಿಯಾಲಿಟಿ ಹೇಳ್ತಾರಲ್ಲ. ರಿಯಲ್ ಆಗಿ ಹೇಳೋದಾದ್ರೆ ನತ್ವೇವಾಹಂ ಜಾತು ನಾಸಂ ನತ್ವಂ ಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮೋ ಸರ್ವೇ ವಯಮತಃ ಪರಂ. ಅನುಭವದಲ್ಲಿ ಯಾರಾದರೂ ನಾನು ಹುಟ್ಟಿರೋದನ್ನು ನಾನು ಅನುಭವಿಸ್ತೀನಿ ಅಂತ ಆಗತ್ತಾ? ಅನುಭವಿಸಬೇಕು. ನಾನು ಹುಟ್ಟಿದ್ದನ್ನು ನಾನು ಅನುಭವಿಸ್ಬೇಕಾಗಿದೆ. ಬೇರೆಯವ್ರು ಹೇಳ್ಬಾರ್ದು. ಅಪ್ಪ ಅಮ್ಮ ಹೇಳಿದ್ದಲ್ಲ. ಅಪ್ಪ ಅಮ್ಮ ನಾನು ಬಂದ್ಮೇಲೆ ನೋಡೋದು. ಅಪ್ಪ ಅಮ್ಮ ಮುಂಚೆ ನಮ್ಗೆ ಗೊತ್ತಾಗತ್ತನ? ಅಪ್ಪ ಅಮ್ಮ ಆಗಲಿ ಅಥವಾ ಬಂಧುಗಳಾಗಲಿ ಯಾರೂ ಲೆಕ್ಕ ಅಲ್ಲ. ನನ್ನ ಅನುಭವ, ಸ್ವಾನುಭವದಲ್ಲಿ ನನ್ನ ಹುಟ್ಟು ನನಗೆ ಗೊತ್ತಾಗತ್ತಾ? ನನ್ನ ಹುಟ್ಟು ನನಗೆ ಗೊತ್ತಾಗಬೇಕಾದ್ರೆ ಅದಕ್ಕೊಂದು ಅನುಭವ ಅನುಸಾರ ರೀತಿ ಹೇಳ್ತೀವಿ. ನಾನು ಇಲ್ಲದೆ ಇರೋದನ್ನು ಮುಂಚೆ ನಾನು ನೋಡಬೇಕು. ಏನು ನೋಡಬೇಕು? ನಾನು ಇಲ್ಲದೆ ಇರೋದನ್ನು ನೋಡಿ, ನಾನು ಬಂದದ್ದನ್ನು ನೋಡಿ, ಎರಡನ್ನೂ ನಾನು ನೋಡಿದ್ರೆ, ಓ ಇಷ್ಟು ದಿವಸ ನಾನು ಹುಟ್ಟಿರಲಿಲ್ಲ, ಇವತ್ತು ನಾನು ಹುಟ್ಟಿದೆ, ನನ್ನ ಡೇಟ್ ಆಫ್ ಬರ್ತ್ ಇದು ಬರ್ಕೊಡ್ತೀವಿ ಇಲ್ವ? ಡೇಟ್ ಆಫ್ ಬರ್ತ್ ವ್ಯವಹಾರ ಬರ್ಕೊಡ್ತೀವಿ. ಆದರೆ ಈ ವಾಕ್ಯ ಯೋಚನೆ ಮಾಡಿ. ಏನು ಯೋಚನೆ ಮಾಡಬೇಕು? ನಾನು ಇಲ್ಲದೆ ಇರೋದನ್ನು ನೋಡಬೇಕು. ಯಾರು ನೋಡಬೇಕು? ನಾನು ನೋಡಬೇಕು.
ನಾನು ಇಲ್ಲದೆ ಇರೋದು ನೋಡ್ಬೇಕಾದ್ರೆ ನಾನು ಇರಬೇಕೋ ಇರಬಾರ್ದು? ನಾನು ಹುಟ್ಟಿಲ್ಲ ಅಂದ್ರೆ ಇಲ್ಲ ಅಂತಾನೆ. ಹುಟ್ಟಿಲ್ಲ ಅಂತ ಅರ್ಥ ಏನೋ? ಇರಲಿಲ್ಲ ಅಂತ. ಹುಟ್ಟಿದೆ ಅಂದ್ರೆ ಬಂದೆ ಅಂತ ಅರ್ಥ. ಇರಲಿಲ್ಲ ಅನ್ನೋದನ್ನು ಇದೆ ಅನ್ನೋದನ್ನು ಎರಡನ್ನೂ ನಾನು ನೋಡಬೇಕು. ನಾನು ನೋಡಿದ್ರೆ ತಾನೇ ಅನುಭವಕ್ಕೆ ಬರೋದು. ನಾನು ಇಲ್ಲದೆ ಇರೋದನ್ನು, ನಾನು ಈ ಬಂದದ್ದನ್ನು, ಎರಡನ್ನೂ ಪ್ರಪಂಚಕ್ಕೆ ಬಂದದ್ದನ್ನು ನೋಡಿದೆ, ಆವಾಗ ನಾನು ಹುಟ್ಟಿದೆ. ಎರಡೂ ಸಮಯದಲ್ಲಿ ನಾನು ಇದ್ದುಬಿಟ್ರೆ ಹುಟ್ಟಲ್ಲ. ನಾನು ಇಲ್ಲದೆ ಇರುವಾಗಲೂ ನಾನು ಇದ್ದುಬಿಟ್ಟೆ, ನಾನು ಹೊಸದಾಗಿ ಬಂದ ಮೇಲೂ ನಾನಿದ್ರೆ ನಾನು ಹುಟ್ಟಕ್ಕೆ ಬರಲ್ಲ. ಹುಟ್ಟಕ್ಕೆ ಬರುತ್ತಾ? ಮನುಷ್ಯ ಇದು ಗೊತ್ತಾಗಿ ಜನ್ಮಾಂತರ ಬೇಕು. ಅಲ್ಲ, ಭಗವಂತ ಕಲ್ಪನೆ ಬೇಡ, ಅನುಭವ ತಿಳ್ಕೊಳ್ಳಿ ಅಂತ ಹೇಳಿದ. ಹುಟ್ಟಿದೀನಿ ಅನ್ನೋದು ಕಲ್ಪನೆ. ಹುಟ್ಟಿರೋದು ನಮ್ಮ ಅನುಭವಕ್ಕೆ ಬರೋಲ್ಲ. ಅನುಭವಕ್ಕೆ ಬರದೇ ಇದ್ರು ಹುಟ್ಟಿದೀವಿ ಅಂತ ಕಲ್ಪನೆ ಮಾಡ್ಕೊತೀರಿ. ಹುಟ್ಟಿಲ್ಲ ಅನ್ನೋ ನಿಮ್ಮ ಅನುಭವ ಇದೆ, ಯಾವಾಗ ನೀವು ಇರ್ತೀವಿ ಅನ್ನೋ ಅನುಭವ ನೋಡ್ಕೊಳ್ಳಲ್ಲ. ತಪ್ಪು ಯಾವ್ದು ಹೇಳಿ? ಈಗ ಸಾವು ಅಂತ ಇಟ್ಕೋಣ. ಹುಟ್ಟಾಯ್ತು, ಸಾವು ವಿಚಾರ ಮಾಡಿ. ಸಾವು ಅನುಭವಕ್ಕೆ ಬರುತ್ತಾ? ಬರಲ್ಲ. ಅನುಭವಕ್ಕೆ ಬರದೇ ಇರೋದು ಇದೆ ಅಂತ ತಿಳ್ಕೊಂಡಿವೋ ಇಲ್ವಾ? ಇದೆ. ಯಾಕೆ? ಕಲ್ಪನೆಯಲ್ಲಿದೆ. ಅನುಭವಕ್ಕೆ ಬರದೇ ಹೋದ್ರು ಕಲ್ಪನೆಯಲ್ಲಿದೆ. ನಾವು ಸಾವಿರ ಹೌದೋ ಅಲ್ಲೋ ಅಂದ್ರೆ ಸಾವು ಅಂದ್ರೆ ಏನಪ್ಪ? ಇಲ್ಲದೆ ಇರೋದು ನೋಡ್ಬೇಕು. ಒಬ್ಬ ಕನಸಲ್ಲಿ ಸತ್ತೋದ ಇಟ್ಕೊಳ್ಳಿ, ಎಲ್ಲ ನೋಡ್ತಾ ಅಳ್ತಾ ಇತ್ತು, ಈಗ ನೋಡ್ತಾ ಇದ್ದ, ಅದು ಸತ್ತಿದ್ನೋ ಇಲ್ವಾ? ಸ್ವಾಮಿ ನೋಡ್ತಾ ಇದ್ದಾನೆ. ಕನಸಲ್ಲಿ ಒಬ್ಬ ಸತ್ತು ಹೋಗಿದ್ದಾನೆ, ಸುತ್ತು ಕೂತ್ಕೊಂಡು ಅಳ್ತಾ ಇದ್ದಾರೆ. ಹೆದರ್ಕೋಬೇಡ, ಯಾವತ್ತೂ ಸಾಯೋರಲ್ಲ. ಸತ್ತದ್ದನ್ನ ಸುತ್ತ ಅಳ್ತಾ ಇದ್ದಾರೆ, ಒಬ್ಬರು ನಗ್ತಾ ಇದ್ದಾರೆ, ಅಸತ್ಯ ಸತ್ತಲ್ಲ ಅಂತ. ಅಯ್ಯೋ ಸತ್ತೋಗ್ಬಿಟ್ಟಲ್ಲ ಅಳ್ತಾ ಬಡ್ಕೊಡ್ತಾ ಇದ್ದಾರೆ. ಇವನು ಸುಮ್ಮನೆ ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ? ಆ ಸತ್ತಿರೋ ಶರೀರವನ್ನು, ಅಲ್ಲಿ ಅಳ್ತಾ ಇರೋದನ್ನು ನೋಡ್ತಾ ಇರ್ತಾರೆ. ನಾನೇ ತಿಳ್ಕೊಳ್ಳಿ, ನೀವೇ ಯಾರಾದ್ರೂ ಆಗ್ಬೋದು. ಭಯ ಆಗತ್ತಾ? ಆ ನೋಡ್ತಾ ಇದ್ದಾಗ ನೀವು ನಿಜವಾಗಿ ಸತ್ತಿರ್ತೀರೋ ಇಲ್ವಾ? ಸತ್ತಿದ್ರೆ ನೋಡೋಕೆ ಬರ್ತಿರ್ಲಿಲ್ಲ. ಸಾಯೋದಂದ್ರೆ ಇಲ್ಲವಾಗೋದು. ಇಲ್ಲದೆ ಇರೋದು ನೋಡೋಕೆ ಬರುತ್ತಾ? ನೀವು ನೋಡ್ತಾ ಇರೋದ್ರಿಂದ ನೀವು ಸತ್ತಿರೋದಿಲ್ಲ. ಸಾಯದೆ ಹೋದ್ರು ದೇಹಾಂದ್ರಿಯಗಳು ಬಿಟ್ಟು ಹೋಗೋದನ್ನ ಸಾವು ಮಾಡ್ತೀವಿ. ನಾವಲ್ಲ ಸಾಯೋದು, ದೇಹೇಂದ್ರಿಯಗಳು ಸಾಯೋದು ಅಂತ ಒಂದು ರೀತಿ. ದೇಹೇಂದ್ರಿಯಗಳು ಸಾಯೋದು ಅಂದ್ರೇನೋ, ದೇಹೇಂದ್ರಿಯಗಳು ಇದ್ದದ್ದು ಮರೆಯಾಗೋದು, ತೋರೋದು ಮರೆಯಾಗೋದು ಅಲ್ವಾ? ದೇಹೇಂದ್ರಿಯಗಳಿಗೆ ಸಾವು ಅಂದ್ರೆ ಏನರ್ಥ? ನ ಜೀವೋ ಪ್ರಿಯತೆ ಜೀವಾಪೇತಂ ವಾವ ಕಿಲ ಇದಂ ಪ್ರಿಯತೆ. ಜೀವ ಸಾಯಲ್ಲ, ಜೀವ ಬಿಟ್ಟೋದ್ರೆ ಇದು ಸಾಯತ್ತೆ. ಇದು ಸಾಯತ್ತೆ ಅಂದ್ರೆ ಅರ್ಥ ಏನು? ಈ ಮನೆ ಗೋಡೆ ಇಟ್ಕೊಳ್ಳಿ, ಮನೆ ಗೋಡೆ ಎಲ್ಲ ಕೆಡಗಿ ಮಣ್ಣು ಮಾಡಿಬಿಟ್ಟು ಅದು ಮಣ್ಣಿಂದ ಎದ್ದಿತ್ತು, ಮಣ್ಣಿಗೆ ಹೊರಟೋಯ್ತು. ಈಗಲೂ ಮಣ್ಣೆ ಆಗಿತ್ತು. ಮನೆ ಬಿದ್ದೋಯ್ತು, ಸತ್ತೋಯ್ತು ಅಂತೀವಿ, ಮನೆ ಸಾಯತ್ತಾ? ಪಂಚಭೂತಗಳಿಂದ ಬಂದದ್ದು, ಭೂಮಿಯಿಂದ ಗುಡ್ಡದಿಂದ ಕಲ್ಲು ತಂದ್ರು, ಕಟ್ಟಡ ಕಟ್ಟಿದ್ರು, ಕಲ್ಲಿನ ಕಟ್ಟಡ ಕಟ್ಟಿದ್ರು, ಅದು ಬಿದ್ದೋಯ್ತು, ಎಲ್ಲ ಮಣ್ಣಿ ಸೇರಿ. ಮುಂಚೆ ಏನಿತ್ತು? ಮಣ್ಣಲ್ಲಿತ್ತು. ಈಗೆಲ್ಲಿದೆ? ಏನ್ ಬಿದ್ದೋದು? ಏನ್ ನಾಶವಾಯ್ತು? ಪಂಚಭೂತದಿಂದ ಬಂದ ಶರೀರ ಪಂಚಭೂತಕ್ಕೆ ಸೇರೋಯ್ತು. ಏನ್ ಸತ್ತೋಯ್ತು? ಏನ್ ಇಲ್ಲವಾಯ್ತು? ಸಾಯೋದು ಅಂದ್ರೆ ಇದ್ದದ್ದು ಇಲ್ಲವಾಗೋದು. ಹುಟ್ಟೋದು ಅಂದ್ರೇನು? ಇಲ್ಲದೆ ಇರೋದು ಬರೋದು. ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಾನು ಇಲ್ಲದೆ ಇದ್ದವನು ಬಂದನೆ, ನಾನು ಇದ್ದವನು ಸಾಯ್ತೀನ? ಇದ್ದವನು ಸಾಯೋದು ಅಂದ್ರೆ ಇಲ್ಲವಾಗೋದು, ಇದ್ದದ್ದು ಇಲ್ಲವಾಗೋದು ಅಂದ್ರೆ ಹೇಗೆ? ಇದ್ದದ್ದು ಇಲ್ಲವಾಗೋದು, ಇದ್ದದ್ದಾದ್ರೆ ಇಲ್ಲವಾಗಲ್ಲ, ಇಲ್ಲವಾಗೋದು ಇದ್ದದ್ದಾಗಲ್ಲ. ಯಾಕೆ ಹೇಗೆ ಮಾಡ್ಕೊಂಡಿದ್ವಿ ಅಂತ ಕೂತ್ಕೊಂಡು ನಿಧಾನವಾಗಿ ಅನುಭವದಲ್ಲಿ ಯೋಚನೆ ಮಾಡಿದರೆ ಆಗ ಅದು ನಿಧಾನ. ನಾನು ಸಾಯುವವನಲ್ಲ, ನಾನು ಹುಟ್ಟಿದವನಲ್ಲ, ಹುಟ್ಟುವ ಸ್ವಭಾವ ನನಗೆ ಯಾವಾಗಲೂ ಇಲ್ಲ. ಯಾಕೆ ಹೀಗೆ ಬಂತು ಅಂದ್ರೆ ತತ್ವರಿಕೆಯಿಂದ ಬಂತು. ನಾನು ನಾನಾಗಿ ನೋಡೋನಾದವನು ದೇಹೇಂದ್ರಿಯಗಳು ಸೇರ್ಕೊಂಡ್ಬಿಟ್ಟೆ. ಸಾಯೋ ದೇಹೇಂದ್ರಿಯವ ನಾನು ಅಂತ ತಿಳ್ಕೊಂಡು ದೇಹೇಂದ್ರಿಯ ಸಾಯ್ತಾ ಇದೆಯಲ್ಲ, ನಾನು ಸಾಯ್ತೀನಿ. ನಿಜವಾಗಿ ನಮ್ಗೆ ಯಾವತ್ತೂ ಸಾವಿಲ್ಲದೆ ಇದ್ದವರೇ. ಆದರೆ ನಮ್ಮಲ್ಲಿ ಈಗ ಈ ಪ್ರಶ್ನೆ ಮಾಡ, ಸಾಯೋದು ಹುಟ್ಟೋದು ಬೇಡ, ಬದಲಾವಣೆ ಆಗೋದು ನಮ್ಮಲ್ಲಿ ಉಂಟೋ ಇಲ್ವೋ ಹೇಳಿ? ನೀವು ಬದಲಾವಣೆ ಆಗಿದ್ದೀರೋ ಇಲ್ವಾ? ಆಗ್ತಾ ಇದ್ದೀರಿ. ಬದಲಾವಣೆ ಆಗಿದ್ದು ನೋಡಿದವರು ಯಾರು? ನಾವೇ ನೋಡಿದವರಲ್ವಾ? ಯಾರೋ ನೋಡಿದ್ರು ನಮ್ಮ ಬದಲಾವಣೆನ? ನಿಮ್ಮ ಬದಲಾವಣೆಯನ್ನ ನಿಮ್ಮ ಅನುಭವದಿಂದ ತಿಳ್ಕೊಂಡ್ರೋ ಇಲ್ವಾ? ತಿಳ್ಕೊಂಡ್ರೆ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗಿದೆ ನೀವು ನೋಡಿದ್ರಿ. ನನ್ನ ಚಿಕ್ಕಂದಿನ ಮನಸ್ಸು ಬದಲಾವಣೆ ಆಯಿತು, ಬಾಲ್ಯದ ದೇಹವೂ ಬದಲಾಯಿತು, ಬಾಲ್ಯದ ಇಂದ್ರಿಯಗಳು ಬದಲಾಯಿತು, ಬಾಲ್ಯದ ಶಕ್ತಿನೂ ಬದಲಾಯಿತು, ಎಲ್ಲ ಬದಲಾಯಿತು.
ನೋಡ್ತಾ ಇದ್ದೀರಿ. ಅದೇ ಬಾಲ್ಯದಲ್ಲಿ ನೀವೇ ಇದ್ದೀರೋ ಇಲ್ವಾ? ಈಗ ಪ್ರಶ್ನೆ ಏನು ಗೊತ್ತಾ, ಬಾಲ್ಯದಿಂದ ಇದುವರೆಗೂ ನೀವು ಏನನ್ನು ಬದಲಾವಣೆ ನೋಡಿದಿರೋ ಆ ನೋಡ್ತಾ ಇರೋ ನೀವು ಬದಲಾವಣೆ ಆಗಿದ್ದೀರೋ ಇಲ್ವಾ? ಈಗ ನೋಡ್ತಾ ಇರೋರು ನೀವು, ಬದಲಾವಣೆ ಆಗ್ತಾ ಇರೋರು ನೀವು. ಈಗ ನೀವು ಬದಲಾವಣೆ ಆಗಿದ್ದೀರೋ ಇಲ್ವಾ? ಅಲ್ಲ, ನನ್ನ ಪ್ರಶ್ನೆ ಹೇಳ್ರಿ, ನಾನು ಬದಲಾವಣೆ ಆಗಿದ್ದೀನಿ ನೀವು ಹೇಳ್ತಿರೋ ಇಲ್ವಾ? ಹಾಗೆ ಇದ್ದೀರೋ ಇಲ್ವಾ? ಅರೆ ನೋಡ್ತಾ ಇದ್ರೆ ಹಾಗೆ ಇಲ್ವಾ? ಸ್ವಾಮಿ, ನಾನು ನನ್ನ ದೇಹದ ಬದಲಾವಣೆ ನೋಡ್ತಾ ಇದ್ದೀನಿ, ನೋಡ್ತಾ ಇರೋದು ಅದೇ ಬಾಲ್ಯದ ನಾನೇ ಅಲ್ವಾ ಈಗಿರೋದು? ಒಂದೇ ಥರ ನಾನು ಇದ್ದೀನೋ ಇಲ್ವಾ? ಬೇರೆ ಆಗ್ಬಿಡ್ತೀರ ನೀವು? ಹುಟ್ಟಿದ ಬಾಲ್ಯದ ನಾನೇ ಬೇರೆ, ಬೆಳೆದ ಮೇಲೆ ಇನ್ನೊಬ್ಬ ನಾನು, ವಯಸ್ಸಾದ ಇನ್ನೊಬ್ಬ ನಾನು ಅಂತ ಹೇಳ್ತಾರ? ಇದನ್ನೇ ಅಧ್ಯಾಸ ಅನ್ನೋದು. ಬದಲಾವಣೆ ಆಗೋದನ್ನು ನೋಡ್ತಾ ಇದ್ದಾಗಲೂ ನಾನೇ ಹೊಳೆ ಹರಿತಾ ಇದೆ, ನೋಡ್ತಾ ಇದ್ದೀವಿ ನಡದಲ್ಲಿ, ಅಯ್ಯೋ ನಾನೇ ಹರಿತಾ ಇದ್ದೀನಿ ಅಂದ್ರೆ ಹರಿತಾ ಇರೋ ಹೊಳೆ ನೀವಾಗ್ತೀರಿ ಅಂದ್ರೆ, ಹಾಗೆ ದೇಹೇಂದ್ರಿಯಗಳು ಬದಲಾವಣೆ ಆಗೋ ಹೊಳೆ, ನೀವು ಅದನ್ನು ನೋಡ್ತಾ ಇರೋ ಸಾಕ್ಷಿ. ಅಯ್ಯೋ ನಾನೇ ಬದಲಾವಣೆ ಆದೆ ಅಂದ್ರೆ ನೀವು ಬದಲಾವಣೆ ಆಗ್ತೀರಾ? ನೀವು ದೇಹವೇ ಅಲ್ಲ, ನೀವು ಇಂದ್ರಿಯವೇ ಅಲ್ಲ, ನೀವು ಮನಸ್ಸೇ ಅಲ್ಲ. ಅದಲ್ಲದೆ ಇರೋದನ್ನ ಅದರ ಮೇಲೆ ನಾವು ಹಾಕ್ಕೊಂಡು ಅದರ ಬದಲಾವಣೆ ಆದರೂ ನಾನೇ ಬದಲಾವಣೆ ಆದೆ ಅಂತೇಳಿ, ಅದು ಸಾಯ್ತಾ ಇದ್ರೆ ನಾನೇ ಸಾಯ್ತೀನಿ ಅಂತೇಳಿ, ಅದು ಹುಟ್ಟಿದ್ರೆ ನಾನೇ ಹುಟ್ಟಿದೆ ಅಂತೇಳಿ, ಯಾಕೆ ಈ ಮೋಹ ಬಂತು? ತಪ್ಪು ತಿಳುವಳಿಕೆ ಅಲ್ವಾ? ತಪ್ಪು ತಿಳುವಳಿಕೆಯನ್ನು ನೀವು ಹಾಕ್ಕೊಂಡು ನಿಮಗೆ ನಿಮ್ಮನ್ನು ವಿಂಗಡವಾಗಿ ಹಂಚ್ಕೊಳ್ಳದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಇಲ್ಲಿ ಮುಖ್ಯ ಏನು ಅಂದ್ರೆ, ಅಧ್ಯಾಸದಿಂದಾದ ಅನರ್ಥವನ್ನ ಅಂದರೆ ಕಷ್ಟಗಳನ್ನ ನೋಡ್ತಾ ಹೋದ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗತ್ತೆ. ಹೌದು, ನನ್ನ ಜೀವನದಲ್ಲಿ ನನ್ನನ್ನು ನಾನು ತಪ್ಪು ತಿಳ್ಕೊಂಡು ನಾನು ಇಷ್ಟು ಕಷ್ಟಕ್ಕೀಡಾದೆ. ನಂಗೆ ಭಯ ಬಂದದ್ದು ಯಾವುದರಿಂದ? ನನ್ನ ತಪ್ಪು ತಿಳುವಳಿಕೆಯಿಂದ, ಕಳ್ಳನಿಂದ ಅಲ್ಲ, ದೇಹದಿಂದ ಭಯ ಬರಲಿಲ್ಲ. ದೇಹ ಇದೆ ಆದ್ರಿಂದ ಭಯ ಅಲ್ಲ, ನಾನು ದೇಹವನ್ನು ನಾನು ಮಾಡಿಕೊಂಡ್ರೆ ಭಯ ಬಂತು. ನಂಗೆ ಆಸೆ ಬಂದದ್ದು ಯಾವುದರಿಂದ ಅಂದರೆ ನನ್ನಿಂದ. ನಾನು ಇನ್ನೊಬ್ಬರ ಅಧೀನ ಯಾವುದರಿಂದ? ನನ್ನ ತಪ್ಪು ತಿಳುವಳಿಕೆಯಿಂದ. ನನ್ನ ತಪ್ಪು ತಿಳುವಳಿಕೆಯಲ್ಲೇ ಬಂಧನ, ನನ್ನ ತಪ್ಪು ತಿಳುವಳಿಕೆಯಲ್ಲೇ ಆಸೆ, ನನ್ನ ತಪ್ಪು ತಿಳುವಳಿಕೆಯಲ್ಲೇ ಭಯ, ನನ್ನ ತಪ್ಪು ತಿಳುವಳಿಕೆಯೇ ನನ್ನ ದುಃಖಕ್ಕೆ ಕಾರಣ. ಎಲ್ಲ ಸಮಸ್ಯೆಗೂ ನನ್ನ ತಪ್ಪು ತಿಳುವಳಿಕೆ. ದೇಹೇಂದ್ರಿಯಗಳು ಸೇರ್ಕೊಂಡು ಅದರ ಜೊತೆ ಫೈಟಿಂಗ್ ಮಾಡಿ ಅದನ್ನು ರಿಪೇರಿ ಮಾಡ್ತೀನಿ ಹೋಗ್ತಾರೆ. ರಿಪೇರಿ ಆಗಲ್ಲ. ಏನೇ ಆದರೂ ರಾತ್ರಿ ಮನಸ್ಸನ್ನು ಮಲಗ್ತಾ ಮುದುಕರಾಗಿದೆ, ಬೆಳಗ್ಗೆ ಹುಡುಗನಾಗ್ತೀನಿ ಆಗಲ್ಲ. ಹುಡುಗಕ್ಕಾಗತ್ತಾ? ಎದ್ದು ಕೂಡಲೇ ಏನು ಹೇಗಿರ್ತೀವೋ ಹಾಗೆ, ದೇಹೇಂದ್ರಿಯ ಹಾಗೆ ಇರುತ್ತೆ, ನೀವು ಹಾಗೆ ಇರ್ತೀರಿ. ಆದ್ರೆ ಮತ್ತೆ ತಪ್ಪು ತಿಳ್ಕೊತೀರಿ. ಹೀಗೆ ಅಧ್ಯಾಸದ ಅನರ್ಥವನ್ನ ನೀವು ಚೆನ್ನಾಗಿ ಆಲೋಚನೆ ಮಾಡಿದರೆ ನಿಮಗೆ ಜೀವನದಲ್ಲಿ ಹೌದು, ನಾನು ಬದುಕಿದ್ದಾಗ ನಾನು ಜ್ಞಾನದ ಆನಂದವನ್ನು ಪಡೆಯಬೇಕು, ಸರ್ವದಾ ಆನಂದವಾಗಿರಬೇಕು, ಯಾವ ಬಂಧನವೂ ಇರಬಾರದು, ನಿರಂತರ ಸಂತೋಷವಾಗಿರಬೇಕು ಅನ್ನೋ ಒಂದು ಜ್ಞಾನ ಸಿಗತ್ತೆ. ಆ ದಾರಿ ಸಿಗತ್ತೆ. ಜ್ಞಾನ ಸಿಗೋದು ನಿಧಾನ ಇರ್ಬೋದು, ಆ ದಾರಿ ಹೋಗೋ ಒಂದು ಚಾನ್ಸ್ ಸಿಗತ್ತೆ. ಹೀಗೆ ಅಧ್ಯಾಸದ ಅನರ್ಥವನ್ನ ವಿಸ್ತಾರವಾಗಿ ಹೇಳ್ಬೋದು. ಡೀಟೇಲ್ ಹೇಳ್ಬೋದು, ನಾನ್ ಡೀಟೇಲ್ ಹೇಳ್ಬೋದು. ಡೀಟೇಲ್ ಅಂದ್ರೆ ಒಂದೊಂದಾಗಿ ಹೇಳ್ಬೋದು, ಒಂದೊಂದು ಘಟ್ಟದಲ್ಲಿ ಹೇಳ್ಬೋದು. ಕಾಲು ಚುಚ್ಚಿಬಿಡ್ತು, ಅಯ್ಯೋ ನೋಯ್ತಾ ಇದೆ ಕಣ್ರಿ ಅಂತಾರೆ. ಯಾಕೆ ನೋಯ್ತಾ ಇದೆ? ನಾನು ಕಾಲಾದ್ರಿಂದ. ಕಾಲು ನಾನು ಮಾಡ್ಕೊಂಡಿದ್ರೆ ಕಾಲು ನೋಯ್ತಾ ಇದೆ, ತಲೆ ನಾನು ಮಾಡ್ಕೊಂಡಿದ್ರೆ ತಲೆನೋವು, ನಾನು ಮೂಗು ನಾನಾದ್ರಿಂದ ನೆಗಡಿ, ಗಂಟಲು ನಾನಾದ್ರಿಂದ ಗಂಟಲು ನೋವು. ನಾನಾದ್ರೆ ಹೋದ್ರೆ ಗಂಟಲು ನೋವಾಗತ್ತಾ? ನಾನು ಬೇರೆ ಆಗಿದ್ದೀನೋ ಇಲ್ವೋ? ಇದಾಗಲ್ಲ. ಹೀಗೆ ಎಲ್ಲ ಅನರ್ಥಗಳು ನಮ್ಮ ತಪ್ಪು ತಿಳುವಳಿಕೆಯಿಂದ ಬರ್ತಾ ಇದೆ. ಇದು ಮೂಲದ ಸಂಕ್ಷಿಪ್ತವಾದ ಅನರ್ಥ ಹೇಳಬೇಕಾದ್ರೆ ಶಂಕರಾಚಾರ್ಯ ಸಂಗ್ರಹ ಹೇಳ್ತಾರೆ. ಮೊದಲು ನೋಡುವವನು ಅರಿಯುವವನು ನಾನು ಅಂತ ಅನರ್ಥ. ತಪ್ಪು ತಿಳುವಳಿಕೆ ನಾನು ಅರಿತುಕೊಳ್ಳುವನು ತಪ್ಪು ತಿಳುವಳಿಕೆ ಫಸ್ಟ್. ಎಚ್ಚರ ಕೂಡಲೇ ನಾನು ಅರಿತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡ್ಮೇಲೆ ಅರಿತಾ ಇದ್ದದ್ರಲ್ಲಿ ಆಸೆ ಬರುತ್ತೆ. ತಿಳ್ಕೊಳ್ಳದೆ ಹೋದ್ರೆ ಆಸೆ ಬರ್ತಿತ್ತಾ? ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಯಾವ ವಸ್ತು ತಿಳುವಳಿಕೆನೇ ಇಲ್ಲ ಅನ್ಕೊಳ್ಳಿ, ಅದ್ರ ಬಗ್ಗೆ ಆಸೆ ಬರುತ್ತಾ? ಬರೋದೇ ಇಲ್ಲ. ಒಂದು ಜಾಗ ಇದೆ, ಅದು ನಿಮ್ಗೆ ಗೊತ್ತಿಲ್ಲ, ನೀವು ಅಲ್ಲಿ ಹೋಗ್ತೀರಾ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಇದಕ್ಕೆ ಎಲ್ಲಿ ಹೋಗ್ತೀರಿ? ಗೊತ್ತಿಲ್ಲದೆ ಇರೋದು ಬೇಕು ಅನ್ನೋ ಆಸೆನೇ ಬರಲ್ಲ. ಅದನ್ನ ಯಾವುದು ಬೇಕು ಅಂತ ಇರಬೇಕೋ ಅದು ಗೊತ್ತಿರಬೇಕು ಅಲ್ವಾ? ಗೊತ್ತಿರಬೇಕು, ನಮ್ಮದು ಆಗಿರಬಾರ್ದು, ನಮಗೆ ಅನುಕೂಲವಾಗಿರಬೇಕು, ಆದ್ರಿಂದ ಬೇಕು. ಇಷ್ಟು ನಿಯಮ ಇದೆಯಾ ಇಲ್ವಾ? ಒಂದು ಬೇಕು, ಯಾವುದು ಬೇಕೋ? ಕಾಫಿ ಬೇಕು ಅಂತ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಕಾಫಿ ಬೇಕು ಅಥವಾ ಕಾಫಿ ಬೇಡ, ಎರಡೂ ಇಟ್ಕೊಳ್ಳಿ. ಬೇಕು ಅನ್ನೋದು ಬೇಕು, ಬೇಡ ಅನ್ನೋದು ಬೇಕು. ಸರಿತಾನ? ಬೇಡ ಅನ್ನೋದು ಬೇಕು, ಹೌದಲ್ವಾ?
ಈಗ ಸೆಖೆ ಬೇಡ ಅನ್ನೋದು ಬೇಕು. ಟೈಮ್ ಆಯ್ತಾ? ಎಷ್ಟೊತ್ತಂದು ಹೇಳ್ರಿ ಬೆಳಗ್ಗೆ ತನಕ? ನನಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ಗೆ ಟೈಮ್ ಕೊಟ್ರೇನೋ. ಬೆಳಗಿನ ತನಕ ಹೇಳ್ರಿ ಕೇಳ್ತಾರೆ ಅಂದ್ರು. ಆಗಾದ್ರೆ ಇವತ್ತು ಎಲ್ರಿಗೂ ಸಮಾಧಿ ಮಾಡಿಸ್ಬಿಡ್ತೀನಿ. ಇಲ್ಲ ಸಮಾಧಿ ಬೇರೆ, ಸಮಾಧಿ ಸಮಾಧಿ ಅಲ್ಲ, ಸಮಾಧಿ ಆಗಿದೆ. ಹೀಗೆ ಅಧ್ಯಾಸದ ಅನರ್ಥ ಮನುಷ್ಯ ಅರಿಯುವವನು, ಮಾಡುವವನು, ಅನುಭವಿಸೋನು. ಇದು 3 ಹೊತ್ತು ಮಾಡ್ತಾನೆ ಇದೀವಿ ನಾವು. ತಿಳ್ಕೊಳ್ಬೇಕು, ಮಾಡಬೇಕು, ಅನುಭವಿಸ್ಬೇಕು. ಬೆಳಗ್ಗೆ ತಿಳ್ಕೊಳ್ಳೋದು, ಮಧ್ಯಾಹ್ನ ಮಾಡೋದು, ಸಾಯಂಕಾಲ ಅನುಭವಿಸೋದು. ಅಲ್ಲ, ತಿಳ್ಕೊಳ್ಳೋದು, ಮಾಡೋದು, ಅನುಭವಿಸೋದು ನಿರಂತರ ಸರ್ಕಲ್ ಅದು. ಈ ಎಲ್ಲಿಯವರೆಗೆ ತಿಳ್ಕೊಳ್ಳೋರು ಅಲ್ಲಿಯವರೆಗೆ ಮಾಡೋರು, ಎಲ್ಲಿಯವರೆಗೆ ಮಾಡ್ತೀರೋ ಅಲ್ಲಿವರೆಗೆ ಅನುಭವಿಸ್ತೀವಿ. ಅದಕ್ಕೆ ಸಂಸ್ಕೃತ ಪದ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಜ್ಞಾತೃ ಅಂದ್ರೆ ಅರಿಯೋದು, ಕರ್ತೃ ಅಂದ್ರೆ ಮಾಡೋದು, ಭೋಕ್ತೃ ಅಂದ್ರೆ ಅನುಭವಿಸೋದು. ಈ 3ರಲ್ಲೇ ಮನುಷ್ಯ ಎಲ್ಲ ಅನರ್ಥವನ್ನು ಅನುಭವಿಸ್ತಾನೆ. ಈ ತಪ್ಪು ತಿಳುವಳಿಕೆಯನ್ನ ಮುಂದೆ ಶಾಸ್ತ್ರ ಕಳಿಬೇಕಾಗಿದೆ. ಈ ತಪ್ಪು ತಿಳುವಳಿಕೆಯನ್ನು ಚೆನ್ನಾಗಿ, ಹೌದು ನಾವು ತಪ್ಪು ತಿಳ್ಕೊಂಡಿದ್ದೀವಿ, ನಮ್ಮನ್ನೇ ತಪ್ಪು ತಿಳ್ಕೊಂಡಿದ್ದೀವಿ, ನಮ್ಮನ್ನು ನಾವು ತಪ್ಪು ತಿಳ್ಕೊಳ್ಳುವಂಥ ಇಂಥ ದಡ್ರು ನಾವು ಆಗಬಾರದು ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ಈ ಪ್ರವಚನ ಸಾರ್ಥಕ. ಗುರು ನಿಲ್ಲಿಸಿ ಅಂತ ಹೇಳಿದ್ರು ನಿಲ್ಲಿಸ್ತಾ ಇದ್ರು. ನಿಲ್ಲಿಸೋದಕ್ಕೇನು ವಾಕಿಂಗ್